ಕೀರ್ತನೆ 133 1ನೇ ವಚನದಿಂದ ಯಾರಾದ್ರು ತಪ್ಪಿಲ್ದಂಗೆ ಹೋದ್ರೆ. ಇಗೋ, ಸಹೋದರರು ಐಕ್ಯತೆಯಾಗಿ ವಾಸ ಮಾಡುವುದು ಎಷ್ಟೋ ಒಳ್ಳೆಯದು ಮತ್ತು ಎಷ್ಟೋ ರಮ್ಯವಾದದ್ದು. ಅದು ತಲೆಯ ಮೇಲಿದ್ದು ಗಡ್ಡದ ಮೇಲೆ, ಅಂದರೆ ಆರೋನನ ಗಡ್ಡದ ಮೇಲೆ ಇಳಿದು ಅವನ ವಸ್ತ್ರಗಳ ಅಂಚಿನ ಮೇಲೆ ಇಳಿಯುವ ಅಮೂಲ್ಯವಾದ ಎಣ್ಣೆ ಆಗಿಯೂ, ಚಿಯೋನಿನ ಪರ್ವತಗಳ ಮೇಲೆ ಬೀಳುವ ಹೆರ್ಮೋನಿನ ಮಂಜಿನ ಆಗಿಯೂ ಇದೆ. ಯಾಕೆಂದರೆ ಅಲ್ಲಿ ಕರ್ತನು ಆಶೀರ್ವಾದವನ್ನು ಎಂದೆಂದಿಗೂ ಇರುವ ಜೀವವನ್ನು ಆಜ್ಞಾಪಿಸಿದ್ದಾನೆ. ಸಾಕು, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ದೇವರೇ, ನಿನಗೆ ಸ್ತೋತ್ರ. ಈ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಸಮಯದಲ್ಲಿ ನಿನ್ನ ವಾಕ್ಯ ಭಾಗಕ್ಕಾಗಿ ಸ್ತೋತ್ರ. ದೇವಾ, ನಿನ್ನನ್ನೇ ಕೊಂಡಾಡ್ತೇವೆ, ಮಹಿಮೆಪಡಿಸ್ತೇವೆ. ನಮಗೆ ಪ್ರವಾದಿಯನ್ನು ಕಳಿಸಿ ಸತ್ಯವಿರತಕ್ಕಂಥ ಎಲ್ಲ ಮರ್ಮಗಳನ್ನು ತಿಳಿಯಪಡಿಸಿ ವಧುವಾಗಿ ಸಿದ್ಧವಾಗುವಂತೆ ಕೃಪೆ ಅನುಗ್ರಹಿಸಿದ್ದಕ್ಕಾಗಿ ಸ್ತೋತ್ರ. ಆ ಒಂದು ಪ್ರವಾದಿಯನ್ನು ಕಂಡುಕೊಳ್ಳುವಂತೆ ಕೃಪೆ ಅನುಗ್ರಹಿಸಿದ್ದಕ್ಕಾಗಿ ನಿನ್ನನ್ನು ಕೊಂಡಾಡ್ತೇವೆ. ನಾವು ನೆನೆಸಿರಲಿಲ್ಲ ಸ್ವಾಮಿ, ನಾವು ಅಂದುಕೊಂಡಿರಲಿಲ್ಲ ಲೋಕದಲ್ಲಿ ಒಬ್ಬ ಪ್ರವಾದಿ ಇದ್ದಾನೆಂಬುದಾಗಿ. ದೇವರೇ, ನೀನೇ ಅದನ್ನು ಮಾರ್ಗದರ್ಶನ ಮಾಡಿ ಅದ್ಭುತವಾದ ರೀತಿಯಲ್ಲಿ ಸಹಾಯ ಮಾಡಿ ಅದಕ್ಕೆ ಮಾರ್ಗದರ್ಶನ ಮಾಡಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಕೃಪೆ ಅದ್ಭುತವಾದದ್ದು. ಪ್ರವಾದಿ ಸಂದೇಶ ಅರ್ಥ ಮಾಡಿಕೊಳ್ಳಿ ಜ್ಞಾನ ಕೊಡು ದೇವರೇ. ನಿನ್ನ ಜ್ಞಾನ ಅಲ್ಲದೆ ದೇವರೇ, ನಾವು ಯಾವ ಜ್ಞಾನದಿಂದಲೂ ಕೂಡ ಅದನ್ನು ಲೌಕಿಕ ಜ್ಞಾನದಿಂದಾಗಲಿ ಬೇರೆ ಯಾವ ಥಿಯಾಲಜಿ ಜ್ಞಾನದಿಂದಾಗಲಿ ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಿನ್ನ ಜ್ಞಾನ ಬೇಕು. ನೀನು ನಿನ್ನ ಪವಿತ್ರಾತ್ಮನ ಪ್ರಕಟಣೆ ಮೂಲಕ ವಾಕ್ಯಗಳನ್ನು ಸ್ಪಷ್ಟಪಡಿಸು. ಜೊತೆಗಿರು, ಕೇಳುವಂತೆ ಎಲ್ಲರನ್ನೂ ಕೂಡ ಆಶೀರ್ವಾದ ಮಾಡು ದೇವರೇ. ನಿನ್ನ ವಾಕ್ಯದ ಮೂಲಕ ಓದಿಸಿದ್ದಾಗುವಂತೆ ಕೃಪೆ ಅನುಗ್ರಹಿಸಬೇಕಾಗಿ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿ ಹೊಂದಿದ್ದೇನೆ, ಆಮೆನ್. ಹಲ್ಲೆಲೂಯಾ. ಇವತ್ತಿನ ಸಂದೇಶದ ಹೆಸರು ರೂಪಾಂತರ ಶಕ್ತಿ. ಹಲ್ಲೆಲೂಯಾ. ರೂಪಾಂತರ ಶಕ್ತಿ. ಹಲ್ಲೆಲೂಯಾ. ಸಹೋದರರು ಐಕ್ಯವಾಗಿದ್ದರೆ ಎಷ್ಟೋ ಒಳ್ಳೆಯದು. ಸಹೋದರರು ಐಕ್ಯವಾಗಿರುವಂಥದ್ದು ಗಲಾಟೆ ಮಾಡಿಕೊಳ್ಳೋದಾದ್ರೆ ಎಷ್ಟೋ ಬ್ಯಾಡ್. ಅದೇನ್ರಿ, ಹಣಕ್ಕೋಸ್ಕರ, ಯಾವುದೋ ಒಂದು ವ್ಯವಹಾರಕ್ಕೋಸ್ಕರ, ಅದೆಲ್ಲ ನಮಗೆ ಕೆಲಸ ಬರಲ್ಲ. ಹಲ್ಲೆಲೂಯಾ. ಅವೆಲ್ಲ ಬಿಟ್ಟಾಕಿ ದೇವರನ್ನು ನೋಡ್ಬೇಕು. ಹಲ್ಲೆಲೂಯಾ. ಲೋಕದಾಸೆ ಎಲ್ಲ ನಾಶ ಆಗಿ ಹೋಗ್ತದೆ. ದುಡ್ಡು, ಕಾಸು, ಆಸ್ತಿ, ಬೆಳ್ಳಿ, ಬಂಗಾರ ಎಲ್ಲ ಏನಾಗತ್ತೆ ರೀ? ಇರ್ತದ? ನಿಮ್ಮ ಜೊತೆ ಬರ್ತದ? ತಗೊಂಡೋಗ್ತೀರಾ? ಅಯ್ಯೋ, ಇದಕ್ಕೋಸ್ಕರ ಬಡ್ದಾಡಬಾರ್ದು. ಐಕ್ಯವಾಗಿರುವಂಥದ್ದು ಎಷ್ಟೋ ರಮ್ಯವಾದದ್ದು, ಎಷ್ಟೋ ಒಳ್ಳೆಯದು. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಅದನ್ನೇ ಓದಿದ್ದು ನಾವು. ಸಹೋದರ ಒಂದಾಗಿರೋದು ಎಷ್ಟೋ ಒಳ್ಳೆಯದು, ರಮ್ಯವಾದದ್ದು. ಅದು ಆರೋನಿನ ಗಡ್ಡದ ಮೇಲೆಯೂ, ತಲೆಯ ಮೇಲೆ ಹಾಕಲ್ಪಟ್ಟವನ ಗಡ್ಡದ ಮೇಲೆಯೂ, ಅಲ್ಲಿಂದ ಅವನ ಅಂಗಿಗಳ ಕೊಳ್ಳ ಪಟ್ಟಿಗಳವರೆಗೂ ಹರಿದು ಬರುವ ಶ್ರೇಷ್ಠ ತೈಲದಂತೆಯೂ, ಹೆರ್ಮೋನ್ ಪರ್ವತದಲ್ಲಿ ಹುಟ್ಟಿ ಚಿಯೋನ್ ಪರ್ವತದ ಮೇಲೆ ಬೀಳುವ ಮಂಜಿನಂತೆಯೂ ಇದೆ. ಅಲ್ಲಿ ಆಶೀರ್ವಾದ ಜೀವವು ಸದಾಕಾಲ ಇರಬೇಕೆಂದು ಅವನು ಆಜ್ಞಾಪಿಸಿದ್ದಾನೆ. ಒಂದಾಗಿರುವಾಗ ಆಶೀರ್ವಾದ ಜೀವ ಅಲ್ಲಿ ಇರಬೇಕಂತ ದೇವರು ಏನು ಮಾಡಿದ್ದಾನೆ? ಆಜ್ಞಾಪಿಸಿದ್ದಾನೆ. ಹಲ್ಲೆಲೂಯಾ. ಯಾವ ವಿಷಯಕ್ಕೂ ನಾವು ಏನು ಮಾಡಬಾರ್ದು? ಬಿಟ್ಟು ಕೊಡಬಾರ್ದು. ಹಲ್ಲೆಲೂಯಾ. ಓ ಹಲ್ಲೆಲೂಯಾ. ಅಂತ ಸನ್ನಿವೇಶಗಳು ಬಂದಾಗ ಒಬ್ರಿಗೊಬ್ರಿಗೆ ಕ್ಷಮಾಪಣೆ ಕೇಳ್ಕೊಂಡು ಏನು ಮಾಡೋಕೆ ನಾವು? ಒಂದಾಗಿರಬೇಕು. ಹಲ್ಲೆಲೂಯಾ. ಅದು ದೇವರ ಸನ್ನಿಧಿಗೆ ಹೋಗುವುದಕ್ಕೆ ಆ ವ್ಯಕ್ತಿಯನ್ನು ಸಿದ್ಧಗೊಳಿಸುತ್ತದೆ. ಅಭಿಷೇಕ ತೈಲ ಏನು ಮಾಡ್ತದಂತೆ? ದೇವರ ಸನ್ನಿಧಿಗೆ ಹೋಗೋದಕ್ಕೆ ಅದು ಸಿದ್ಧಗೊಳಿಸ್ತದೆ. ಅಭಿಷೇಕ ತೈಲ ಏನು ಮಾಡ್ತದೆ? ಹಿಂದೆ ಹರಡು ಮಡಿ ಕಾಲದಲ್ಲಿ ಅಭಿಷೇಕ ತೈಲ ಇತ್ತು. ಸಮುವೇಲನು ದಾವೀದನನ್ನು ಅಭಿಷೇಕಿಸಿದ ಆ ಎಣ್ಣೆಯಿಂದ. ಹಲ್ಲೆಲೂಯಾ. ಆ ಎಣ್ಣೆನೇ ಪವಿತ್ರ ಆತ್ಮ. ಈಗ ಹಲ್ಲೆಲೂಯಾ. ಎಣ್ಣೆ ಇಲ್ಲದೆ ಅಭಿಷೇಕ ಇಲ್ಲ, ಅಭಿಷೇಕ ಇಲ್ಲದೆ ದೇವರ ಆತ್ಮ ಇಲ್ಲ. ಆ ರೀತಿ ಇವತ್ತು ದೇವರಾತ್ಮ ನಮಗೆ ಅದು ಎಣ್ಣೆ ಆಗಿದೆ. ಪವಿತ್ರಾತ್ಮ ನಮಗೇನಾಗಿದೆ? ಇವತ್ತು ಎಣ್ಣೆ ಆಗಿದೆ. ದೇವರ ಸನ್ನಿಧಿಗೆ ಹೋಗುವ ಮುಂಚೆ ಆ ಎಣ್ಣೆಯಿಂದ ಅಭಿಷೇಕಿಸಲ್ಪಡುತ್ತಾನೆ ಒಬ್ಬ ವ್ಯಕ್ತಿ. ಏನಾಗ್ತಾನೆ? ಅಲ್ಲಿಗೆ ಹೋಗೋದಕ್ಕಿಂತ, ದೇವರ ಸನ್ನಿಧಿಗೆ ಹೋಗೋದಕ್ಕಿಂತ ಮುಂಚೆ ಎಣ್ಣೆಯಿಂದ ಅಭಿಷೇಕಿಸಲ್ಪಡ್ತಾನೆ. ಮತ್ತು ಸಹೋದರರ ಐಕ್ಯತೆ ಇರುವಂತೆ ಅಲ್ಲಿ ಪರಿಮಳ ತೈಲ ಹಾಕಲ್ಪಡುತ್ತದೆ, ಸುರಿಸಲಾಗುತ್ತದೆ. ಇದು ಪರಿಶುದ್ಧಾತ್ಮನಿಗೆ ಗುರುತಾಗಿರುತ್ತದೆ. ಇದು ಪರಿಶುದ್ಧಾತ್ಮನಿಗೆ ಏನಾಗಿರ್ತದೆ? ಗುರುತಾಗಿರುತ್ತದೆ. ಒಬ್ಬ ದೇವರ ಮಗನನ್ನು ಮಾತ್ರ ಜನ್ಮ ಕೊಡಬಹುದು. ಹಲ್ಲೆಲೂಯಾ. ದೇವರಿಂದ ಬಂದಂಥ ವ್ಯಕ್ತಿ ಯಾರು? ಪ್ರಥಮವಾಗಿ ದೇವರಿಂದ ಬಂದಂಥ ವ್ಯಕ್ತಿ ಯಾರು?
ಆದಾಮನು. ದೇವರಿಂದ ಬಂದಿದ್ದಾರೆ ಪ್ರಥಮವಾಗಿ ಆದಾಮನು. ಆ ಆದಾಮನು ಯಾರ ಮಗನನ್ನು ಲೋಕಕ್ಕೆ ತರಬಹುದು? ದೇವರ ಮಗನನ್ನು ಲೋಕಕ್ಕೆ ತರಬಹುದು. ಸೈತಾನನ ಮಗನನ್ನು ಲೋಕಕ್ಕೆ ತರಕ್ಕೆ ಸಾಧ್ಯ ಇಲ್ಲ. ಯಾರು? ಆದಾಮನು. ಯಾಕೆಂದರೆ ಸಮಸ್ತ ಅದರ ಜಾತಿಗನುಸಾರವಾಗಿ ಹುಟ್ಟಬೇಕಂತ ದೇವರು ಆರ್ಡರ್ ಮಾಡಿದ್ದಾನೆ, ಆಜ್ಞೆ ಮಾಡಿದ್ದಾನೆ. ಸಮಸ್ತ ಅದರ ಜಾತಿ ಪ್ರಕಾರವಾಗಿ ಆದಿಕಾಂಡ 1ನೇ ಅಧ್ಯಾಯ 2ನೇ ವಚನ. ಆದಿಕಾಂಡ 1ನೇ ಅಧ್ಯಾಯ 12ನೇ ವಚನ. ತನ್ನ ಜಾತಿಯ ಪ್ರಕಾರ ಬೀಜ ಕೊಡುವ ಪಲ್ಯವನ್ನು, ತನ್ನ ಜಾತಿಯ ಪ್ರಕಾರ ತನ್ನಳಿಗೆ ಜೀವ ಇರುವ ಹಣ್ಣಿನ ಮರವನ್ನು ಮಳೆಯಿಸಿತು. ಸಾಕ್ಬಿಟ್ರೆ ನಾವು ನೋಡ್ತೇವೆ ಜಾತಿಗೆ ಅನುಸಾರವಾಗಿ 11ನೇ ವಚನ ನೋಡ್ತೇವೆ. ಭೂಮಿಯು ಹುಲ್ಲನ್ನು ಬೀಜ ಬಿಡುವ ಕಾಯಿಪಲ್ಯದ ಗಿಡಗಳನ್ನು ಬೆಳೆಸಲಿ ಮತ್ತು ಬೀಜವುಳ್ಳ ಹಣ್ಣಿನ ಮರಗಳನ್ನು ಅವುಗಳ ಜಾತಿಗೆ ಅನುಸಾರವಾಗಿ ಹುಟ್ಟಲಿ ಎಂದು ಹೇಳಿದನು. ಜಾತಿಗೆ ಅನುಸಾರ ಹುಟ್ಟಬೇಕಂತ ಅವತ್ತೇ ಆರ್ಡ್ರ್ ಮಾಡಿದ್ದು. ಆಯಾ ಜಾತಿಗೆ ಆಯಾ ಜಾತಿ ಹುಟ್ಟಬೇಕು. ಎಮ್ಮೆಯಲ್ಲಿ ಎಮ್ಮ ಕರ ಹುಟ್ಟಬೇಕು, ಹಸುನಲ್ಲಿ ಹಸುನ ಕರ ಹುಟ್ಟಬೇಕು, ಸೈತನಲ್ಲಿ ಸೈತನ ಮಕ್ಕಳು ಹುಟ್ಟಬೇಕು, ದೇವರಲ್ಲಿ ದೇವ್ರ ಮಕ್ಕಳು ಹುಟ್ಟಬೇಕು. ಅಲ್ಲಯ್ಯ, ಬೇರೆ ಬೇರೆ ಯಾವುದು ಹುಟ್ಟಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಸಮಸ್ತವು ಅದರ ಜಾತಿಗೆ ಅನುಸಾರವಾಗಿ ಹುಟ್ಟಲಿ ಅಂತ ದೇವರು ಹೇಳಿದನು. ನಂತರ ದೇವರು ವಿಶ್ರಾಂತಿ ತೆಗೆದುಕೊಂಡ. ಎಲ್ಲವನ್ನು ಸೃಷ್ಟಿ ಮಾಡಿದ ಮೇಲೆ 6 ದಿನಗಳೆಲ್ಲ ಸೃಷ್ಟಿ ಮಾಡಿದ ಮೇಲೆ 7ನೇ ದಿನಕ್ಕೆ ವಿಶ್ರಾಂತಿ ತೆಗೆದುಕೊಂಡನು. ದೇವರ ನಿಜವಾದ ಕೆಲವು ಮಾತುಗಳು ಮಾತ್ರ ಮಾತಾಡಿರುವುದು ನೀವು ಗಮನಿಸಿದ್ದೀರಾ? ಹಲ್ಲೆಲೂಯಾ. ಮನುಷ್ಯ ಪಾಪದಲ್ಲಿ ಬಿದ್ದ ನಂತರ, ಹಲ್ಲೆಲೂಯಾ, ಮನುಷ್ಯನ ಪಾಪದಲ್ಲಿ ಬಿದ್ದ ನಂತರ ಏನಾಯ್ತು? ಮನುಷ್ಯನ ಪಾಪದಲ್ಲಿ ಬಿದ್ದ ನಂತರ ಏನಾಯ್ತು? ವಾಕ್ಯವನ್ನು ತನ್ನ ಪ್ರವಾದಿಗಳಿಗೆ ಕೊಟ್ಟನು. ಮನುಷ್ಯ ಪಾಪದಲ್ಲಿ ಬಿದ್ದ ನಂತರ ಏನಾಯ್ತು? ವಾಕ್ಯವನ್ನು ತನ್ನ ಪ್ರವಾದಿಗಳಿಗೆ ಕೊಟ್ಟನು. ದೇವರು ವಿಶ್ರಾಂತಿ ಹೊಂದಿದನು. ಆತನು ಮಾಡಬೇಕಾದ ಕಾರ್ಯ ಬೇರ್ಯಾವುದೂ ಇಲ್ಲ. ಆ ಪ್ರವಾದಿಗಳು ಮಾಡ್ತಾರೆ. ಮತ್ತು ಮಾಡಬೇಕಾದ ಕಾರ್ಯ ಬೇರೆ ಏನೂ ಇರಲಿಲ್ಲ. ದೇವರಿಗೆ ವಿಶ್ರಾಂತಿ ತೆಗೆದುಕೊಂಡನು. ನಂತರ ಪ್ರವಾದಿಗಳು ಕೆಲಸ ಮಾಡ್ತಾರೆ. ಏನು ಮಾಡ್ತಾರೆ? ಅವಶ್ಯಕತೆ ಇದ್ದಾಗಲೆಲ್ಲ ಆತನ ಬಾಗಿಲನ್ನು ತಟ್ಟುವರಾಗಿರ್ತಾರೆ. ಪ್ರವಾದಿಗಳು ಬಂದು ಕೇಳಿದಾಗಲ್ಲ ದೇವರ ವಾಕ್ಯವನ್ನು. ದೇವರು ತನ್ನ ಕಾರ್ಯಗಳನ್ನು ಮಾಡ್ತಾನೆ. ಅವ್ರು ಏನು ಕೇಳ್ತಾರೆ ಅದು ಕೆಲಸ ಮಾಡ್ತಾರೆ. ಪ್ರವಾದಿಗಳು ಆತನ ಒರಿಜಿನಲ್ ಆದಂಥ ಸೇವಕರಾಗಿದ್ದಾರೆ. ಹಲ್ಲೆಲೂಯಾ. ಅವರಿಂದ ನಾವು ವಾಕ್ಯಗಳನ್ನು ತೆಗೆದುಕೊಳ್ಬೇಕು. ನಮಗೆ ನಾವೇ ವಾಕ್ಯನ ಉಂಟು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಮಗೆ ಡೈರೆಕ್ಟಾಗಿ ದೇವರು ಮಾತಾಡೋಕ್ಕಾಗಲ್ಲ. ಪ್ರವಾದಿ ಮೂಲಕ ಮಾತಾಡಿ ಎಲ್ಲವನ್ನು ಸಿದ್ಧ ಮಾಡಿದ್ದನ್ನು ನಾವು ತೆಗೆದುಕೊಂಡು ಬೆಳೆಯುವಂಥದ್ದು. ಪ್ರವಾದಿಗಳ ಮೂಲಕ ವಾಕ್ಯವನ್ನು ಕಳಿಸ್ತಾನೆ. ಆತನಿಗೆ ಒಂದು ಪದ್ಧತಿ ಇದೆ ಮತ್ತು ಆ ಕಾರ್ಯ ಮಾಡೋದಕ್ಕೆ ಅದೇ ಆತನ ಮಾರ್ಗವಾಗಿದೆ. ಇದು ಆತನ ಪದ್ಧತಿ. ವಾಕ್ಯ ಬೇಕಾದಾಗೆಲ್ಲ ಅಥವಾ ಭೂಮಿಗೆ ಜನರಿಗೆ ಅವಶ್ಯಕತೆ ಇದ್ದಾಗಲೆಲ್ಲ ಪ್ರವಾದಿಗಳ ಮೂಲಕ ಆತನ ಏನು ಮಾತಾಡ್ತಿದ್ದ. ಪ್ರವಾದಿಗಳು ಆತನ ನಿಜವಾದ ಸೇವಕರಾಗಿದ್ದಾರೆ. ಸಮಸ್ತವು ಆಯಾ ಜಾತಿಗೆ ಅನುಸಾರ ಹುಟ್ಟಲಿಕ್ಕಿದೆ. ಅದೇ ಮಾರ್ಗ ಬಹು ಅಂದವಾಗಿ ದೇವರು ಏನು ಹೇಳಿದ್ದಾನೋ ಅದೇ ರೀತಿ ನಡೀತಾ ಇದೆ. ಇವತ್ತಿಗೂ ಕೂಡ ಏನು ಮಾಡ್ತಾ ಇದೆ? ಅದೇ ರೀತಿ ನಡೀತಾ ಇದೆ. ಗೋಧಿ ಬೀಜವನ್ನು, ಹುಲ್ಲು ಬೀಜವನ್ನು, ಭತ್ತದ ಬೀಜವನ್ನು ಈ ರೀತಿ ಆಯಾ ಜಾತಿಗೆ ಅನುಸಾರವಾಗಿ ಹುಟ್ಟುವಂಥದ್ದು ನೋಡ್ತೇವೆ. ಸಮಸ್ತವಾದ ಜಾತಿಗೆ ಅನುಸಾರ ಹುಟ್ಟಲಿಕ್ಕಿದೆ. ಅದೇ ಮಾರ್ಗ ಬಹು ಅಂದವಾಗಿ ದೇವರು ಏನು ಹೇಳಿದ್ದಾನೆ ಅದೇ ರೀತಿ ನಡೀತು. ಅಲ್ಲಿ ಅಸಹ್ಯವಾದ ಮೂಲ ಸ್ಥಾನದಿಂದ ತುಂಬಿದ ವಂಚಕನು ಬಂದನು. ಇದನ್ನು ತೋಟಕ್ಕೆ ಏನು ಪ್ರವೇಶ ಆಯಿತು? ಅಸಹ್ಯವಾದ ಮೂಲದಿಂದ ಬಂದಂಥ ವಂಚಕನಲ್ಲಿ ಏನು ಮಾಡ್ದ? ಬಂದನು. ಆತನ ಕುರಿತು ನಾನು ಎಚ್ಚರಿಸುವುದಕ್ಕೆ ಪ್ರಯತ್ನಿಸ್ತೇನೆ. ಪ್ರವಾದಿ ಹೇಳ್ತಾರೆ, ಆತನ ಕುರಿತು ನಾನು ಎಚ್ಚರಿಸುವುದಕ್ಕೆ ಪ್ರಯತ್ನಿಸ್ತೇನೆ. ವಾಕ್ಯ ಬೆಳೆಯಲು ಪ್ರಾರಂಭಿಸಿದಾಗ ನಯವಾಗಿ ಮೃದುವಾಗಿ ವಾಕ್ಯ ಅಂಗೀಕರಿಸದಂತೆ ಮಾಡುತ್ತಾನೆ ಆ ವಂಚಕ. ವಾಕ್ಯ ಬೆಳೆಯುವಂಥ ಸಮಯದಲ್ಲಿ ಏನು ಮಾಡ್ತಾನೆ ಸೈತಾನ? ನಯವಾಗಿ ವಂಚಕನಾಗಿ ಬಂದು ವಾಕ್ಯವನ್ನು ನಂಬಾರ್ದಂಥ ಜನರನ್ನ ಏನು ಮಾಡ್ತಾನೆ? ತೀಟಿ ಮಾಡ್ತಾನೆ ಅವನು. ಹಲ್ಲೆಲೂಯಾ. ಅವಾದಮ್ಮ ವಾಕ್ಯದ ಸನ್ನಿಧಾನದಲ್ಲಿ ದೇವರ ಸನ್ನಿಧಾನದಲ್ಲಿ ಇರುವಂಥ ಸಮಯದಲ್ಲಿ ಸೈತನ ಏನು ಮಾಡ್ದ? ಪ್ರವೇಶಿಸಿದನು. ಆತನು ಕೆಡುಕನು. ಹಲ್ಲೆಲೂಯಾ.
ಆತನು ವಾಕ್ಯವನ್ನು ಏನು ಮಾಡ್ತಾನೆ, ಕೆಡಿಸುವನಾಗಿದ್ದಾನೆ, ತಾರುಮಾರು ಮಾಡುವನಾಗಿದ್ದಾನೆ, ಮತ್ತೆ ಭ್ರಷ್ಟ ಮಾಡುವನಾಗಿದ್ದಾನೆ, ಮೂಲ ಬೀಜವನ್ನು ಕೆಡಿಸುವನಾಗಿದ್ದಾನೆ. ಇವನು ಸುತ್ತ 10ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಆತನು ಕೊಯ್ಯೋದಕ್ಕೂ ಕದ್ಕೊಳ್ಳೋದಕ್ಕೂ ಮೋಸ ಮಾಡೋದಕ್ಕೂ ಬರ್ತಾನಂತ ವಾಕ್ಯ ಇದೆಯಲ್ಲ, ಅದೇ ರೀತಿ ಅವನು ಕಾರ್ಯಗಳನ್ನು ಮಾಡುವಂಥವನಾಗಿದ್ದಾನೆ. ಆದಿ ಪ್ರಣಾಳಿಕೆಯನ್ನು ಕೆಡಿಸುವನಾಗಿದ್ದಾನೆ. ಆದಿ ದೇವರ ಯೋಜನೆ ಏನಿತ್ತು ಅದನ್ನು ಏನೇನು ಮಾಡೋನಾಗಿದ್ದಾನೆ, ಕೆಡಿಸುವವನಾಗಿದ್ದಾನೆ. ಹಲ್ಲೆಲೂಯಾ. ಬೀಜ ಹಾಕುವ ಮೊದಲೇ ಆತನು ಕೆಟ್ಟ ಕಲುಷಿತವಾದ ಬೀಜದಿಂದ ಅದನ್ನು ಕೆಡಿಸಿದನು. ಆ ಕಾರಣದಿಂದ ಅಂದವಾದ ಏದೇನು ತೋಟ ಕೆಟ್ಟು ಹೋಯ್ತು. ಅದಕ್ಕೆ ನಾವೀಗ ರೂಪಾಂತರ ಆಗಬೇಕು. ಅಲ್ಲಿಗೆ ಹೋಗೋದಕ್ಕಾಗಿ ನಾವೇನಾಗಬೇಕು, ರೂಪಾಂತರ, ಬದಲಾವಣೆ ಆಗಬೇಕು. ನಮ್ಮ ಮಾನವ ಸ್ವಭಾವಗಳೇನಾಗಬೇಕು, ಬದಲಾಗಬೇಕು. ನಾವು ಬದಲಾಗಬೇಕು. ಹಲ್ಲೆಲೂಯಾ. ಹೀಗೆ ಸೈತಾನನು ವಾಕ್ಯದಲ್ಲಿ ಇಲ್ಲದ ಕಾರ್ಯಗಳನ್ನು ಇದೆ ಎಂದು ಹೇಳುತ್ತಾ ವಾಕ್ಯವನ್ನು ಕೆಡಿಸ್ತಾನೆ. ವಾಕ್ಯದಲ್ಲಿ ಇಲ್ದಿರ್ತಕ್ಕಂಥ ಕಾರ್ಯಗಳು ಇದೆ ಅಂತೇಳಿ ಏನು ಮಾಡ್ತಾನೆ ಅವನು, ವಾಕ್ಯವನ್ನು ಕೆಡಿಸ್ತಾನವನು. ಅದೇ ಅವನ ಕೆಲಸ. ಇಲ್ಲದನ್ನು ಇದೆ ಅಂತೇಳಿ ಮಾಡುವಂಥದ್ದು, ವಾಕ್ಯವನ್ನು ಕೆಡಿಸುವಂಥದ್ದು. ಹಲ್ಲೆಲೂಯಾ. ಆದಿಯಲ್ಲಿ ಮಾಡಿದಂಥ ಕಾರ್ಯ ಅದೇ. ವಾಕ್ಯದಲ್ಲಿದ್ದನ್ನು ಏನು ಮಾಡ್ದ, ಅವ್ರಿಗೆ ಹೇಳಿ, ಅವಳಿಗೆ ಹೇಳಿ ಬೋಧಿಸಿ ಅವಳ ಆಕೆಯನ್ನು ಕೆಡಿಸುವಂಥದ್ದು ನಾವು ನೋಡ್ತೇವೆ. ಆದಿಯಲ್ಲಿ ಮಾಡಿದ ಕಾರ್ಯ ಅದೇ. ಒಳ ಪ್ರವೇಶಿಸಿ ಆ ದುಷ್ಟನ್ನು ನಾಶ ಮಾಡುವನು. ದೇವರು ಆದಿಯಲ್ಲಿ ನುಡಿದ ವಾಕ್ಯವು ಅವುಗಳ ಜಾತಿಗೆ ಅನುಸಾರವಾಗಿ ಹುಟ್ಟುವುದಕ್ಕೂ ಫಲಿಸುವುದಕ್ಕೂ ಮಾಡಲು ದೇವರು 6000 ವರ್ಷಗಳನ್ನು ತೆಗೆದುಕೊಂಡ. ಒಂದು ವಾಕ್ಯ ಕರೆಕ್ಟಾಗಿ ದೇವ್ರ ಮಾತಿನಂತೆ ನಡಿಬೇಕಂತೇಳಿ, ದೇವ್ರ ಮಾತು ಏನು ಹೇಳಿದನೋ ಅದರಂತೆ ನಡಿಬೇಕಂತೇಳಿ, ಒಂದು ಬೀಜ ಹಾಕಿದ ಅದೇ ಬೀಜವನ್ನು ಫಲಿಸಬೇಕಂತೇಳಿ, ಇದೆಲ್ಲ ಸೃಷ್ಟಿಯನ್ನು ಕ್ರಮಪಡಿಸೋದಕ್ಕೆ 6000 ವರ್ಷಗಳು ದೇವರು ತೆಗೆದುಕೊಂಡ. ಎಷ್ಟು ಸಾವಿರ ವರ್ಷ ತೆಗೆದುಕೊಂಡಿದ್ದಾನೆ? 6 ದಿನ ಅಂದರೆ 6000 ವರ್ಷ. ಅದು 6 ದಿನ ಅಂದರೆ 6 ದಿನ ಅಲ್ಲ. ಒಂದು ದಿನಕ್ಕೂ ಮತ್ತೊಂದು ದಿನಕ್ಕೆ ಗ್ಯಾಪ್ ಎಷ್ಟಿದೆ? 1000 ವರ್ಷಗಳು. ಹಲ್ಲೆಲೂಯಾ. ತೆಗೆದುಕೊಂಡನು ಮತ್ತು ಮಾಡಿದ ಎಲ್ಲವೂ ದೇವರ ಸ್ವಂತ ವಾಕ್ಯವಾಗಿದ್ದು ಅವುಗಳ ಜಾತಿಗೆ ಅನುಸಾರವಾಗಿ ಫಲಿಸಿದವು. ಈಗ ಕೆಡಿಸ್ಲಿಕ್ಕೆ, ಆ ದೇವರ ವಾಕ್ಯ ಕೆಡಿಸ್ಲಿಕ್ಕೆ, ತಾರುಮಾರು ಮಾಡಲಿಕ್ಕೆ ಈಗ ಸಹಿತ 6000 ವರ್ಷ ತೆಗೆದುಕೊಂಡಿದ್ದಾನೆ. ಈಗ 6000 ವರ್ಷಗಳಿಂದ ಮತ್ತೆ ಕೆಡಿಸ್ತಾನದನೀಗ. ದೇವರು ಸೃಷ್ಟಿ ಮಾಡಲಿಕ್ಕೆ 6000 ವರ್ಷ ತೆಗೆದುಕೊಂಡ, ಕೆಡಿಸ್ಲಿಕ್ಕೆ ಏನು ಮಾಡ್ತಾನೆ, ಸಹಿತ ಕೆಡಿಸ್ಲಿಕ್ಕೆ 6000 ವರ್ಷ ತೆಗೆದುಕೊಂಡಿದ್ದಾನೆ. 6020 ವರ್ಷ ಆತೀಗ ಈ ಲೋಕ ಸೃಷ್ಟಿಯಾಗಿ. ಹಲ್ಲೆಲೂಯಾ. ಮಲಾಕಿ ಗ್ರಂಥಕ್ಕೆ 4000 ವರ್ಷ. ಯೇಸು ಕ್ರಿಸ್ತನು ಬಂದೋಗಿ ಇವತ್ತು ಎಷ್ಟು ವರ್ಷ ಆಯ್ತು? ಈಗ 2000 ವರ್ಷ ಅಷ್ಟೇನಾ? 2020 ವರ್ಷ ಆಯ್ತು. ಅಂದರೆ 6020 ವರ್ಷ ಆತೀಗ ಲೋಕ ಸೃಷ್ಟಿಯಾಗಿ. ಹಲ್ಲೆಲೂಯಾ. ಹಾಗಾದರೆ ಆತನು ಏನು ಮಾಡಿದನು? ಆತನು ತನಗೋಸ್ಕರ ಒಂದು ಹೊಸ ವಿಧಾನದಿಂದ ಏದೇನನ್ನು ತೆಗೆದುಕೊಂಡು ಬಂದನು. ಇದು ಸೈತಾನನ ಏದೇನ್. ಈಗ ನಾವು ಸೈತಾನನ ಏದೇನಲ್ಲಿ ಜೀವಿಸ್ತಾ ಇದ್ದೀವಿ. ಹಲ್ಲೆಲೂಯಾ. ಕಪಟ ವ್ಯಕ್ತಿ ಎಂಬುದನ್ನು ಗಮನಿಸ್ರಿ. ಅವನೆಷ್ಟು ಕಪಟ ವ್ಯಕ್ತಿ ಅಂತ ಗಮನಿಸ್ರಿ. ಸೃಷ್ಟಿಸಲಾರ. ಹಲ್ಲೆಲೂಯಾ. ಅವನು ಕೆಡಿಸ್ತಾನೆ ಹೊರತು ಸೃಷ್ಟಿ ಮಾಡೋಕ್ಕೆ ಅವನಿಗೆ ಶಕ್ತಿ ಇಲ್ಲ. ಪಾಪವು ನೀತಿಯನ್ನು ತಾರುಮಾರು ಮಾಡುತ್ತದೆ. ಪಾಪ ಏನು ಮಾಡ್ತದೆ? ನೀತಿಯನ್ನು ತಾರುಮಾರು ಮಾಡ್ತದೆ. ಆತನ ಸುಳ್ಳಾದ ಕಾರ್ಯಗಳನ್ನು ಸತ್ಯ ಅಂತೇಳಿ ಏನು ಮಾಡೋಕ್ಕೆ ಪ್ರೂವ್ ಮಾಡೋಕ್ಕೆ ಹೋಗ್ತಾನವನು. ವ್ಯಭಿಚಾರ ಅಂದರೆ ದೇವರ ನಿರ್ಣಯಿಸಿದ ಸರಿಯಾದ ಕಾರ್ಯ ಬಿಟ್ಟು ತಪ್ಪಾದ ಕಾರ್ಯ ಮಾಡುವುದೇ ಮರಣವು ಅದನ್ನು ತೆಗೆದುಕೊಂಡಿತ್ತು. ಆ ತಪ್ಪಾದ ಕಾರ್ಯ ಮಾಡುವಾಗ ಮರಣ ಅದನ್ನು ತೆಗೆದುಕೊಳ್ತದೆ. ಆ ರೀತಿ ಜೀವವನ್ನು ಕೆಡಿಸುವನಾಗಿದ್ದಾನೆ. ದೇವರ ನಿಯಮಗಳನ್ನು ಕೆಡಿಸುವನಾಗಿದ್ದಾನೆ. ದೇವರ ವಾಕ್ಯಗಳನ್ನು ಕೆಡಿಸುವನಾಗಿದ್ದಾನೆ. ದೇವರ ವಾಕ್ಯದಲ್ಲಿ ಇದೆಯೋ ಎಂಬಂತೆ ಅದನ್ನು ಹೇಳಿ, ಸುಳ್ಳು ಹೇಳಿ ಅದನ್ನು ಸೈತನ ಮಾಡಿಸುವನಾಗಿದ್ದಾನೆ. ಹಲ್ಲೆಲೂಯಾ. ಆತನು ಅದನ್ನು ಹೇಗೆ ಮಾಡಿದನು? ಹೇಗೆ ಮಾಡಿದನು? ಇದನ್ನು ಗಮನಿಸ್ರಿ. ಇದನ್ನು ನಾಗರಿಕತೆಯಿಂದ ಮಾಡಿದನು. ಹಲ್ಲೆಲೂಯಾ. ಯಾವ ರೀತಿ ಇದನ್ನೆಲ್ಲ ಕೆಡಿಸ್ತದಲ್ಲಪ್ಪ ಅಂದ್ರೆ ನಾಗರಿಕತೆ ಅನ್ನುವಂಥ ಒಂದು ಹೊಸ ಹೆಸರು ಇಟ್ಕೊಂಡು ಎಲ್ಲ ಕೆಡಿಸ್ತದಲ್ಲ.
ನಾಗರಿಕತೆ ಅನ್ನುವಂಥ ಹೊಸ ಹೆಸರಿಟ್ಕೊಂಡು ಏನು ಮಾಡ್ತಾನೆ ಅವನು? ಇದು ಬಹು ಅಲ್ಪವಾಗಿ ತೋರಬಹುದು ನಿಮಗೆ, ಇದು ಭಾಳ ಸಣ್ಣ ವಿಷಯ ಅಂತ ತೋರ್ಬೋದು. ನಾಗರಿಕತೆ ಅನ್ನುವಂಥ ವಿಷಯದಿಂದ ಈ ಲೋಕವನ್ನು ಕೆಡಿಸ್ತದ ನಾವು. ಅಲ್ಲದೆಯಾ? ನಾಗರಿಕತೆ, ನಾವು ಈ ದಿನ ಬೆಳೆಯುವ ವಾತಾವರಣ ಕೂಡ ಅದೇ ಆಗಿದೆ. ನಾವು ಇದನ್ನೇನಾಗಿದ್ದೀವಿ? ಅದೇ ನಾಗರಿಕತೆಯಲ್ಲಿ ಬೆಳೀತಾ ಇದ್ದೇವೆ. ಇದು ಸೈತಾನಿಂದ ಬಂದಿದೆ. ನಾಗರಿಕತೆ ದೇವರಿಂದ ಬರಲಿಲ್ಲ, ಸೈತಾನಿಂದ ಬಂದಿದೆ. ನಾಗರಿಕತೆ ಅಂದ್ರೇನು? ಹೊಸ ಹೊಸ ಯಂತ್ರಗಳನ್ನು ಸೃಷ್ಟಿ ಮಾಡೋವಂಥದ್ದು. ಇದೆಲ್ಲ ದೇವ್ರ ಜ್ಞಾನ ಅಲ್ಲ, ಇದು ಸೈತಾನ ಜ್ಞಾನ. ಇದೆಲ್ಲ ಏನಿಲ್ಲ, ಸೈತಾನ್ನ ಕಾರ್ಯಕ್ರಮಗಳಿವೆಲ್ಲ. ಇದೆಲ್ಲ ದೇವ್ರ ಜ್ಞಾನ, ದೇವ್ರು ಕೊಟ್ಟನಂತ ತಿಳ್ಕೊಬೇಡ್ರಿ. ಅಲ್ಲೆಲ್ಲೂಯ್ಯ. ಇದೆಲ್ಲ ದೇವ್ರ ಸನ್ನಿಧಾನ ಬಿಟ್ಟವರು ಮಾಡುವಂಥ ಕೆಲಸ. ಆದಿಕಾಂಡ 4:16 ವಚನ. ಮತ್ತು ಕಾಯನನು ಕರ್ತನ ಸನ್ನಿಧಿಯಿಂದ ಹೊರಟು ಏದೇನಿನ ಪೂರ್ವದಲ್ಲಿದ್ದ ನೋದು ಎಂಬ ದೇಶದಲ್ಲಿ ವಾಸಿಸಿದನು. 17. ಕಾಯನನು ತನ್ನ ಹೆಂಡತಿಯನ್ನು ಅರಿತನು, ಆಕೆಯ ಗರ್ಭಿಣಿಯಾಗಿ ಅನೋಕನನ್ನು ಎತ್ತಳು. ಆಗ ಕಾಯನು ಒಂದು ಪಟ್ಟಣವನ್ನು ಕಟ್ಟಿ ತನ್ನ ಮಗನಾದ ಅನೋಕನ ಹೆಸರನ್ನು ಆ ಪಟ್ಟಣಕ್ಕೆ ಇಟ್ಟನು. ಸಾಕು. ನಾವು ಪಟ್ಟಣಗಳನ್ನು ಕಟ್ಟುವಂಥದ್ದು ಯಾರ ಕೆಲಸ ಇದು? ಪಟ್ಟಣಗಳನ್ನು ಕಟ್ಟುವಂಥದ್ದು, ಬಿಲ್ಡಿಂಗ್ಗಳನ್ನು ಕಟ್ಟುವಂಥದ್ದು, ಇದೆಲ್ಲ ಮಾಡುವಂಥ ಕೆಲಸ ಯಾರ್ದು? ದೇವ್ರು ಬಿಟ್ಟರೆ ಕೆಲಸ. ದೇವರಿಂದ ದೂರ ಆದವ್ರ ಕೆಲಸ ಅದು. ಅಲ್ಲಲ್ಲೂಯ್ಯ. ನಾವು ನೋಡ್ತೇವೆ ಇಲ್ಲಿ, ನಾಗರಿಕತೆಯಿಂದ ಬೆಳೀತಿದ್ದೇವೆ ಎಂದು ತಿಳಿದು ನಮ್ಮ ನೀತಿ ಏನಾಗ್ತೈತೆ? ನಾಶವಾಗ್ತಾ ಇದೆ. ನೀತಿ ಏನಾಗ್ತಿದೆ? ನಾಶ ಆಗ್ತಿದೆ. ನಾಗರಿಕತೆ ಎನ್ನುವಂಥ ವಿಪರೀತವಾದ ಗೋಪುರದಂತೆ ಬೆಳೀತಾ ಇದೆ. ನಾಗರಿಕತೆ ಅನ್ನುವಂಥದ್ದು ವಿಪರೀತವಾಗಿ ಗೋಪುರದಂತೆ ಬೆಳೀತಾ ಇದೆ. ನೀತಿ ಇಲ್ಲ, ನಾಗರಿಕತೆ ಅಷ್ಟೇ ಇದೆ. ನಾಗರಿಕತೆ ಅಂದ್ರೇನು? ಒಬ್ರಿಗೊಬ್ರು ಬಡದಾಡಿ ಇವ್ರು ಕಿತ್ಕೊಂಡು ಅವ್ರು ಕಿತ್ಕೊಂಡು ಬಿಲ್ಡಿಂಗ್ ಕಟ್ಟುವಂಥದ್ದು. ನಾಗರಿಕತೆ ಅಲ್ಲ, ಅದು ಮರಣ. ಅಲ್ಲೆಲ್ಲೂಯ್ಯ. ಪಾಪ ವ್ಯಾಧಿಗಳಿಗೆ ಇವೆಲ್ಲ ದೇವರಿಂದ ಬಂದಿಲ್ಲ. ಅಲ್ಲೆಲ್ಲೂಯ್ಯ. ಎಲ್ಲ ನಾಗರಿಕತೆ ಅನ್ನುವಂಥದ್ದು ಏನಾಗಿತ್ತು ಅಂದರೆ ಪಾಪಗಳಿಗೂ ರೋಗಗಳಿಗೂ ಮರಣಗಳಿಗೂ ಕಾರಣವಾಯಿತು. ಬರಲಿರುವ ರಾಜ್ಯದಲ್ಲಿ, ಬರಲಿರುವ ಪರಲೋಕದಲ್ಲಿ ನಾಗರಿಕತೆ ಇರಲ್ಲ ಅಲ್ಲಿ. ಅಲ್ಲೆಲ್ಲೂಯ್ಯ. ಅದು ವಿಜ್ಞಾನದಿಂದ ಬಂದ ನಾಗರಿಕತೆ ಅಲ್ಲ. ಪರಲೋಕ ಏನಾಗಿದೆ? ವಿಜ್ಞಾನದಿಂದ ಬಂದಿದ್ದಲ್ಲ ಅದು. ಆದರೆ ವಾಕ್ಯದ ಮೂಲಕ ಬರುವ ನಾಗರಿಕತೆ ಇರುತ್ತದೆ. ಇದು ವಾಕ್ಯದ ಮೂಲಕ ಬರುವ ವಿಶ್ವಾಸ ನಾಗರಿಕತೆ, ನಂಬಿಕೆ ನಾಗರಿಕತೆ. ನಮ್ಮ ನಾಗರಿಕತೆ ಪರಲೋಕ ಏನಾಗಿರ್ತದೆ? ಅದು ವಿಶ್ವಾಸದಿಂದ ಬರುವಂಥದ್ದಾಗಿದೆ. ಎಲ್ಲಿಂದ ಬರುವಂಥದ್ದಾಗಿದೆ? ಅದು ವಿಶ್ವಾಸದಿಂದ ಬರುವಂಥದ್ದು. ಅದಕ್ಕಾಗಿ ಬರಲಿರುವ ತನ್ನ ರಾಜ್ಯದಲ್ಲಿ ಈ ಕಾಲದ ನಾಗರಿಕತೆ ಇರೋದಿಲ್ಲ. ಈಗಿನ ನಾಗರಿಕತೆ ಸೈತಾನನ ಬಲೆ. ಅದು ಈಗಿನ ನಾಗರಿಕತೆ ಏನಾಗಿರ್ತದ? ಸೈತಾನನ ಬಲೆ. ನಾಗರಿಕತೆ ಅನ್ನುವಂಥ ಹೆಸರಿನ ಮೂಲಕ ಮಾಡ್ತಾನೆ, ಜನರನ್ನ ಕೊಲ್ಲುತ್ತಾನೆ. ಅದಕ್ಕಾಗಿ ಬದುಕುವ ಬದಲಾಗಿ ಸಾಯ್ತಾ ಇದ್ದೇವೆ. ನಾವು ಬದುಕುವ ಬದಲಾಗಿ ಏನಾಗ್ತಿದ್ದೀವಿ? ಸಮಸ್ತವನ್ನು ಅಲ್ಲೂಯ್ಯ ತಾರುಮಾರು ಮಾಡುತ್ತಾನೆ ಸಾಯುವವರೆಗೂ. ಅಲ್ಲೂಯ್ಯ. ಒಂದರಿಂದ ಇನ್ನೊಂದು ಕಲಬೆರಕೆ ಮಾಡುತ್ತಾ, ಒಂದರಿಂದ ಇನ್ನೊಂದು ಕಲಬೆರಕೆ ಮಾಡಿ. ನಾಗರಿಕತೆ ಅಂದ್ರೆ ಒಂದರಿಂದ ಇನ್ನೊಂದು ಕಲಬೆರಕೆ ಮಾಡುವಂಥದ್ದು ನಾಗರಿಕತೆ. ಮಾಡುತ್ತಲೇ ಇರುತ್ತಾನೆ. ಈಗ ಅದು ಸತ್ತು ಹೋಗುವ ಸಂತತಿಯಾಗಿದೆ. ಈ ರೀತಿ ಕಲಬೆರಕೆ ಆಗಿದ್ದರಿಂದ ಇವತ್ತೆಲ್ಲ ಕಲಬೆರಕೆ ವಸ್ತುಗಳು ನೋಡ್ರಿ. ಆಫ್ರಿಕಾ ದೇಶದಲ್ಲಿ ಏನು ಮಾಡ್ತಾರೆ ಅಂದ್ರೆ ಅವ್ರು ಪೆನ್ಸಿಲನ್ನು ಉಪಯೋಗ ಮಾಡಲ್ಲಂತೆ. ಆಫ್ರಿಕಾ ದೇಶದಾಗ ಪೆನ್ಸಿಲ್ ಏನು ಮಾಡೋದಂತೆ? ಪೆನ್ಸಿಲ್ ಉಪಯೋಗಿಸ್ತಾರಲ್ಲ, ಪೆನ್ಸಿಲ್ ಆಗ್ತೇನೆ ಅಂತ ಡಾಕ್ಟ್ರ್ ಕೇಳ್ತಾರೆ ನೋಡ್ರಿ. ಪೆನ್ಸಿಲಿನ್ ಇಂಜೆಕ್ಷನ್ ಅದು ರೋಗ ವಾಸಿ ಮಾಡ್ತದಂತೇಳಿ ಡಾಕ್ಟ್ರು ಅದನ್ನು ಚುಸ್ತಾರೆ ದೇಹಕ್ಕೆ. ಆದರೆ ಇನ್ನೊಂದು ರೋಗವನ್ನು ತೆಗೆದುಕೊಂಡು ಬರ್ತದಂತ. ಅದಕ್ಕೆ ಆಫ್ರಿಕಾ ದೇಶ ಬ್ಯಾನ್ ಮಾಡಿರೋಂಥದ್ದು. ಆದರೆ ಈ ಪೆನ್ಸಿಲಿನ್ ಬಗ್ಗೆ ಗೊತ್ತಿಲ್ಲ ಕೆಲವರಿಗೆ. ಆ ದೇಶದಲ್ಲಿ ಪ್ರವೇಶ ಇಲ್ಲ. ಪೆನ್ಸಿಲಿನ್ ಏನು ಮಾಡುತ್ತದೆ ಅಂದರೆ ಒಂದು ರೋಗವನ್ನು ತೊಲಗಿಸಿ ಮತ್ತೊಂದು ರೋಗವನ್ನು ತೆಗೆದುಕೊಂಡು ಬರ್ತದೆ. ಇದಕ್ಕಾಗಿ ಅಲ್ಲಿ ಆಫ್ರಿಕಾ ದೇಶದಲ್ಲಿ ಏನಿಲ್ಲದು ಪೆನ್ಸಿಲಿನ್ ಅಲೋ ಇಲ್ಲ. ನೀವು ವ್ಯವಸಾಯ ಮಾಡ್ತಿರಲ್ಲ, ಅಲ್ಲೆಲ್ಲೂಯ್ಯ. ವ್ಯವಸಾಯದಲ್ಲಿ ಆರೋಗ್ಯಕರವಾದ ಬೆಳೆಗೆ ಔಷಧಿ ಅವಶ್ಯಕತೆ ಇಲ್ಲ. ಆರೋಗ್ಯಕರವಾದ ಬೆಳೆಗೆ ಏನಾಗಿಲ್ಲ ಔಷಧಿ ಅವಶ್ಯಕತೆ ಇಲ್ಲ.
ಅಂತ ಎಷ್ಟು ಜನರಿಗೆ ಗೊತ್ತಿದೆ. ಆರೋಗ್ಯಕರವಾದ ಅಂದರೆ ಒರಿಜಿನಲ್ ಬೀಜಕ್ಕೆ ಔಷಧಿ ಅಗತ್ಯಿಲ್ಲ, ಎಲ್ಲ ಡೂಪ್ಲಿಕೇಟ್ ಔಷಧಿಗೆ ಡೂಪ್ಲಿಕೇಟ್ ಬೀಜ ಇರ್ತಾವಲ್ಲ ಅದಕ್ಕೆ ಔಷಧಿ ಬೇಕು. ನೀನು ಯಾವುದಕ್ಕೆ ಔಷಧಿ ಬೇಕು? ಮಿಕ್ಸ್. ಏನು ಹೈಬ್ರಿಡ್ ಅಂದರೆ ಡೂಪ್ಲಿಕೇಟ್. ಅದು ಹೈಬ್ರಿಡ್ ತಳಿ ಎಲ್ಲ ಡೂಪ್ಲಿಕೇಟ್ ಮಿಕ್ಸ್ ಆಗಿದ್ದು, ಒರಿಜಿನಲ್ಗೆ ಮಿಕ್ಸ್ ಮಾಡಿದ್ದು. ದಪ್ಪ ದಪ್ಪ ಕಾಯಿಗಳು. ನೋಡಿ, ನಾವು ನೋಡ್ತೇವೆ ಒರಿಜಿನಲ್ ಆದಂಥ ಬೀಜಕ್ಕೆ ಜವಾರಿ ಬೀಜ ಅಂತ ಕರೀತಾರೆ, ಅದಕ್ಕೆ ಔಷಧಿ ಅಗತ್ಯ. ಆದರೆ ಈ ಡೂಪ್ಲಿಕೇಟ್ ಬೀಜ ಹೈಬ್ರಿಡ್ ಆಗಿರ್ತಕ್ಕಂಥ ಬೀಜಕ್ಕೆ ಔಷಧಿ ಇಲ್ಲದೆ ಅದು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಔಷಧಿ ಇಲ್ಲದೆ ಏನಾಗಲಿಲ್ಲ, ಅದು ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಆರೋಗ್ಯಕರವಾದ ಬೀಜ ಅಥವಾ ಜವಾರಿ ಬೆಳೆಗೆ ಔಷಧಿ ಅಗತ್ಯವಿಲ್ಲ ಅಂತ ಎಷ್ಟು ಜನರಿಗೆ ಗೊತ್ತು? ಅವುಗಳಲ್ಲಿಯೇ ಕ್ರಿಮಿಯನ್ನು ಓಡಿಸುವಂಥ ಶಕ್ತಿ ಇರ್ತದೆ ಜವಾರಿ ಒಳಗೆ. ಜವಾರಿ ಬೀಜದೊಳಗೆ ಏನಿರ್ತದೆ? ಕ್ರಿಮಿಗಳನ್ನು ಓಡಿಸುವಂಥ ಶಕ್ತಿ ಅದರಲ್ಲಿ ಇರ್ತದೆ. ಆದರೆ ಒಂದು ನಿಜವಾದ ಆರೋಗ್ಯಕರವಾದ ಸಸ್ಯದ ಹತ್ತಿರ ಕ್ರಿಮಿ ಬರಲಾರದು. ಆರೋಗ್ಯಕರವಾದ ಜವಾರಿ ಬೀಜ, ಆ ಬೀಜದ ಸಸ್ಯದ ಹತ್ತಿರ ಏನು ಬರ್ಲಿಕ್ಕೆ ಸಾಧ್ಯ ಇಲ್ಲ, ಕ್ರಿಮಿ ಬರೋಕ್ಕಾಗಲ್ಲ. ಅದು ಡೂಪ್ಲಿಕೇಟ್ ಆದಾಗನೇ ಕ್ರಿಮಿ ಬರ್ತದೆ. ಔಷಧಿ ಹೊಡಿಯೋದು ಅಗತ್ಯಿಲ್ಲ. ಹಿಂದೆ ನಮ್ಮ ಕಾಲದ ನಾವು ಹುಡುಗರಾದಾಗ ಔಷಧಿನೇ ಉಪಯೋಗಿಸ್ತಿದ್ದಿಲ್ಲ. ಸಗಣಿ ಗೊಬ್ಬರ ಹಾಕಿ ಎಷ್ಟು ಚೆನ್ನಾಗಿ ಬೆಳೆ ಬೆಳೀತಿದ್ರು ಅಷ್ಟು ಚೆನ್ನಾಗಿ. ಈಗ ಏನೆಲ್ಲ ಹಾಕಿದ್ರು ಈಗ ಹುಟ್ಟಿದ ಸಣ್ಣ ಸಸಿಯಿಂದ ಔಷಧಿ ಉಪಯೋಗ ಮಾಡ್ತಾರೆ. ಕಳೆನಾಶಕಂತೆ, ಆ ನಾಶಕಂತೆ, ಈ ನಾಶಕಂತೆ, ಆ ರೋಗ ಈ ರೋಗ ಎಲ್ಲ ಡೂಪ್ಲಿಕೇಟ್. ಒಂದು ನಿಜವಾದ ಆರೋಗ್ಯಕರವಾದ ಸಸ್ಯದ ಹತ್ತಿರ ಕ್ರಿಮಿ ಬರಲಾರ್ದು, ಅದರ ಹತ್ತಿರ ಕೂಡ ಬರುವುದಿಲ್ಲ. ಆದರೆ ರಾಸಾಯನ ಔಷಧಿ ಹಾಕಿ ಬೆಳೆಸುವ ಸಸ್ಯ ಅದನ್ನೇನು ಮಾಡ್ಬೇಕಂತೆ, ಮಕ್ಕಳಂತೆ ಬೆಳೆಸ್ಬೇಕಂತೆ. ಮಕ್ಕಳಂತೆ ಏನು ಮಾಡ್ಬೇಕದು, ಬೆಳೆಸಬೇಕು. ಉದಾಹರಣೆ ನೋಡ್ರಿ, ಉದ್ದವಾದ ಕೊಂಬು ಚಿಗುರೆ ಇದ್ದಂಥ ಕೊಂಬುಗಳಿರ್ತ ನೋಡ, ಹಸುವಿಗೆ ಜವಾರೇಸು ಅಂತ ಕರೀತಾರೆ. ಅದಕ್ಕೆ ನೀವು ಎಲ್ಲಿ ಬೇಕಾದ್ರೆ ಬಿಡ್ರಿ, ಅದನ್ನು ಯಾವ ಔಷಧಿ ಬೇಕಾಗಲ್ಲ. ಅಲ್ಲೆಲ್ಲೂಯ್ಯ. ಅದು ಇವು ಹೈಬ್ರಿಡ್ ಉದ್ದವಾದ ಕೊಂಬಿನ ಹಸುವನ್ನು ನೆನಪಿಗೆ ತಂದುಕೊಳ್ರಿ. ಪ್ರವಾದಿ ಹೇಳ್ತಾರೆ, ಈ ಹಸುಗಳು ಜವಾರಿ ಹಸುಗಳು ನಿಮ್ಮ ಮಳೆಗಾರ ಕಟ್ಟು ಚಳಿಗಾರ ಕಟ್ಟು ಏನಾಗಿರ್ತಾವು ನೋಡ್ರಿ. ಆದರೆ ಹೈಬ್ರಿಡ್ ತಳಿ ಮೊಳಿ ಆಕಳ ಚಳಿಗಾಲದಲ್ಲಿ ಚಳಿಗೆ ತಡೆಯುವುದಿಲ್ಲ. ನೀವು ಅದನ್ನು ಪೋಷಿಸಬೇಕು, ಕಾಳಜಿ ತೆಗೆದುಕೊಳ್ಳಬೇಕು, ಚಿಕ್ಕ ಮಕ್ಕಳಂತೆ ಬೆಳೆಸಬೇಕು. ಯಾಕೆಂದರೆ ಅದು ಒಂದು ಮಿಶ್ರ ಕಲಬೆರಕೆ ತಳಿ, ಮಿಶ್ರ ಮತ್ತು ಕಲಬೆರಕೆ ತಳಿ ಆಗಿದೆ. ಅದು ನಿಜವಾದ ಸತ್ವವಾದ ದೊಡ್ಡ ಕೊಂಬಿನ ಹಸು ಚಳಿಗೆ ಬಿಟ್ಟು ನೋಡ್ರಿ, ಅದಕ್ಕೆ ಏನೂ ಸಂಭವಿಸುವುದಿಲ್ಲ. ಅವು ಚಳಿಯಲ್ಲೇ ಇರುತ್ತವೆ, ಏನೂ ಆಗೋದಿಲ್ಲ. ಅಲ್ಲೂಯ್ಯ. ಈ ದಿನಗಳು ಅನೇಕ ಜನ ಏನಾಗಿದ್ದಾರೆ ಅಂದರೆ ಭಾಳ ಮೋಳಿ ಆಕಳು ಟೈಪ್ ಅದ್ರಂತ ವಿಶ್ವಾಸಿಗಳು. ಭಾಳ ಕಾಳಜಿ ನೋಡ್ಬೇಕು ಅವ್ರನ್ನ. ಬಂದ ತಕ್ಷಣ ಹಲೋ ಅನ್ಬೇಕು. ಬಂದ ತಕ್ಷಣ ಹಲೋ ಅನ್ಲಿಲ್ಲಪ್ಪ ಅಂದ್ರೆ ಅವ್ರು ಬೇಜಾರಾಗಲಿ, ಫಾಸ್ಟ್ ಹಾಕ ನನ್ನ ಮೇಲೆ ಸಿಟ್ಟಿಗೆ ಅಂತ ಮೋಳಿ ಆಕಳು ಜೋಪಾನ ಮಾಡ್ದಂಗೆ ಮಾಡಬೇಕು. ಯಾವುದಕ್ಕನ ಎಲ್ಲ ಕಾರ್ಯಕ್ರಮಕ್ಕೆ ಅವ್ರ ಮನೆಗೆ ಹೋಗಿ ಕರಿಬೇಕು, ನೀವು ಬರ್ರಿ ಅಂತ. ಕರೀಲಿಲ್ಲ ಅಂದರೆ ನಮ್ಮನ್ನು ಕರೆದಿಲ್ಲ. ಯಾರನ್ನು ಕರಿಬೇಕು? ನಾವು ಯಾರನ್ನು ಕರಿಬೇಕಂತ ನಾವು ಯಾರನ್ನೂ ಕರಿಯಲ್ಲ. ಕರಿಯೋ ಪದ್ಧತಿ ನಮ್ಮ ಸಭೆ ಒಳಗಿಲ್ಲ. ಮೋಳಿ ಆಕಳು ಸಾಕಿದ್ರೆ ಸಾಕ್ಬೇಕು ಅವ್ರನ್ನ, ಇಲ್ಲದ್ರೆ ವಿರುದ್ಧ ತಿರುಗಿ ಬಿಡ್ತಂದು ರೋಗ ಹತ್ಕೊಂಡ್ಬಿಡ್ತಂತೆ. ಅಲ್ಲೂಯ್ಯ. ಭಾಳ ಕಾಳಜಿ ನೋಡ್ಕೋಬೇಕಂತೆ. ಏನಾಗಿದಾರೆ ಅಂದ್ರೆ ಅವರು ಒರಿಜಿನಲ್ ಅಲ್ಲ, ಡೂಪ್ಲಿಕೇಟ್ ಆಗಿದಾರಂತ. ಅಲ್ಲೂಯ್ಯ. ಎಲ್ಲ ಕಾರ್ಯಕ್ರಮ ಅದು ನಿಮ್ಮದು, ನಾವೇ ಕರಿಬೇಕು. ನಾವು ಕಾರ್ಯಕ್ರಮಗಳೇ ಮಾಡಲ್ಲ. ನೀವಾಗ ಏನೋ ತೀರ್ಮಾನ ಮಾಡ್ಕೊಂಡು ಮಾಡ್ತಿರೋದು ನಾವು ಹೂ ಅಂತೀವಿ ಅಷ್ಟೇ.
ನೀವಾಗ ಏನಂತೀರಿ ಮಜ್ಜ ಅಡುಗೆ ಮಾಡ್ಬೇಕಂದ್ರೆ ಹ್ಞೂ ಅಂತೀವಿ ಅಷ್ಟೇ. ಅಡುಗೆ ಮಾಡಬೇಕು, ದುಡ್ಡು ಹಾಕ್ಬೇಕಂತ ನಾವೇನಾದ್ರು ಸಭೆಯೊಳಗೆ ಅನೌನ್ಸ್ ಮಾಡಿದೀವ? ಏನಿಲ್ಲ, ಯಾರೊಬ್ಬರು ಮುಂದೆ ನಿಂತ್ಕೊಂಡು ಮಾಡ್ತೀವಿ ಅಂತಾರೆ ಮಾಡಿರ್ತೀವಿ, ಅವ್ರವ್ರ ಕಲೆಕ್ಟ್ ಮಾಡ್ಕೊತಾರೆ ಮಾಡ್ತಾರೆ. ಈಗ ಯಾರನ್ನ ಕರಿಬೇಕು ನಾವು? ಕೆಲವು ಕ್ರೈಸ್ತರು ಏನಾಗಿದ್ದಾರಂತೆ, ವಿಶ್ವಾಸಿಗಳು ಮೋಳಿ ಆಕಳ ಟೈಪ್ ಆಗಿಬಿಟ್ರಂತವ್ರು. ಮುಖಸ್ತುತಿ ಮಾಡಬೇಕು, ಬಲವಂತ ಮಾಡಬೇಕು, ಸಭೆಗೆ ಅವ್ರಿಗೆ ಏನೋ ಡೀಕನ್ ಒಳ್ಳೆ ಸ್ಥಾನ ಕೊಡಬೇಕು, ಭುಜ ತಟ್ಟಬೇಕಂತ ಅವ್ರಿಗೆ, ಬೇಸ್ ಅಂತ. ಅಲ್ಲೆಲ್ಲಿಯ ಇವೆಲ್ಲ ಮಾಡಿದರೂ ಅವ್ರು ಸಭೆ ಬರಲ್ಲ. ಇವೆಲ್ಲ ಮಾಡಿದ್ರು ಕೂಡ ಏನಾಗಲ್ಲ, ಅವ್ರನ್ನ ಚಿಕ್ಕ ಮಕ್ಕಳಂತೆ ನೋಡ್ಕೋಬೇಕಂತ. ಚಿಕ್ಕ ಮಕ್ಕಳು ನೋಡ್ಕೊಳೋ ಸಭೆ ಎಲ್ಲ ಇದು ಅಲ್ಲೆಲ್ಲಿಯ. ಮತ್ತೆ ಮೋಳಿ ಆಕಳನ್ನು ನೋಡ್ಕೊಳ್ಳೋ ಸಭೆ ಕೂಡ ಅಲ್ಲ. ನಿಜವಾದ ಕ್ರೈಸ್ತರು ಈಗಿರೋದಲ್ಲ, ನಿಜವಾದ ವಿಶ್ವಾಸಿಗಳು ಹೇಗಿರ್ತಾರಂತೆ, ಪೌಲ ಪೇತ್ರರಂತೆ ಅಲ್ಲಲ್ವಿಯ. ಪೇತ್ರನ ಬೈದ ಯೇಸು, ಸೈತಾನನೇ ತೊಲಿಗೋಗಂತ ಬೈದ ಯೇಸು ಕ್ರಿಸ್ತನು. ಪೇತ್ರ ಬಿಟ್ಟು ಹೋದ್ನ ಯೇಸು ಕ್ರಿಸ್ತನು. ಕೊನೆಗೆ ಏನು ಹೇಳ್ದ? ಓ, ನಿನ್ನನ್ನು ಬಿಟ್ಟು ಇನ್ಯಾರ ಬಳಿಗೆ ಬರದ ಸರಿಯಲ್ಲ, ನಿನ್ನನ್ನು ಬಿಟ್ಟು ಇನ್ಯಾರ ಬಳಿಗೆ ಹೋಗೋಣ ಅಲ್ಲೆಲ್ವಿಯ. ನಿನ್ನಲ್ಲಿ ನಿತ್ಯ ಜೀವ ಉಂಟು ಮಾಡುವಂಥ ವಾಕ್ಯಗಳುಂಟು ಅಲ್ಲೆಲ್ವಿಯ. ಆ ರೀತಿ ಪೌಲ ಪೇತ್ರ ಬಗ್ಗೆ ಆಲೋಚನೆ ಮಾಡ್ರಿ ಅಂತ ಪ್ರವಾದಿ ಹೇಳ್ತಾರೆ. ಅವರು ವಿಶ್ವಾಸದಿಂದ ತುಂಬಿದ ಜನರಾಗಿದ್ದರು, ದೇವರ ಜೊತೆ ಜೀವಿಸುವವರಾಗಿದ್ದರು, ಅಧಿಕವಾಗಿ ಮಾತಾಡೋರಾಗಿರಲಿಲ್ಲ. ಇವರಿಗೆ ಚಿಕ್ಕ ಮಕ್ಕಳಂತೆ ಬಲವಂತ ಮಾಡೋ ಅಗತ್ಯ ಇರಲಿಲ್ಲ ಅಲ್ಲೆಲ್ಲೂಯ. ಯಾವ ಸ್ಥಾನ ಕೊಳ್ಳೋದು ಅಗತ್ಯ ಇರಲಿಲ್ಲ ಅಲ್ಲೆಲ್ಲೂಯ. ರಾಸಾಯನ ಏನಂತೆ, ರಾಸಾಯನ ಔಷಧಿ ಚೆಲ್ಲ ಅಗತ್ಯ ಇಲ್ಲ ಇವರಿಗೆ. ರಾಸಾಯನ ಚೆಲ್ಲದ ಅಗತ್ಯ ಇಲ್ಲ ಅಂದ್ರೆ ಏನು, ಗೊಬ್ಬರ ಹಾಕೋದ ಅಗತ್ಯ ಅವಶ್ಯಕತೆ ಇಲ್ಲ. ಅವ್ರು ನಿಜವಾದ ಸ್ವಚ್ಛವಾದ ಬೆಳೆ ಬೀಜ. ಸಭೆ ಸಂಸ್ಥೆಗಳಾದರೂ ಕಲಬೆರಿಕೆ ಬೀಜಗಳಾಗಿವೆ. ಸಂಸ್ಥೆ ಸಭೆಗಳಲ್ಲಿ ಏನಾಗಿದ್ದಾವೆ, ಕಲಬೆರಿಕೆ ಬೀಜಗಳಾಗಿವೆ. ಗೊಬ್ಬರ ಹಾಕ್ಬೇಕು, ಅವಕ್ಕೆ ಮೋಳಿ ಆಕಳ ಟೈಪ್. ಒಂದು ವೇಳೆ ಮೆಥಡಿಸ್ಟಿನಲ್ಲಿ ಇರುವವರಿಗೆ ಗೌರವ ಸಿಗಲಿಲ್ಲ ಅಂದ್ರೆ ಏನು ಮಾಡ್ತಾರೆ? ಮೆಥಡಿಸ್ಟ್ನಾಗ ಅದರಪ್ಪ ಯಾರೋ ಒಂದು CS ಸಭೆಗೆ ಆದರೆ ಅವ್ರಿಗೆ ಗೌರವ ಸಿಗಲಿಲ್ಲ ಅಂದ್ರೆ ಏನು ಮಾಡ್ತಾರೆ ಅವರು? ಪೆಂತೆಕೋಸ್ಟ್ಗೆ ಹೋಗ್ತಾರೆ. ಗೌರವ ಕೊಡಲಿಲ್ಲವಾದರೆ ನಾನು ಬ್ಯಾಪ್ಟಿಸ್ಟ್ ಹತ್ರ ಹೋಗುತ್ತೇನೆ, ಅಲ್ಲಿ ಮರ್ಯಾದೆ ಕೊಡಲಿಲ್ಲ ಅಂದರೆ ಪೆಂತೆಕೋಸ್ಟ್ ಹತ್ರ ಹೋಗ್ತಾರಂತೆ, ಅಲ್ಲಿ ಗೌರವ ಕೊಡಲಿಲ್ಲಪ್ಪ ಅಂದರೆ ಕ್ಯಾಥಲಿಕ್ಕಿಗೆ ಹೋಗ್ಬಿಡ್ತಾರಂತವ್ರು. ಎಲ್ಲೆಲ್ಲಿ ಗೌರವ ಸಿಗುತ್ತೆ ಅಲ್ಲಿ ಹೋಗ್ಬಿಡ್ತಾರೋ. ಇದೇ ಸಭೆಗಿದ್ದು ಇಲ್ಲೇ ಅವ್ರು ಏನು ಕಂಡುಕೊಳ್ಳಲ್ಲ, ಎಲ್ಲೆಲ್ಲಿ ಏನೇನು ಅನುಕೂಲ ಸಿಗುತ್ತೆ ಅಲ್ಲಿಗೆ ಹೋಗ್ಬಿಡ್ತಾರೋ. ಇವೆಲ್ಲ ಏನು ಮೋಳಿ ಹಸುಗಳ ಟೈಪ್ ಅಲ್ಲೆಲ್ಲೂಯ. ಕ್ಯಾಥಲಿಕ್ನಲ್ಲಿ ಗೌರವ ಸಿಕ್ಕರೆ ಅಲ್ಲೇ ಹೋಗ್ಬಿಡ್ತಾರಂತೆ, ಪೋಪ್ನ ಹತ್ರ ಗೌರವಿಸಿ ಅಲ್ಲೇ ಹೋಗ್ಬಿಡ್ತಾರೆ. ಅವ್ರು ಯಾರಾಗಲಿ ಅದಕ್ಕೇನು ಸಂಬಂಧ, ಅವ್ರಿಗೇನಪ್ಪ ಅನುಕೂಲ ಆಗ್ಬೇಕು ಅಷ್ಟೇ. ಅನುಕೂಲತೆಯ ವಿಶ್ವಾಸಿಗಳು, ದೇವರನ್ನು ನೋಡೋ ವಿಶ್ವಾಸಿಗಳಲ್ಲ. ಪ್ರವಾದಿ ಹೇಳ್ತದ್ರೆ, ನಾನು ಹೇಳ್ತಾ ಇಲ್ಲ ಇದನ್ನು ಅಲ್ಲೆಲ್ಲೂಯ. ಯಾವ ರೀತಿ ಅನುಕೂಲ ಆ ರೀತಿ ನೋಡಿರಿ. ಇವರು ಕಲಬೆರಕೆ ಮಿಶ್ರ ರಾಸಾಯನ, ಒಂದೇ ರೀತಿ ಇರುವವರಲ್ಲ ಇವರು. ಒಂದೇ ರೀತಿಯಲ್ಲಿ ಇವರು ಸ್ವಭಾವ ಇರಲ್ಲ. ಕಲಬೆರಕೆ ಒಟ್ಟು ಎಲ್ಲ ಮಿಕ್ಸ್ ಮಾಡಿಕೊಳ್ಳೋದು. ಇಲ್ಲಿ ಸಿಗಲಿಲ್ಲ ಅಲ್ಲಿ, ಅಲ್ಲಿ ಸಿಗಲಿಲ್ಲ ಅಲ್ಲಿ, ಅಲ್ಲಿ ಸಿಗಲಿಲ್ಲ ಅಲ್ಲಿ, ಈ ರೀತಿ ಕಲಬೆರಕೆ. ಅದು ಕ್ರೈಸ್ತತ್ವ ಅಲ್ಲ, ಕ್ರಿಸ್ತನ್ ಮಾರ್ಗ ಅಲ್ಲ. ನಿಜ ಕ್ರೈಸ್ತರು ಯಾವಾಗಲೂ ಬಿರುದುಗಳನ್ನು ಕೋರಿಕೊಳ್ಳಲ್ಲ, ಪದವಿಗಳನ್ನು ಕೋರಿಕೊಳ್ಳಲ್ಲ. ಅಲ್ಲೆಲ್ಲೂಯ. ಬಿರುದುಗಳು ಬೇಕಾಗಿಲ್ಲ, ಪದವಿಗಳು ಬೇಕಾಗಿಲ್ಲ ಅವರಿಗೆ. ನಿಜವಾದ ದೇವ್ರ ಮಕ್ಕಳಿಗೆ ಅವರಿಗೆ ದೇವರು ಬೇಕಷ್ಟೇ. ಅವರಿಗೆ ಅನುಕೂಲತೆ ಬೇಕಾಗಿಲ್ಲ, ಅವರಿಗೆ ದೇವರು ಬೇಕು. ಅದು ದೇವರನ್ನು ಮಾತ್ರ ತಿಳಿದುಕೊಂಡಿರ್ತತೆ ನಿಜವಾದ ಬೀಜ. ಮತ್ತು ಯಾವುದಾದ್ರು ತಲೆ ಹಾಕೋದಿಲ್ಲ. ಅದರ ನಿಮಿತ್ತ ದೇವರನ್ನು ಪ್ರೀತಿಸ್ತದೆ, ಒಬ್ಬರನ್ನೊಬ್ಬರು ಪ್ರೀತಿಸ್ತದೆ.
ಅಲ್ವಾ? ಅಲ್ಲೆಲೂಯ. ಹೊಗಳುವ, ಬಲವಂತ ಮಾಡುವ ಅಕ್ಕರೆ ಇಲ್ಲ. ಹೊಗಳುವಂಥದ್ದು, ಬಲವಂತ ಮಾಡುವಂಥದ್ದು. ಅಲ್ಲೆಲೂಯ. ನಿಜ ಕ್ರೈಸ್ತರಲ್ಲಿ ಅಂತ ಯಾವುದೇ ಬಲಹೀನತೆ ಇರೋದಿಲ್ಲ. ಅಲ್ಲೆಲೂಯ. ನಿಜ ಕ್ರೈಸ್ತರಲ್ಲಿ ಏನಾಗಲಿ, ನಿಜ ವಿಶ್ವಾಸಗಳಲ್ಲಿ ಅಂತ ಯಾವುದೇ ಇಲ್ಲ. ನೀನದರ ಜನಿಸಿದ್ರೆ ಓಡಿ ಬರ್ತಿ. ಅಲ್ಲೆಲೂಯ. ನೀನು ಅದರಲ್ಲಿ ಜನಿಸಿದ್ದಿ, ನೂತನ ಸೃಷ್ಟಿಯಾಗಿದ್ದಿ, ಭೂಮಿ ಮೇಲೆ ಬಂದ ದೇವರ ಬೀಜ ಆಗಿದ್ದಿ. ಭೂಮಿ ಮೇಲೆ ಬಂದಂಥ ದೇವರ ಬೀಜ, ಒರಿಜಿನಲ್ ಬೀಜ, ಜವಾರಿ. ಅಲ್ಲೆಲೂಯ. ಯಾವ ಔಷಧಿ ಬೇಕಾಗಲ್ಲ ಅದಕ್ಕೆ. ದೇವರನ್ನು ಅದೇನು ಮಾಡ್ತದೆ, ನೋಡ್ತದೆ. ಈಗ ನಾವು ವಿಜ್ಞಾನವೇ ನಮಗೆ ದೇವರಾಗಿಬಿಟ್ಟಿದೆ. ಈ ಕಾಲಕ್ಕೆ ಯಾವ ದೇವರಾಗೈತೆ? ವಿಜ್ಞಾನನೇ ದೇವರಾಗಿದೆ. ಎಲ್ಲ ಅಡುಗೆ ಮಾಡ್ತಾರಲ್ಲ ಅಲ್ಲೆಲ್ಲ, ಯಾವುದು ಯೂಟ್ಯೂಬ್ನಾಗೆ ಅವೆಲ್ಲ ಅಡುಗೆಗಳು ಮಾಡ್ಕೊಂಡು ತಿನ್ಬೇಡ್ರಿ. ನೋಡಿ 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 ಏನು ಮಾಡಬೇಡ್ರಿ, ಸಾಧಾರಣ ಊಟ ಮಾಡ್ಕೊಂಡು ಹೋಗ್ರಿ. ಎಲ್ಲ ಮಾಡಿ ಮಾಡಿ ತಿಂದು ಮತ್ತೆ ಆಮೇಲೆ ಬೇರೆ ರೋಗಕ್ಕೆ ಏನು ಮಾಡಬೇಡ್ರಿ, ಕಾರಣ ಮಾಡ್ಕೊಬೇಡ್ರಿ. ಅವರು ಪಾಪ ಅವರು ದುಡ್ಡು ಗಳಿಸೋದಕ್ಕೋಸ್ಕರ ಏನೇನೋ ವೀಡಿಯೋ ಮಾಡಿ ಹಾಕ್ತಾರೆ. ಅವ್ರು ನೋಡಿದರೆ ಅವ್ರಿಗಿಷ್ಟು ಅಂತೇಳಿ ಕಮಿಷನ್ ಕೊಡ್ತಾರೆ. ಯಾರು? ಯೂಟ್ಯೂಬ್ನವ್ರು. ಪ್ರೈಜನ್ನು ಕೊಡ್ತಾರೆ. ಅವೆಲ್ಲ ಪ್ರೈಜು, ಕಮಿಷನ್ನು, ದುಡ್ಡಿನ ಹಾಸಿಗೆ, ಅದು ಒಂಥರ ದುಡಿಮೆ ಮಾರ್ಗ. ಈಗ ಯೂಟ್ಯೂಬ್ನೇ ಬರೋದೆಲ್ಲ ಕೂಡ ಏನಾಗಿದೆ, ಅದೇನು ಸತ್ಯ ಅಂತ ತಿಳ್ಕೊಬೇಡ್ರಿ. ಎಲ್ಲ ದುಡಿಮೆ ಮಾರ್ಗ. ಎಲ್ಲ ಸೈತಾನ ಏನು ಮಾಡಿದಾನೆ ಅಂದರೆ, ದೇಹಗಳನ್ನು ಕೆಡಿಸೋದಕ್ಕೆ ಎಲ್ಲ ಪ್ಲಾನಿಂಗ್ ಮಾಡ್ಕೊಂಡ ನಾವು. ಏನು ಬೇಕು ನಿಮಗೆ ಯೂಟ್ಯೂಬ್ನಾಗೆ? ಅಡಿಗೆ ಕಲಿಲ್ದ್ರೆ ಅಡಿಗೆ ಕಲೀರಿ, ಆದ್ರೆ ಅದರಲ್ಲೇ ಏನೇನೋ ವಿಶೇಷತೆ ಮಾಡ್ಕೊಂಡು ತಿನ್ನಕ್ಕೆ ಹೋಗ್ಬೇಡ್ರಿ. ಎಲ್ಲ ರೋಗಕ್ಕೆ ಸಂಬಂಧಪಟ್ಟದ್ದು. ಸಾಧಾರಣ ಊಟ ಮಾಡ್ಕೊಂಡು ಸಾಧಾರಣವಾಗಿರ್ರಿ. ಅಲ್ಲೆಲೂಯ. ಹೈಬ್ರಿಡ್ ಆಗಕ್ಕೆ ಹೋಗ್ಬೇಡ್ರಿ, ಜವಾರಿಯಾಗಿ ಇರ್ರಿ. ವಿದ್ಯಾಭ್ಯಾಸ ಮತ್ತು ನಾಗರಿಕತೆ ದೆವ್ವದ ಮೂಲಕ ಬಂದಿದೆ. ಅಲ್ಲೆಲೂಯ. ಈ ವಿದ್ಯೆ ಕೂಡ ಎಲ್ಲ ಕಾನ್ವೆಂಟ್ಗಳು ಅದು ಇದು ಎಲ್ಲ ಬರೇ ಪ್ರವಾದಿ ಹೇಳ್ತಾರದು ದೆವ್ವದಿಂದ ಬಂದಿತ್ತಂತ. ಅಲ್ಲೆಲೂಯ. ದೆವ್ವದಿಂದ ಬಂದ ಕಾರ್ಯಗಳಾಗಿವೆ ಎಂದು ಹೇಳುತ್ತೇನೆ. ಆದಿಕಾಂಡ 4ನೇ ಅಧ್ಯಾಯದಲ್ಲಿ ನೋಡ್ರಿ, ಸೈತಾನನ್ನು ಗಮನಿಸ್ರಿ. ಏನು ಮಾಡ್ದ? ಕಲೆಗಳು ಉತ್ಪತ್ತಿ ಮಾಡ್ತಾ ನೋಡ್ರಲ್ಲಿ. ಕಾಯನ, ಸೈತಾನನ ಮಗನಾದ ಕಾಯನ ಏನು ಮಾಡ್ದಲ್ಲಿ? ಕಲೆಗಳನ್ನು ಉತ್ಪತ್ತಿ. ಅಲ್ಲ, ಪಟ್ಟಣ ಕಟ್ಟಿಬಿಟ್ಟ ಅವನು. ಪಟ್ಟಣ ಕಟ್ಟಿ ಏನು ಮಾಡ್ದಲ್ಲಿ? ಒಂದು ಊರಿಗೆ ತನ್ನ ಮಗನ ಹೆಸರು ಇಡುವಂಥದ್ದನ್ನು ನೋಡ್ತೇವೆ. ಎಲ್ಲ ಕಲೆಗಳ ಸೃಷ್ಟಿ ಅಂತ ಐತೆ ನೋಡ್ರಲ್ಲಿ. ಹೆಡ್ಲೈನ್ ಕಲೆಗಳ ಉತ್ಪತ್ತಿ. ಅಲ್ಲೆಲೂಯ. ನೋಡಿ 19-20 ವಚನದಲ್ಲಿ, ಯಾಬಾಲನು ದನಕರುಗಳನ್ನು ಸಾಕುವನಾಗಿದ್ದನು, ಗುಡಾರಗಳಲ್ಲಿ ವಾಸಿಸುವವರೆಲ್ಲರೂ ಮೂಲ ಪುರುಷ ಅವನೇ. ಮತ್ತು ಯೂಬ ಅಂತಕ್ಕಂಥ ಏನಾದ? ಚೀರ್ನರಿ ಕೊಳಲುಗಳನ್ನು ನುಡಿಸುವುದಕ್ಕೆ ಕಲ್ತ್ಕೊಂಡ. ತೂಬಲ್ ಕಾಯನ್ನು ಎತ್ತಳು. ಮತ್ತು ಅವನು ಕುಲುಮೆ, ಕಬ್ಬಿಣ, ತಾಮ್ರಗಳನ್ನು ಕರಗಿಸಿ ಏನು ಮಾಡ್ದ? ಆಯುಧಗಳನ್ನು ಮಾಡೋನಾದನು. ಹೀಗೆ ಎಲ್ಲ ಅಲ್ಲಿ ಕಲೆಯ ಉತ್ಪತ್ತಿ. ಯಾರಿಂದ ಅಂದರೆ ಸೈತಾನನ ಮಕ್ಕಳಿಂದ. ದೇವ್ರ ಮಕ್ಕಳಿಂದ ಬರೀ ವ್ಯವಸಾಯ ಮಾತ್ರ ಅಷ್ಟೇ. ಕೆಲಸದ ಕಲೆ ಇದ್ದವರಿಗೆಲ್ಲರಿಗೆ ಶಿಕ್ಷಣ ಕೊಡುವನಾದ ನೋಡಿ. ಕಲಿಯವರಿಗೆಲ್ಲ ಶಿಕ್ಷಣ ಕೊಡ್ತದ್ರಿಲ್ಲ. ITI ಎಲ್ಲ ಟ್ರೈನಿಂಗ್ಗಳು ಎಲ್ಲ ನೋಡ್ರಿ. ಭಯಂಕರ ಐತ್ ಲೋಕ. ಹೆಸರು ರೂಪಾಂತರ ಶಕ್ತಿ. ಇದು ಸರ್ಪ ಸಂತಾನದ ಪ್ರಸಂಗ. ಇದೆಲ್ಲ ರಹಸ್ಯವಾಗಿದೆ. ಅದು 7 ಮುದ್ರೆಗಳಲ್ಲಿ ವಿವರಿಸಲ್ಪಟ್ಟಿದೆ. ರಹಸ್ಯವಾಗಿದೆ ಮತ್ತು 7 ಮುದ್ರೆಗಳಲ್ಲಿ. ಅಲ್ಲೆಲೂಯ. ತಂದೆ ತಾಯಿ ಯಾವ ರೀತಿ ಇದ್ದಾರೋ ಅದೇ ರೀತಿ ಬೋಧನೆಯಲ್ಲಿ ಮಕ್ಕಳು ಬೆಳೆಯುವಾಗ ಅವರ ಒಂದು ಸಭಾ ವಿಭಾಗಗಳ ಸ್ವಭಾವಗಳು ಬರುತ್ತವೆ. ತಂದೆ ತಾಯಿಗಳ ಜೊತೆ ತಂದೆ ತಾಯಿಗಳ ಸ್ವಭಾವ ಮಕ್ಕಳಿಗೆ ಬರುವಂತೆ ಸಭೆಗಳ ಸ್ವಭಾವ ಕೂಡ ಅವ್ರಿಗೆ ನಿಮಗೇನು ಬರ್ತದೆ? ಈ ಸಭೆ ಹೆಂಗೈತೆ ಆ ಸ್ವಭಾವ ನಿಮಗೂ ಬರ್ತದೆ. ಅಲ್ಲೆಲೂಯ. ಈ ಕಾಲದ ಸಭಾ ಶಾಖೆಗಳಿಂದ ಹುಟ್ಟಿದವರಲ್ಲ. ಅಲ್ಲೆಲೂಯ. ದೇವರಿಂದ ಹುಟ್ಟಿದವರಾಗಿದ್ದೇವೆ. ದೇವರು ನೋಡಿದ ದೇವ್ರ ಮಾತು ಕೇಳ್ತಾನೆ, ಸೈತಾನ ನೋಡಿದವನು ಸೈತಾನ ಮಾತನ್ನು ಕೇಳ್ತಾನೆ ಅನ್ನೋ ಪ್ರಕಾರ ಸಭಾ ಶಾಖೆಗಳಿಂದ ಸಭಾ ಶಾಖೆಗಳಿಗಿಂತ ಉನ್ನತವಾಗಿದೆ ಈ ಬೋಧನೆ. ಅಲ್ಲೆಲೂಯ. ಸರ್ಪ ಈಗಿನಂತೆ ಹರಿದಾಡುವಂತೆ ಇರಲಿಲ್ಲ. ಅದು ಸರ್ಪ 3ನೇ ಅಧ್ಯಾಯದಲ್ಲಿ ಸರ್ಪ ಐತಲ್ಲ, ಅದು ತೆವಳಿಕೊಂಡು ಹೋಗ್ತತ್ತಲ್ಲ, ಆ ಥರ ಇರಲಿಲ್ಲ ಅದು ಮೊದಲು. ಅದಕ್ಕೂ ಕೂಡ ಕಾಲು ಕೈಗಳು
ಅದು ಅಡವಿ ಜಂತಿನ ಮೃಗದಂತೆ ಇತ್ತು. 3ನೇ ಅಧ್ಯಾಯದಲ್ಲಿ ನೋಡ್ರಿ, ಆದಿಕಾಂಡ 3ನೇ ಅಧ್ಯಾಯ. ಎಲ್ಲ ಜಂತುಗಳಲ್ಲಿ ಸರ್ಪವು ಯುಕ್ತಿ ಉಳ್ಳದ್ದಾಗಿತ್ತು. ಅದು ಸ್ತ್ರೀ ಬಳಿಗೆ ಬಂದು, ಹಲ್ಲೆಲೂಯ, ಏನಾಗಿತ್ತಂಥದ್ದು? ತೆವಳಿಕೊಂಡು ಹೋಗುವಂಥದ್ದಾಗಿರಲಿಲ್ಲ, ಜಂತುವಾಗಿತ್ತು, ಕಾಲಿಂದ ನಡೆಯುವಂಥದ್ದಾಗಿತ್ತು, ಭೂಜಂತುಗಳಲ್ಲಿ ಯುಕ್ತಿ ಉಳ್ಳದ್ದಾಗಿತ್ತು, ತಂತ್ರವುಳ್ಳದ್ದಾಗಿತ್ತು, ಬುದ್ಧಿವಂತದ್ದಾಗಿತ್ತು. ಆದರೆ ಮನುಷ್ಯನ ಅಧೀನದಲ್ಲಿ ಇತ್ತು. ಈ ಸರ್ಪ ಮಾನವನಂತ ಚಿಂಪಾಂಜಿಯಂತೆ ಮನುಷ್ಯನ ಹೋಲಿಕೆಯಲ್ಲೇ ಇತ್ತು. ಚಿಂಪಾಂಜಿ ಅದು ಸಂಪೂರ್ಣ ಆವಾಗಿ ಬದಲಾಗಿದೆ. ಕಾಯಿನ ಹುಟ್ಟಿದ್ದು, ಕಾಯಿನ ನಪ್ಪ, ಅದು ಯಾವುದು? ಸರ್ಪ. ಕಾಯಿನ ಹುಟ್ಟಿದ್ದು ಅದರಿಂದಲೇ. ಅದನ್ನು ಈಗ ವಿಜ್ಞಾನ ಹುಡುಕ್ತಾ ಇದೆ, ಕೊಂಡಿ ಮಿಸ್ಸಿಂಗ್ ಲಿಂಕ್ ಅಂತ ಹೇಳ್ತಾರೆ ಅದಕ್ಕೆ. ಆ ಮಿಸ್ಸಿಂಗ್ ಲಿಂಕು ಅದು ಆವಾಗಿದೆ. ದೇವರೇನು ಮಾಡಿದಂದ್ರೆ ಒಂದು ಶಾಪ ಕೊಟ್ಟು ತೆವಳುವಂತೆ ಮಾಡಿದನು. 14ನೇ ವಚನದಲ್ಲಿ, 3ನೇ ಅಧ್ಯಾಯ 14, ಆದಿಕಾಂಡ 3:14. ಆಗ ದೇವರಾದ ಕರ್ತನು ಸರ್ಪಕ್ಕೆ, ನೀನು ಇದನ್ನು ಮಾಡಿದ ಕಾರಣ ಎಲ್ಲಾ ಪಶುಗಳಲ್ಲಿಯೂ ಎಲ್ಲಾ ಅಡವಿಯ ಮೃಗಗಳಲ್ಲಿಯೂ ನೀನು ಶಪಿಸಲ್ಪಟ್ಟು ಜೀವದಿಂದಿರುವ ದಿವಸಗಳೆಲ್ಲ ಹೊಟ್ಟೆಯಿಂದ ಹರಿದಾಡಿ ಮಣ್ಣನ್ನು ತಿನ್ನುವಿ. ಏನ್ ಮಾಡಿದ ದೇವರು? ಶಾಪ ಕೊಟ್ಟನೇ ಇಲ್ಲ. ಎಂತ ಶಾಪ ಕೊಟ್ಟ? ಭೂಮಿಯಲ್ಲಿರ್ತಕ್ಕಂಥ ಎಲ್ಲ ದಿನಗಳು ನೀನು ಹೊಟ್ಟೆಯಿಂದ ಹರಿಬೇಕು. ಹೊಟ್ಟೆಯಿಂದ ಹರಿತೈತಿಲ್ಲ. ಅದೇ ಮೊದಲು ಕಾಲಿಂದ ಓಡಾಡ್ತಿತ್ತು, ಅದು ಇವತ್ತು ಹೊಟ್ಟೆಯಿಂದ ಹರಿದಾಡ್ತಾ ಇದೆ. ಹಲ್ಲೆಲೂಯಾ. ಹೊಟ್ಟೆಯಿಂದ ಹರಿದಾಡುವಂಥದ್ದು ಆಗಿರಲಿಲ್ಲ ಮೊದಲು, ನಂತರ ಅದು ಶಾಪ ಕೊಟ್ಟ ಮೇಲೆ ಆ ರೀತಿ ಆಯಿತು. ಹಲ್ಲೆಲೂಯಾ. ಆ ಹಣ್ಣು ನೋಡುವುದಕ್ಕೆ ರಮ್ಯವಾಗಿಯೂ ಉಪಯೋಗಿಸೋದಕ್ಕೆ ಯೋಗ್ಯವಾದದ್ದಾಗಿ ಇದೆ ಅಂತ ಹೇಳಿ ಅವನೇನು ಮಾಡ್ದ? ಆಕೆಗೆ ಸುಳ್ಳು ಹೇಳಿದನು. ಆ ದಿನ ಜೊತೆಗಿದ್ದು ಅವಳನ್ನು ಕೆಡಿಸಿದನು. ಮಧ್ಯಾಹ್ನ ಏನು ಮಾಡಿದ್ಲಾಕೆ? ಆದಾಮನ ಹತ್ರ ಬಂದಳು. ಆ ಫಲ ತಿನ್ನುವುದಕ್ಕೆ ಎಷ್ಟು ರಮ್ಯವಾಗಿದೆ ಎಂದೇಳಿ ಅದೇ ಕಾರ್ಯ ಆದಾಮನು ಮಾಡುವಂತೆ ಆತನೂ ಕೂಡ ಸಮ್ಮತಿಸಿದನು. ಹಲ್ಲೆಲೂಯಾ. ಆ ಒಂದು ಸರ್ಪದ ಹತ್ರ ಏನು ಕಾರ್ಯ ಮಾಡಿಲ್ಲ, ಆ ಕಾರ್ಯವನ್ನು ಆದಾಮನು ವಿವರಿಸುವಾಗ ಆದಾಮನು ಕೂಡ ಆ ಕಾರ್ಯವನ್ನು ಮಾಡುವಂತೆ ಪ್ರೇರೇಪಿಸಲ್ಪಟ್ಟನು. ಅವನು ಮಾಡಬಾರದೆಂದು ತಿಳಿದು ಕೂಡ ಹೆಂಡತಿ ಜೊತೆಗೆ ಹೋಗಿ ಆ ಕಾರ್ಯವನ್ನು ಮಾಡಿದನು. ಆ ಕಾರ್ಯ ತಪ್ಪು ಎಂದು ತಿಳಿದು ಮಾಡಿದ. ಆ ಕಾರ್ಯ ತಪ್ಪಂತ ಗೊತ್ತಿದ್ರು ಕೂಡ ಏನು ಮಾಡ್ದ? ಅದನ್ನು ಕಾರ್ಯ ಮಾಡಿ ದೇವ್ರೇನು ಮಾಡ್ದ? ಆ ಕಾರ್ಯಕ್ಕೆ ಅವಕಾಶ ಕೊಟ್ಟ. ದೇವ್ರೇನು ಮಾಡ್ದ? ಅಲ್ಲಿ ಆತನಿರ್ತಕ್ಕಂಥ ರಕ್ಷಕ, ತಂದೆ, ಸ್ವಸ್ಥಪಡಿಸುವ ಗುಣ ಹೊರಬರ್ಲಿಕ್ಕಿದ್ದನು, ಅವನು ತರಲಿಕ್ಕಿದ್ದನು ಆ ಗುಣಗಳನ್ನು. ಅದಕ್ಕಾಗಿ ಅವರು ತಪ್ಪು ಮಾಡಲಿಕ್ಕೆ ಅವರನ್ನು ಬಿಟ್ಟನು. ಅವರು ತಪ್ಪು ಮಾಡಲಿಲ್ಲ ಅಂದರೆ ಆತನ ರಕ್ಷಕ ಆಗಕ್ಕೆ ಬರ್ತಿರ್ಲಿಲ್ಲ. ಅವ್ರಿಗೆ ರೋಗ ಬರಲಿಲ್ಲ ಅಂದರೆ ಆತನ ಸ್ವಸ್ಥ ಮಾಡುವ ಆತನ ಆಗಕ್ಕಾಗ್ತಿರ್ಲಿಲ್ಲ. ಅಲ್ಲದೆಯಾ? ಅವರು ಪಾಪ ಮಾಡಲಿಲ್ಲ ಅಂದರೆ ಅವ್ರ ಜೀವ ಕೊಡ್ಲಿಕ್ಕೆ ಬರ್ತಿರ್ಲಿಲ್ಲ. ಎಲ್ಲೋ ಒಂದಕ್ಕೊಂದು ಸಂಬಂಧ ಇವೆ. ಅಲ್ಲಲ್ವಿಯಾ? ಸ್ವಂತ ಆಲೋಚನೆಯಂತೆ ಆಲೋಚಿಸಲು ಅವರನ್ನು ಬಿಟ್ಟನು. ಆತನೇ ಯಾವ ರೀತಿ ಆಲೋಚನೆ ಮಾಡ್ತಾನೆ ಆ ರೀತಿ ಆಲೋಚನೆ ಮಾಡಲಿಕ್ಕೆ ಅವರನ್ನು ಬಿಟ್ಟನು. ಸ್ವಂತ ತೀರ್ಮಾನಗಳನ್ನು ಮಾಡಲಿಕ್ಕೆ ಬಿಟ್ಟನು. ಆತನವರನ್ನು ತನ್ನ ಸರಿಸಮ ಸೃಷ್ಟಿಗೆ ಅವರಿಗೆ ಸ್ವತಂತ್ರ ಕೊಟ್ಟನು. ಆತನು ಅವರನ್ನು ಸರಿಸಮವಾಗಿ, ದೇವರಿಗೆ ಸರಿಸಮವಾಗಿ ಸೃಷ್ಟಿಸಲ್ಪಟ್ಟಿದ್ರು ಅವರು, ಅವಾದ. ಹಲ್ಲೆಲೂಯಾ. ಆ ರೀತಿ ಅವರಿಗೂ ಕೂಡ ದೇವರಿಗೆ ಯಾವ ರೀತಿ ಸ್ವತಂತ್ರ ಐತೋ ಆತನು ಕೂಡ ಅವರಿಗೆ ಸ್ವತಂತ್ರ ಕೊಡಲಿಕ್ಕೆ ಇಷ್ಟಪಟ್ಟನು. ಅವರಿಗೆ ಅವರೇ ಮಾಡುವಂತೆ ಅನುಮತಿ ಕೊಟ್ಟನು. ಅವರು ಅದನ್ನು ಮಾಡುತ್ತಾರೆ ಎಂದು ಆತನಿಗೆ ಗೊತ್ತಿತ್ತು. ಹಲ್ಲೆಲೂಯಾ. ಸ್ವತಂತ್ರ ಕೊಟ್ಟಾಗ ಏನಾಗ್ತದಂತ ಅಲ್ಲಿ ದೇವರಿಗೆ ಗೊತ್ತಿತ್ತು. ಹೀಗೆ ಆಕೆಯ ಜೊತೆ ಕೂಡಿದಾಗ ಆಕೆ ಇಬ್ಬರು ಮಕ್ಕಳಿಗೆ ಜನ್ಮ ಕೊಟ್ಟಳು. ಸೈತಾನ ಜೊತೆ ಕೂಡಿದ್ಲು ಮತ್ತು ಆದಾಮ ಜೊತೆ ಕೂಡಿ ಇಬ್ಬರಿಗೂ ತಲಾ ಒಂದೊಂದು ಮಕ್ಕಳನ್ನು ಯಾಕೆ ಎತ್ತಳು. ಹಲ್ಲೆಲೂಯಾ. ಜನ್ಮ ಕೊಟ್ಟಳು. ಒಬ್ಬನು ಸೈತಾನನ ಮಗ, ಇನ್ನೊಬ್ಬ ದೇವರ ಮಗ. ಒಬ್ಬನು ಆದಾಮನ ಮಗ, ಇನ್ನೊಬ್ಬನು ಸರ್ಪದ ಮಗ. ಹಲ್ಲೆಲೂಯಾ. ಕಾಯನನು ಮತ್ತು ಎಬೇಲ್. ಹಲ್ಲೆಲೂಯಾ.
ಇಬ್ಬರು ಮಕ್ಕಳು ಎತ್ತರು. ಹಲ್ಲೆಲೂಯಾ. ಚಿಕ್ಕ ಹಿಂಡೆ ಇದನ್ನು ಮರೆಯಬೇಡ, ಕಡೇ ದಿನಗಳಲ್ಲಿ ಸಭೆ ಆ ವಿಧವಾಗೇ ಇರುತ್ತದೆ. ಇಬ್ಬರು ಮಕ್ಕಳು ಒಳೊಟ್ಟಾಗಿದ್ರಲ್ಲ, ಹಂಗೆ ಇದರಲ್ಲಿ ಸತ್ಯವೇದದಲ್ಲಿ ಕೂಡ ಇಬ್ಬರು ಮಕ್ಕಳು ಇರ್ತಾರೆ. ಒಂದು ಕಾಯಿನ ಸಂತಾನ, ಒಂದು ಎಬೇಲಿನ ಸಂತಾನ. ಒಂದು ದೇವರ ಮಕ್ಕಳು, ಇನ್ನೊಂದು ದೆವ್ವದ ಮಕ್ಕಳು. ಇದೇ ಬೈಬಲ್ ಹಿಡ್ಕೊಂಡಿರ್ತಾರೆ ಅವರು ಕೂಡ. ಹಲ್ಲೆಲೂಯಾ. ಏದೇನು ತೋಟದಲ್ಲಿ ಇಬ್ಬರು ಎರಡು ಜೊತೆ ಇದ್ವು. ಒಂದು ಒಳ್ಳೆಯ ಜೀವವೃಕ್ಷ, ಇನ್ನೊಂದು ಒಳ್ಳೆಯದ್ರ ಕೆಟ್ಟದ್ರ ವೃಕ್ಷ. ಎರಡು ಜೊತೆಗಿದ್ದಂತೆ. ಆದಾಮ ಹೊಟ್ಟೆ ಒಳಗೆ, ಅವಳ ಹೊಟ್ಟೆ ಒಳಗೆ ಇಬ್ಬರು ಮಕ್ಕಳು ಇದ್ದಂತೆ. ಇಲ್ಲಿ ಕೂಡ ಸಭೆಯಲ್ಲಿ ಕೂಡ ಇಬ್ಬರು ಇರ್ತಾರೆ. ಒಂದು ಕಾಯಿನ ಸಂತಾನ, ಒಂದು ದೇವರ ಸಂತಾನ. ಪೌಲ್ ಬರಿತಾನೆ, ಇಸ್ರಾಯೇಲ್ ಅಂತ ಹೆಸರಿಟ್ಕೊಂಡು ಮಾತ್ರಕ್ಕೆ ಎಲ್ಲರೂ ಇಸ್ರಾಯೇಲ್ರಲ್ಲ. ಆ ರೀತಿ ದೇವ್ರ ಮಕ್ಕಳು ಅಂತ ಇಟ್ಕೊಂಡು ಮಾತ್ರಕ್ಕೆ ಎಲ್ಲರೂ ದೇವ್ರ ಮಕ್ಕಳಲ್ಲ. ಎರಡು ಸಂತಾನ ಇದೆ. ಅಲ್ಲೆಲೂಯಾ. ದೇವ್ರ ಮಕ್ಕಳ ಸಂತಾನ ದೇವರಿಗೆ, ಸೈತನ ಮಕ್ಕಳ ಸಂತಾನ ಸೈತನ. ಅಲ್ಲೆಲೂಯಾ. ಯೂದನು ನೋಡ್ರಿ, ಯೇಸು ಕ್ರಿಸ್ತನ ಜೊತೆಗಿದ್ದರೂ ಕೂಡ ಯೂದನು ಬೇರೆ ಆತ್ಮ ಇತ್ತು ಅವನಿಗೆ. ದೇವರ ಆತ್ಮ ಇರಲಿಲ್ಲ ಅವನಿಗೆ. ದೇವರ ಆತ್ಮದಿಂದ ಬಂದ ಮನುಷ್ಯ ಅಲ್ಲ ಅವನು. ಆತನ ಬಗ್ಗೆ ಮೊದಲೇ ಕ್ರಿಸ್ತನ ಹೇಳ್ತಿದ್ದ, ನಿಮ್ಮನ್ನು 12 ಜನ ಆರಿಸಿಕೊಂಡೆ, ಅದರಲ್ಲಿ ಒಬ್ಬ ಸೈತಾನ ಮಗ ಇದ್ದಾನಂತ. ಅಂದರೆ ಸೈತಾನಿಗೂ ಮಕ್ಕಳದ ಅಂತ ಗೊತ್ತಾಗತ್ತೆ. ಇಲ್ಲೇ ಆವ ಏನು ಮಾಡಿದಲ್ಲ, ಸೈತಾನ ಜೊತೆ ಕೂಡಿದ್ರಿಂದ, ಆ ಸರ್ಪದ ಜೊತೆಗೆ ಕೂಡಿದ್ರಿಂದ ಅಲ್ಲಿ ಸರ್ಪ ಸಂತಾನ ಉಂಟಾಯಿತು. ಆ ಸಂತಾನ ಇವತ್ತು ಭೂಮಿ ಮೇಲಿದೆ, ಇವತ್ತು ಸಭೆಯಲ್ಲಿದೆ. ಅವರು ಎಷ್ಟು ವಾಕ್ಯ ಕೇಳಿದ್ರು ಕೂಡ ಏನಾಗಲ್ಲ, ಬದಲಾಗಲ್ಲ. ಅವ್ರು ಎಷ್ಟು ವಾಕ್ಯ ಕೇಳಿದ್ರು ಅಷ್ಟೇ. ಅವಳಿ ಜವಳಿ ಮಕ್ಕಳು ಅವರು. ಟ್ವಿನ್ಸ್, ಅವಳಿ ಜವಳಿ ಮಕ್ಕಳು ಅವರು. ಒಂದೇ ಗರ್ಭದಲ್ಲಿ ಹಿಂದೆ ಮುಂದೆ ಎತ್ತಂಥವ್ರು. ಅವಳಿ ಮಕ್ಕಳು ಯಾವ ರೀತಿ ಇರ್ತಾರೆ ಅದೇ ರೀತಿ. ಅಲ್ಲೆಲೂಯಾ. ಕಾಯಿನ ಎಷ್ಟು ಮಾತ್ರಕ್ಕೂ ಬದಲಾಗಲ್ಲ. ನೀವು 4ನೇ ಅಧ್ಯಾಯದಲ್ಲಿ ನೋಡ್ರಿ, ಬದಲಾಗೇ ಇಲ್ಲ ಅವರು. ದೇವರಿಂದ ದೂರ ಆದನ ಹೊರತು ಬದಲಾಗಲಿಲ್ಲ. ದೇವರೇ ಬಂದು ಹೇಳಿದ್ರು ಕೂಡ, ದೇವ್ರು ಬಂದು ಹೇಳ್ತಾರೆ ನೋಡು ಅವನಿಗೆ, ಕಾಯನಿಗೆ 6ನೇ ವಚನದಲ್ಲಿ, 4ನೇ ಅಧ್ಯಾಯ 6ನೇ ವಚನದಲ್ಲಿ, ಕಾಯನನು ಬಹು ಕೋಪಗೊಂಡನು. ಕಾಯನೇನು ಮಾಡ್ದ? ಕೋಪಗೊಂಡು ಅವನ ಮುಖ ಕಳೆಗುಂದಿತ್ತು. ಆಗ ಯೆಹೋವನು ಅವನಿಗೆ ಹೇಳಿದ. ಆಗ ಯೆಹೋವನು ಏನು ಮಾಡ್ದ ಅವನಿಗೆ, ಯಾಕೆ ಕೋಪಿಸಿಕೊಂಡು, ನಿನ್ನ ತಲೆ ಯಾಕೆ ಬಗ್ಗಿತ್ತು? ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಲ್ಲವೇ? ಅಲ್ಲದಿದ್ದರೆ ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲು ವಂಚಿಕೊಂಡಿರುವುದು. ಆದರೂ ನೀನು ಅದನ್ನು ವಶ ಮಾಡಿಕೊಳ್ಳಬೇಕೆಂದು ದೇವರು ಹೇಳಿದನು. ಆದರೆ ದೇವ್ರ ಮಾತು ಕೇಳಲಿಲ್ಲ. ಪಾಪ ಬಾಗಿಲಲ್ಲಿ ಕಾದ್ಕೊಂಡೈತಿ, ನಿನ್ನ ತಪ್ಪು ಮಾಡ್ಬೇಕಂತ. ಆ ಪಾಪ ಏನು ಮಾಡ್ತೈತಿ, ನಿನ್ನನ್ನು ತಪ್ಪು ಮಾಡಿಸ್ಬೇಕಂತ ನೀವು ಹಂಚಿಕೊಂಡು ನೋಡ್ತೈತೆ. ಅದನ್ನು ನೀನು ಏನು ಮಾಡು, ವಶ ಮಾಡಿಕೊಂಡೇನು? ವಶ ಮಾಡಿಕೊಂಡು ಅರ್ಥೇನು? ಅದ್ರ ಆ ಪಾಪ ಹೇಳಿದಂತೆ ನೀನು ಕೇಳಬಾರ್ದು. ಪಾಪ ಹೇಳಂತ ನೀನು ಏನು ಮಾಡಬಾರ್ದು? ಕೇಳಬಾರ್ದು ಅಂತ ಹೇಳಿದನು. ಆದರೂ ಪಾಪ ಹೇಳಿದಂತೆ ಕೇಳಿ ಎಬೇಲನ್ನು ಕೊಂದಾಕಿದನು. ಹಲ್ಲೆಲೂಯಾ. ಈ ರೀತಿ ಇವತ್ತು ಕೂಡ ಏನಾಗಿದೆ, ಸಭೆ ಆ ರೀತಿಯಲ್ಲಿ ಇರುವುದು. ಎರಡು ಕವಲಾಗಿರುವುದು, ಎರಡು ಕವಲು, ಒಂದು ಕಾಯನ, ಮತ್ತೊಂದು ಎಬೇಲ. ಸಾಧ್ಯವಾದರೆ ದೇವರು ಆದುಕೊಂಡವನನ್ನು ಮೋಸ ಮಾಡುವ ಹಾಗೆ ಬಹು ಹತ್ತಿರವಾಗಿರ್ತದೆ. ಅದು ಭಾಳ ಸಮೀಪ ಇರ್ತದೆ, ಭಾಳ ವ್ಯತ್ಯಾಸ ಏನಿರಲ್ಲ. ಭಾಳ ಗಮನಿಸ್ಬೇಕದನ್ನು, ಭಾಳ ಗಮನಿಸ್ಬೇಕದನ್ನು. ಏನು ಮಾಡ್ತದ್ದು? ಭಾಳ ವ್ಯತ್ಯಾಸ ಏನಿರಲ್ಲ, ಅದು ಭಾಳ ಗಮನಿಸ್ಬೇಕು. ಮತ್ತು 24 ಹೇಳೋ ಪ್ರಕಾರ ಸಭೆ ಅದೇ ರೀತಿಯಲ್ಲಿರುವುದು. ಅದು ಪೆಂತೆಕೋಸ್ಟ್ ರೀತಿ ಇರುವುದು, ನೀತಿ ಕಾರ್ಯಗಳಲ್ಲಿ ಇರುವುದು. ನಿಜವಾದ ಕಾರ್ಯದಂತೆ ಸಭೆ ಇರ್ತದೆ. ನೋಡ್ರಿ, ಇಬ್ಬರು ತಂದೆಗಳು ಸಭೆಯಲ್ಲಿ, ಇಬ್ಬರು ತಂದೆಗಳು, 2 ಮಕ್ಕಳು, 2 ತಂದೆಗಳು. ಕಾಯನಿಗೆ ಯಾರು ತಂದೆ? ಆದಾಮನ ತಂದೆ ಅಲ್ಲ ಕಾಯನಿಗೆ. ಎಲ್ಲ ಸೇವಕರು, ಎಲ್ಲ ಪಾಸ್ಟ್ಗಳು ಆದಾಮನೇ ತಂದೆ ಅಂತ ತಿಳ್ಕೊಂಬಿಟ್ರು. ಸೈತಾನ ಅವನಪ್ಪ. ಅದಕ್ಕೆ ಪರಿಸರಿಗೆ ನಿಮ್ಮಪ್ಪ ಸೈತಾನ. ನೀವು ಆ ತಂದೆಯಿಂದ ಹುಟ್ಟಿದವರಾದ್ದರಿಂದ ಆ ತಂದೆ ದುರುಚ್ಚಿಗಳನ್ನು ನೀವು ಮಾಡಬೇಕೆಂದಿದ್ದೀರಿ. ಹಲ್ಲೆಲೂಯಾ. ನೋಡಲ್ಲಿ ದೊಡ್ಡ ಸಂಖ್ಯೆಯಾಗಿ ಬೆಳೀತು, ಪರಿಸಾಯ ಸಂಖ್ಯೆಯಾಗಿ, ಸದ್ದುಕಾಯರ ಸಂಖ್ಯೆಯಾಗಿ, ಯೇಸುವನ್ನೇ ಸಿಲಿವಿಗೆ ಹಾಕುವಂಥ, ಅಂದರೆ ದೇವರನ್ನೇ ಸಿಲಿವಿಗೆ ಹಾಕುವಂಥ ಮಟ್ಟಕ್ಕೆ ಅವರು ಕಾಯನ ಸಂತಾನಲ್ಲಿ ಬೆಳೆದು ಬಂತಂತ ನಾವು ನೋಡ್ತೇವೆ. ಹಲ್ಲೆಲೂಯಾ.
ಕ್ರೂರವಾದಂಥ ಸಂತಾನ ಅದು. ಯಾವುದಕ್ಕೂ ಹಿಂದೆ ಮುಂದೆ ನೋಡಲ್ಲ. ಸಿಟ್ಟು ಬಂತ ಮುಗೀತು ಕೆಲಸ. ಸಿಟ್ಟು ಬಂತಂದರೆ ಹತೋಟಿಗೆ ಬರೋಂಗಿಲ್ಲ ಅದು. ನೀವು ಕಾಯಿನಂತೆ ಇರಬೇಡ್ರಿ ಅಂತ ವಾಕ್ಯ ಐತಿ. ಅಲ್ಲೆಲ್ಲೂಯ್ಯ. ನೀವು ಕಾಯಿನಂತೆ ಇರಬೇಡ್ರಿ. ಸಭೆ ಅದೇ ರೀತಿ ಇರುವುದು. ಅದು ಪೆಂತೆಕೋಸ್ಟ್ ರೀತಿ ನೀತಿ ಕಾರ್ಯಗಳಲ್ಲಿ ಇರುವುದು. ನೋಡ್ರಿ, ಇಬ್ಬರು ತಂದೆಗಳು, ಅದೇ ತಾಯಿ, ಒಂದೇ ತಾಯಿ, ಇಬ್ಬರು ತಂದೆಗಳು. ತಾಯಿ ಒಂದೇ, ಇಬ್ಬರು ತಂದೆಗಳು. ಅಲ್ಲೆಲ್ಲೂಯ್ಯ. ತಾಯಿ ಎಷ್ಟು ಜನ? ಒಬ್ಬರೇ. ಅದೇ ವಾಕ್ಯ ಐತೆ ನೋಡ್ರಿ. ಆದಿಕಾಂಡ 3ನೇ ಅಧ್ಯಾಯ 20ನೇ ವಚನದಿಂದ. ಆ ಮನುಷ್ಯನು ತನ್ನ ಹೆಂಡತಿಗೆ ಅವ್ವ ಎಂದು ಹೆಸರಿಟ್ಟನು, ಯಾಕೆಂದರೆ ಬದುಕುವವರೆಲ್ಲರಿಗೂ ಅವಳೇ ಮೂಲ ಮಾತೆ. ಯೆಹೋವ ದೇವರು ಸಾಕ್ಬಿಡ್ರಿ, ಬದುಕುವರೆಲ್ಲರಿಗೂ ಆಕೆ ಮೂಲ ಮಾತು. ಏನೇನು ಬದುಕ್ತಂದ್ರೆ ಜನ, ಅವರೆಲ್ಲರಿಗೂ ಮೂಲ ಮಾತು ಯಾರು? ತಾಯಿ ಯಾರು? ಅವಳೇ. ಆದರೆ ಮೂಲ ತಂದೆ, ಬದುಕುವರೆಲ್ಲರಿಗೂ ಮೂಲ ತಂದೆ ಆದಾಮ್ ಅಂತ ಬರೀಲಿಲ್ಲ ಅಲ್ಲಿ ದೇವರು. ಅಲ್ಲೆಲ್ಲೂಯ್ಯ. ದೇವ್ರ ವಾಕ್ಯ ಎಷ್ಟು ಸ್ಪಷ್ಟವಾಗಿದೆ, ಎಷ್ಟು ಭಾಳ ಜಾಗೃತಿಯಿಂದ ಪವಿತ್ರಾತ್ಮ ಬರೆಸಿದ ನೋಡ್ರಿ. ಮೂಲ ತಾಯಿ ಎಲ್ಲರಿಗೂ, ಬದುಕೋರಿಗೆ, ಕಾಯಿನ್ ಸಂತಾನಗಾಗಲಿ ಎಬೆಲ್ ಸಂತಾನಗಾಗಲಿ ಎಲ್ಲರಿಗೂ ಕೂಡ ತಾಯಿ ಒಂದೇ. ಮೂಲ ತಾಯಿ ಆಕೆನೇ. ಆಕೆ ಗರ್ಭದಿಂದಲೇ ಎಬೆಲನು ಬಂದ, ಆಕೆ ಗರ್ಭದಿಂದಲೇ ಜೀವವುಳ್ಳವರಿಗೂ ಮರಣದಲ್ಲಿರೋರಿಗೂ ಎಲ್ಲರಿಗೂ ತಾಯಿ ಒಂದೇ ಅದು, ಅವ್ವ. ಅದಕ್ಕೆ ದೇವರಾಗಿ ಕೇಳ್ತತೆ, ಬದುಕುವರೆಲ್ಲರಿಗೂ ಅವಳೇ ಮೂಲ ಮಾತು. ಬದುಕುವರೆಲ್ಲರಿಗೂ ಮೂಲ ತಂದೆ ಆದಾಮ ಅಂತ ಬರೀಲಿಲ್ಲ. ಮತ್ತೆ ಬದುಕುವರೆಲ್ಲ ಮೂಲ ತಂದೆ ಆತನಲ್ಲ, ಇಬ್ಬರು ತಂದೆಗಳದಾರ. ಅದು ಯಾರು? ಸರ್ಪ ಕಾಯಿನ್ ತಂದೆ, ಎಬೇಲನ್ ತಂದೆ ಆದಾಮ. ಅದಕ್ಕೆ ಸರ್ಪನ ತಂದೆ, ಸರ್ಪದಲ್ಲಿ ಎಂಥ ಒಂದು ಕೆಟ್ಟ ಗುಣ ಇತ್ತೋ ಆ ಗುಣವನ್ನು ಕಾಯನ್ ತೋರಿಸ್ತಾ ಎಬೇಲ್ ಮೇಲೆ. ಎಬೇಲ್ ಏನು ಮಾಡ್ದ? ಕಾಯನ ಕೊಂದು ಹಾಕಿದ. ಕೊಂದು ಹಾಕುವಂಥ ಒಂದು ಕೆಟ್ಟ ಬುದ್ಧಿ, ಯೋಚನೆ ಯಾರಲ್ಲಿತ್ತಂತ ನೋಡ್ತೇವೆ? ದೇವರ ಮಗನಾಗಿರ್ತಕ್ಕಂಥ ಎಬೇಲ್ನಲ್ಲಿತ್ತೋ ಅಥವಾ ಸೈತಾನ ಮಗನಾದಂಥ ಕಾಯನ್ನಲ್ಲಿತ್ತೋ? ನೋಡಿರಿ, ಸ್ಟಾರ್ಟಿಂಗ್ ಅವೆಲ್ಲ ಫಲಗಳು, ಯಾವ ಫಲ ಯಾವುದಂತೇಳಿ ನೋಡ್ರಿ ಒಪ್ಕೊಳ್ಳಿಲ್ಲ ಅವನು. ದೇವ್ರು ಹೇಳ್ದ, ಕೆಟ್ಟ ಗುಣ, ಕೆಟ್ಟ ವಿಚಾರ ನಿನ್ನಲ್ಲಿ ಬಂದಿದೆ, ಅದನ್ನು ಬೇಗ ತೆಗೆದಾಕಿಕೋ, ಇಲ್ಲದಿದ್ದರೆ ನೀನು ಪಾಪಕ್ಕೆ ಒಳಗಾಗಿ ಶಾಪಕ್ಕೆ ಗುರಿಯಾಗಬೇಕಾಗತ್ತಂತ ದೇವರು ಬಂದು ಹೇಳಿದ್ರು ಕೂಡ ಅವನು ಕೇಳದೆ ತಮ್ಮನನ್ನು ಕೊಂದು ಹಾಕಿ, ಮತ್ತೆ ದೇವ್ರು ಕೇಳ್ತಾನೆ ತಮ್ಮ ಎಲ್ಲಿ ಅಂತ. ನೀನೇನು ಕಾವಲಿಟ್ಟಿದ್ಯಾ ನನ್ನ ತಮ್ಮನ್ನು ನೋಡ್ಕೊಳಕ್ಕಂತೇಳಿ ದೇವರಿಗೆ ನಿಂದಿಸಿ, ಧೈರ್ಯವಾಗಿ ಮಾತಾಡುವಂಥ, ದೇವರಿಗೆ ಎದುರಾಗಿ ಮಾತಾಡುವಂಥ ಒಂದೇ ಒಂದು ಸಂತಾನ ಅಂದರೆ ಕಾಯಿನ್ ಸಂತಾನ. ದೇವರಿಗೆ ಎದುರಾಗಿ ಮಾತಾಡುವಂಥ, ದೇವ್ರನ್ನ ಎದುರಾಗಿಕೊಳ್ಳುವಂಥದ್ದು, ದೇವರಿಗೇ ಅದು ಏನು ಮಾಡ್ತತೆ? ದೂಷಿಸ್ತದು. ಅಂಥ ಸಂತಾನ ಅದು. ನೀವು ಹಂಗೆ ಆಗ್ಬೇಡ್ರಿ. ಸಿಟ್ಟು ಬಂದಾಗ ದೇವ್ರ ಅನ್ನೋದು, ಸಿಟ್ಟು ಬಂದಾಗ, ಸಿಟ್ಟಿಲ್ದಾಗ ದೇವ್ರ ಅನ್ನೋದು, ಸಿಟ್ಟು ಬಂದಾಗ ದೇವ್ರನ್ನೇ ಬೈದು, ಯಾರೇಸು ಯಾವುದಿಲ್ಲ ಎಲ್ಲ ಸುಳ್ಳು ಅಂತೇಳಿ ಎಲ್ಲ ಬೈದು ಮತ್ತೆ ಆಮೇಲೆ ಸಭೆಗೆ ಬೈಬಲ್ ಇಟ್ಕೊಂಬರೋಂಥದ್ದು. ಅಂಥ ಗುಣ ನಿಮ್ಮಲ್ಲಿ ಕೂಡ ಏನು ಮಾಡಬಾರ್ದು? ಏನು ಮಾಡಬಾರ್ದ್ರಿ? ಇರಬಾರ್ದು. ಒಂದೇ ರೀತಿ ಇರ್ರಿ. ರಾಸಾಯನಿಕ ಮಿಕ್ಸ್ ಮಾಡ್ಕೊಳ್ಬೇಡ್ರಿ. ರಾಸಾಯನಿಕ ಏನು ಮಾಡಬೇಡ್ರಿ? ಮಿಕ್ಸ್ ಮಾಡ್ಕೊಳ್ಬೇಡ್ರಿ. ಅಲ್ಲೂಯ್ಯ. ಆ ರೀತಿ ಸಭೆ ಕೂಡ ಎರಡು ರೀತಿಯಲ್ಲಿರ್ತದೆ, ಎರಡು ಕವಲುಗಳಾಗಿರ್ತದೆ. ಅಲ್ಲೆಲೂಯ್ಯ. ಒಂದು ತಾರುಮಾರು, ಇನ್ನೊಂದು ನೋಡ್ರಿ ಅದೇ ಕಾರ್ಯ, ವಾಕ್ಯ ಬೀಳುವ ಭೂಮಿ ಅದೇ, ಅದರಲ್ಲಿ ಒಂದು ತಾರುಮಾರಾಗಿರ್ತದೆ. ನೀವದನ್ನು ಗ್ರಹಿಸ್ರಿ. ಅಲ್ಲೆಲೂಯ್ಯ. ಅದರಲ್ಲಿ ಒಬ್ಬನು ತಾರುಮಾರು ಮಾಡುವನಿರ್ತಾನೆ, ತಾರುಮಾರು ಮಾಡುವನಾಗಿ ಹುಟ್ಟಿದ್ದಾನೆ. ಅವನು ದೇವರಿಗೆ ಒಬ್ಬ ದುಷ್ಟ. ಸಭಾ ಶಾಖೆಗಳು ಮೃಗದ ಗುರುತನ್ನು, ವಾಕ್ಯದ ಬದಲಿಗೆ ಸಭೆಗಳು ಏನು ಮಾಡಿದಾವೆ? ಸಂಸ್ಥೆಯನ್ನು ಮಾಡಿಕೊಂಡಿದ್ದಾವೆ. ಸಂಸ್ಥೆ ಅಂದ್ರೇನು? ಅದು ಮೃಗದ ಗುರುತು. ಸಂಸ್ಥೆ ಅನ್ನೋದು ಏನದು? ಸಂಸ್ಥೆ ಅನ್ನೋದು ಅದಕ್ಕೊಂದು ಪಾಸ್ಟರ್ ಇರೋದು, ಅದಕ್ಕೊಂದು ಸಂಬಳ ಕೊಡೋದು, ಆ ಡೈರೆಕ್ಟರ್ ಅಂತೇಳಿ, ಆ ಒಂದು ಕೋರ್ಡಿನೇಟ್ರ್ ಅಂತೇಳಿ ಏನೇನೋ ಕಥೆಗಳು ಮಾಡ್ತಾರೆ ಲೋಕದ ಪ್ರಕಾರ. ಶ್ರೇಣಿ ಅಧಿಕಾರಿಗಳು ವಹಿಸ್ಕೊಳ್ತಾರೆ. ಅದೆಲ್ಲ ಸೈತಾನ ಕಾರ್ಯ. ದೇವ್ರ ಕಾರ್ಯದಲ್ಲಿ ಇಂಥದ್ದು ಯಾವುದಿಲ್ಲ. ಸತ್ಯವೇದದಲ್ಲಿ ನೋಡ್ರಿ, ಯಾರು ಸಂಸ್ಥೆ ಮಾಡಿದ್ರೆ
ಯಾವುದಾದ್ರು ಸಂಸ್ಥೆ ಇತ್ತ ಸತ್ಯವೇದದಲ್ಲಿ? ಪೌಲ್ನಾಗಲ್ಲಿ ಕಟ್ಟಿದ್ನ, ಪೇತ್ರನಲ್ಲಿ ಕಟ್ಟಿದ್ನ? ಏನಿಲ್ಲ. ಎಲ್ಲ ಸಹೋದರರು ಅಷ್ಟೇ. ಯಾರು ಮೇಲಿಲ್ಲ, ಯಾರು ಹೆಚ್ಚಿಲ್ಲ, ಯಾರು ಕೋರ್ಡಿನೇಟರ್ ಇಲ್ಲ, ಯಾರಿಲ್ಲ. ಅಲ್ಲೆಲ್ಲೂಯ್ಯ. ಪಾಸ್ಟ್ಗಳಿಗೆಲ್ಲ ಸಂಬಳ ಕೊಡೋದು ಇದೆಲ್ಲ ಮೃಗದ ಗುರುತು. ಇದೆಲ್ಲ ಪಾಸ್ಟ್ರಿಗೆ ಸಂಬಳ ಕೊಡೋಂಥದ್ದು ಏನೈತಿ? ಇದೇನು ಲೋಕದ ಉದ್ಯೋಗನ? ನಂಬಿಕಸ್ಥನಾಗಿ ದೇವರಿಗೆ ಸೇವೆ ಮಾಡಿದ್ರೆ ದೇವರು ಅವನು ಪೋಷಿಸ್ತಾನೆ ಅಷ್ಟೇ. ಆ ನಂಬಿಕೆ ಯಾರಲ್ಲೂ ಇಲ್ಲ ಇವತ್ತು. ಒಂದು ಸಂಸ್ಥೆ ಮಾಡ್ಕೊಂಡು ದುಡ್ಡು ಕೊಡೋದು, ಅದು ಸಂಬಳ ಕೊಡೋದು, ಇದನ್ನೆಲ್ಲ ತತ್ವಗಳೇನು ಮಾಡಿದ್ದಾರೆ? ಸೈತಾನ್ ತತ್ವಗಳಿಗೆ ಮೊರೆ ಹೋಗಿದ್ದಾರೆ ಇವರು ಒಟ್ಟು ಉಪಜೀವನಕ್ಕಾಗಿ. ಅದು ದೇವ್ರ ಸೇವೆಯಲ್ಲಿ ಅದೆಲ್ಲ ಇಲ್ಲ. ವಾಕ್ಯದ ಪ್ರಕಾರ ಏನಾಗಿರಬೇಕು? ನಂಬಿಕೆಯಿಂದ ಜೀವಿಸಬೇಕು. ಅಲ್ಲೆಲ್ಲೂಯ್ಯ. ನಂಬಿಕೆಯಿಂದಲೇ ಬದುಕುವನು ನೀತಿವಂತನು, ನಂಬಿಕೆಯಿಂದಲೇ ಬದುಕು. ಅಲ್ಲೆಲ್ಲೂಯ್ಯ. ಅವನ ನಂಬಿಕೆನೇ ಇಲ್ವೇ? ಅದಕ್ಕೆ ಸೈತನ್ ಮಾತು ಕೇಳಿ ಸೈತನ್ನ ಆಡಳಿತದಂತೆ ತಾರುಮಾರು ಮಾಡೋಂಥದ್ದು. ವಾಕ್ಯದ ಬದಲಿಗೆ ಸಂಸ್ಥೆಗಳು ಏನು ಮಾಡಿದ, ಸಭೆಗಳು ಏನು ಮಾಡಿದಾವೆ? ಸಂಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ವಾಕ್ಯ ಬಿಟ್ಟು ಸಂಸ್ಥೆಗಳನ್ನು ಮಾಡಿಕೊಳ್ಳೋದು ಈ ಬಂಡೊಟ್ಟಿಗೋಸ್ಕರ. ಅಲ್ಲೆಲ್ಲೂಯ್ಯ. ಜನರನ್ನು ಜ್ಞಾನ ಇಲ್ದವರಾಗಿ ಮಾಡಿದಾರಂತೆ. ಸಂಸ್ಥೆ ಮಾಡ್ಕೊಂಡು, ಸಭೆ ಮಾಡ್ಕೊಂಡು, ಕೋರ್ಡಿನೇಟರ್ ಆಗಿ ಸಂಬಳಗಳು ತಗೊಂಡು ಜನರನ್ನ ಏನು ಮಾಡಿದಾರಂತೆ? ಇವರು ಜ್ಞಾನ ಇಲ್ದರಾಗಿ ಮಾಡಿದಾರಂತೆ. ಜ್ಞಾನನೇ ಇಲ್ಲ. ಜ್ಞಾನ ಅಂತದ್ದು ಬೋಧಿಸಂಗ್ಲೇ ಇದೇ ಆಗ್ಬೇಕಮ್ಮ, ಇದೇ ಆಗ್ಬೇಕು, ನಾವು ಕೋರ್ಡಿನೇಟರ್ಗಳು ಇದೇ ಆಗ್ಬೇಕು, ದೇವ್ರು ಕೊಟ್ಟ ಅಧಿಕಾರ ಇದು ನಮಗೆ. ನೀವು ನಮಗೆ ಅಧಿಕಾರಕ್ಕೆ ವಿರುದ್ಧ ಆದಂದ್ರೆ ನೀವು ದೇವ್ರಿಗೆ ವಿರುದ್ಧ ಆದಂಗೆ ಹಿಂಗೆ ಯಾವ ರೀತಿ ಈ ರೀತಿಯಲ್ಲಿ ಬೋಧಿಸ್ತಾ ಅವ್ರನ್ನ ಅಧೀನದಲ್ಲಿ ಇಟ್ಕೊಂಡಿದ್ದಾರೆ. ಜ್ಞಾನ ಇಲ್ದವ್ರನ್ನಾಗಿ ಮಾಡಿದ್ದಾರೆ. ಜ್ಞಾನ ಇದ್ದವ್ರು ಅದನ್ನು ಅಲ್ಲಿ ಹಾಕಿರ್ತಾರೆ ಅವರು. ನೀವು ಜ್ಞಾನ ಇದ್ದವ್ರು ಅಲ್ಲಿ ಯಾಕೆ ಹೋಗ್ತೀರಿ? ಇಲ್ಲಿ ಯಾರು ಜ್ಞಾನ ಇಲ್ದಾರಿದ್ರೆ ಮತ್ತೆ ಹೋಗ್ತಾರಲ್ಲ. ಅಲ್ಲೆಲ್ಲೂಯ್ಯ. ಜ್ಞಾನ ಇದ್ದಾರೆ ಯಾವತ್ತೂ ಹೋಗಕ್ಕೆ ಸಾಧ್ಯ ಇಲ್ಲ. ವಾಕ್ಯದ ಜ್ಞಾನ. ಅಲ್ಲೆಲ್ಲೂಯ್ಯ. ನಾವು ನೋಡ್ತೇವೆ ಇಲ್ಲಿ ವಾಕ್ಯದ ಜ್ಞಾನವಿಲ್ಲದವರಾಗಿ ಮಾಡಿಕೊಂಡಿದ್ದಾರೆ. ಇದೇ ಅವನ ಮೋಸ. ಸಂಸ್ಥೆಗಳು ಮಾಡಿಕೊಂಡು, ಸಂಸ್ಥೆ ಸಭೆಗಳನ್ನು ಮಾಡಿಕೊಂಡು ಇವತ್ತು ಒಟ್ಟೋಪಜೀವನಕ್ಕೆ ಸಂಬಳಗಳನ್ನು ತಗೊಂಡು ಇವತ್ತು ಸರ್ಕಾರಿ ಆಫೀಸರ್ ಟೈಪು ಪಾಸ್ಟ್ಗಳು, ರೆವರೆಂಡ್ಗಳು ಓಡಾಡ್ತಿದಾರಪ್ಪ ಅಂದರೆ ಇದೇ ಸೈತಾನ್ ಮೋಸಕ್ಕೆ ಬಲಿಯಾಗಿದ್ದಾರೆ ಅವರೆಲ್ಲ. ಸೈತಾನ್ ಮೋಸಕ್ಕೆ ಏನಾಗಿದ್ದಾರೆ ಅವರು? ಅವ್ರು ಹೇಳಿದಂಥ ಉದ್ದನ್ನು ಅಂಗಿ ಹಾಕ್ಯಂದು, ಸೊಂಟಕ್ಕೊಂದು ಹಗ್ಗದ ಕಟ್ಕೊಂಡು, ಯಾಕೆ ಬೇಕದೆಲ್ಲ? ನೈಟಿ ಹಾಕಿ ಕೇಳೋದು ಯಾಕೆ ಬೇಕ್ರಿ? ಎಲ್ಲ ಒಟ್ಟು ಉಪಜೀವನ ನೋಡ್ರಿ. ಅದರಲ್ಲಿ ಹಾಕ್ಲಿಲ್ಲ ಅಂದ್ರೆ ಅವರು ಸಂಬಳ ಕೊಡಲ್ಲ. ನಮ್ಮ ಮಾತು ಕೇಳಲ್ಲಪ್ಪ, ನೀನು ಹೊರಗಡೆ ಹೋಗಂತಾರೆ. ನಾವು ಒಂದು ಕಾಲದ ಸಂಸ್ಥೆಗೆ ಇದ್ವಿ. ಅವ್ರ ಮಾತು ಕೇಳೋದಕ್ಕೆ ನಮ್ಮನ್ನು ಹೊರಗೆ ಹಾಕಿದ್ರು. ಅವ್ರ ಮಾತು ಕೇಳೋದಕ್ಕೆ ನಮ್ಮನ್ನು ಏನು ಮಾಡಿದ್ರು? ಹೊರಗೆ ಹಾಕಿದ್ರು. ಹೋಗ್ಬಿಡಪ್ಪ ನಿನ್ನ ಮನೆಗಿರೋ ಅಂತ ಹೇಳಿದ್ರು ನನಗೆ. ನಿನ್ಗೆ ಯೇಸುನೇ ಬೇಕಾ, ನಿಜವಾದ ವಾಕ್ಯನೇ ಬೇಕಂದ್ರೆ ನಿನ್ನ ಮನೆಗಿರೋದು ನನಗೆ ಹೇಳಿ ಕಳಿಸಿದ್ರು ಅವರು, ನಮ್ಮ ಫಾಸ್ಟ್. ಅಲ್ಲೆಲ್ಲೂಯ್ಯ. ಈ ರೀತಿ ನಾವು ಹೊರಗಡೆ ಬಂದ್ವಿ. ಬೇಡಪ್ಪ ನಿನ್ನ ಸಭಾ ಅಂತೇಳಿ ಹೊರಗಡೆ ಬಂದ್ವಿ. ಅಲ್ಲೆಲ್ಲೂಯ್ಯ. ಈ ರೀತಿ ಅವ್ರಿಗೆ ಏನೇನು ಬೇಕೋ ಮಾಡ್ತಾರೆ. ಆದಿಯಲ್ಲಿ ಇರುವ ಆ ಮೃಗ ಅಂತ್ಯದಲ್ಲಿ ಕೂಡ ಇದೆ. ಆದಿಯಲ್ಲಿ ಅವಳ ಮೋಸ ಮಾಡೋಂಥ ಮೃಗ ಇವತ್ತು ಕೂಡ ಇದೆ. ಅವತ್ತಿಗೆ ಆ ಮೃಗ ಸತ್ತೋಗಲಿಲ್ಲ, ಅವತ್ತಿಗೆ ಮೃಗ ಕೊನೆ ಆಗಲಿಲ್ಲ. ಅದು ಇವತ್ತು ಕೂಡ ಏನಾಗಿರೋದು ಇದೆ. ಆ ಮೃಗ ಅಂತ್ಯದಲ್ಲಿ ಇರುವುದು. ಅಲ್ಲೆಲ್ಲೂಯ್ಯ. ಆ ಮೃಗ ಬೈಬಲ್ನಲ್ಲಿ ಎಲ್ಲ ಕಡೆ ಇದೆ. ಸತ್ಯವೇದದಲ್ಲಿ ಎಲ್ಲ ಕಡೆ ಆ ಮೃಗ ಇದೆ. ಅಲ್ಲೆಲ್ಲೂಯ್ಯ. ಅದಕ್ಕೆ ಯಾರು ಮೋಸ ಹೇಳ್ತಾನೆ, ಇದರಲ್ಲಿ ಜೀವನಿದೆ, ಮರಣನಿದೆ. ಪೌಲನೇ ಹೇಳ್ತಾನೆ, ಇದರಲ್ಲಿ ಜೀವ ಇದೆ, ಮರಣನಿದೆ. ಜೀವಕ್ಕೆ ಹೋಗೋರಿಗೆ ಜೀವದ ದಾರಿ ಇದೆ, ಇದರಲ್ಲಿ ನರಕಕ್ಕೆ ಹೋಗೋರಿಗೆ ನರಕದ ದಾರಿ ಇದೆ. ಜೀವಕ್ಕೆ ಹೋಗೋನು ನರಕದ ದಾರಿ ದೇವ್ರು ತೋರಿಸಲ್ಲ ಅವನಿಗೆ. ಈ ಸತ್ಯವೇದದಲ್ಲಿ ಅವನು ಎಲ್ಲಿ ಓದಿದ್ರು ಕೂಡ ಜೀವದ ದಾರಿನೇ ಗೊತ್ತಾಗುತ್ತೆ ಅವನಿಗೆ. ಆದರೆ ನರಕಕ್ಕೆ ಹೋಗೋನು ಒಬ್ಬನು ಓದಿದರೆ ಜೀವದ ಮರೆಯಾಗಿರ್ತತೆ, ನರಕದ ಮಾತ್ರ ಕಾಣಿಸ್ತಾ ಇರ್ತದೆ. ನರಕಕ್ಕೆ ಹೋಗೋ ಮಾರ್ಗ ವಾಕ್ಯಗಳು. ಅದಕ್ಕೆ ಇದರಲ್ಲಿ ಜೀವನ ಇದೆ, ಮರಣ ಇದೆ. ಅದಕ್ಕೆ ಪೌಲ ಹೇಳ್ತಾನೆ, ಜೀವಕ್ಕೆ ಹೋಗೋರಿಗೆ ಸುವಾಸನೆಯಾಗಿ ದೇವರ ವಾಕ್ಯದ ಸುವಾಸನೆಯಾಗಿದ್ದೇವೆ, ನರಕಕ್ಕೆ ಹೋಗೋರಿಗೆ ಮರಣದ ವಾಸನೆಯಾಗಿದ್ದೇವೆ ಅಂತೇಳಿ. ಆದಿಯಲ್ಲಿರುವ ಮೃಗವು ಅಂತ್ಯದಲ್ಲಿರುವುದು. ಆ ಮೃಗ ಬೈಬಲಲ್ಲಿ ಎಲ್ಲ ಕಡೆ ಆತನ ಒಂದು ವಾಸನೆ, ಹೆಜ್ಜೆ ಜಾಡನ್ನು ನೀವು ನೋಡ್ಬೋದು. ಸತ್ಯವೇದದಲ್ಲಿ ತಂತ್ರಗಳನ್ನು ನೋಡ್ಬೋದು. ಅವನ ತಂತ್ರ ಏನೇನು ಹೇಳ್ತಾನಂತ. ಈಗ ಯಾರು ಬೀಳಾಮ್ನಂತವನು, ಇಜಬೆಲ್ ಅಂತವಳು ನೋಡ್ರಿ, ಇಂಥವರೆಲ್ಲ ತಂತ್ರಗಳಿದ್ದಾವೆ ಅದರಲ್ಲಿ. ಅಲ್ಲೆಲ್ಲೂಯ್ಯ. ಈ ರೀತಿ ತಂತ್ರಗಳು ನೋಡಬಹುದು. ಆತನ ಒಂದು ಕೊನೆ ಅಂತ್ಯ ಹೇಗಿರ್ತದಂತ ಕೂಡ ತೋರಿಸಿದನು ದೇವರು.
ಯೇಸು ಮತ್ತು ಯೂದ ಇದ್ದ ಹಾಗೆ, ಹೊಸ ಒಡಂಬಡಿಕೆಯಲ್ಲಿ ಯೇಸು ಮತ್ತು ಯೂದ ಇದ್ದ ಹಾಗೆ, ಅದರ ಜಾತಿಯಲ್ಲಿ ಸಹೋದರರಾಗಿ ಏಸಾವು ಮತ್ತು ಯಾಕೋಬ್ ಇದ್ದ ಹಾಗೆ, ಏಸವ ಯಾಕೋಬ ಇದ್ದ ಹಾಗೆ, ಕಾಗೆ ಮತ್ತು ಪಾರಿವಾಳ ಇದ್ದ ಹಾಗೆ, ಅಲ್ಲೆಲೂಯ, ನಾವಿರ ಈ ಯುದ್ಧ ಭೂಮಿಯಲ್ಲಿ ಸಮಸ್ತವೂ ಕವಲಾಗಿದೆ, ಸಮಸ್ತವೂ ಎರಡೆರಡಾಗಿದೆ. ಇದು ಯುದ್ಧ ಭೂಮಿ. ನಮಗೆ ಯುದ್ಧ ಭೂಮಿಯಲ್ಲಿ ನಮಗೇನಾಗಿದೆ? ಸಮಸ್ತವೂ ಎರಡೆರಡು ಇದೆ. ಯೇಸು ಯೂದ, ಏಸಾವ ಯಾಕೋಬ, ಕಾಗೆ ಪಾರಿವಾಳ, ಮತ್ತು ಕಾಯನ ಎಬೇಲ, ಅಲ್ಲೆಲೂಯ, ಎಲ್ಲ ಕವಲಾಗಿದೆ. ಕವಲು ಕವಲು ಕವಲು. ಮೂಲ ವಾಕ್ಯಕ್ಕೆ ಅರ್ಥ ವಿವರಣೆ ಕೊಟ್ಟವನು ಯಾರು? ಮೊದಲ ಪಾಸ್ಟರ್ ಯಾರು? ಸತ್ಯವೇದಕ್ಕೆ ಮೊದಲ ಪಾಸ್ಟರ್ ಸೈತಾನ. ದೇವ್ರ ವಾಕ್ಯ ತಿಂದ ದಿನ ಸತ್ಯ ಹೋಗ್ತೀವಿ ಅನ್ನೋಂಥ ವಾಕ್ಯಕ್ಕೆ ಪ್ರಥಮ ಅರ್ಥ ವಿವರಣೆ ಕೊಟ್ಟವನು ಯಾರು? ಪ್ರಥಮವಾಗಿ ಅರ್ಥ ವಿವರಣೆ ಯಾವ ರೀತಿ ಬಂತದು? ತಪ್ಪಾಗಿ ಬಂತ, ನಿಜವಾಗ್ಲೂ ಬಂತ? ತಿಂದ ದಿನ ಸತ್ಯ ಹೋಗ್ತಿ ಅನ್ನೋಂಥ ವಾಕ್ಯ ಸರಿಯದು. ಇಲ್ಲ, ಯೋಗು ಸಾಯೋದಿಲ್ಲ ಅನ್ನೋದು ತಪ್ಪ ವಿವರಣೆ. ನೋಡ್ರಿ, ಸತ್ಯವೇದಕ್ಕೆ ಮೊದಲು ಬಂದದ್ದೇ ತಪ್ಪು ವಿವರಣೆ. ವಾಕ್ಯಕ್ಕೆ ವಿವರಣೆ ಕೊಟ್ರಲ್ಲ, ಸೈತಾನ ವಿವರಣೆ ಕೊಟ್ಟ. ಪಾಸ್ಟರ್ ಆಗಿ, ಅವ್ವಳಿಗೆ ಬೋಧಕನಾಗಿ ವಿವರಣೆ ಕೊಟ್ಟವನೇ ಸೈತಾನನ. ಅವನು ಸೈತಾನನ ವಿವರಣೆ ಯಾವ ರೀತಿ ಇರ್ತದಂತ ತಿಳ್ಕೊಳ್ರಿ. ವಾಸ್ತವವಾಗಿ ಅದಾಗಿ ಆಗಿರಲಿಲ್ಲ, ಅದು ಸುಳ್ಳಾಗಿ ಅರ್ಥೈಸಲಾಯಿತು. ಅದನ್ನು ತಿಂದ ದಿನ ಸತ್ಯ ಹೋಗುವಿ ಅಂತ ದೇವರು ಹೇಳಿದ ಮೊದಲ ಮೂಲ ವಾಕ್ಯಕ್ಕೆ ಅನುವಾದ ಹುಟ್ಟಿಸುವನಾಗಿದ್ದನು, ಬೇರೆ ಸುಳ್ಳಾದ ರೀತಿ ಅರ್ಥೈಸುವನಾಗಿದ್ದಾನೆ. ಈ ರೀತಿ ಸುಳ್ಳಾದ ಅನುವಾದಗಳನ್ನು ಕೊಡುವಂಥವನು ಸೈತಾನ. ಸುಳ್ಳಾದಂಥ ಅನುವಾದವನ್ನು ಕೊಡುವಂಥವನಾಗಿದ್ದಾನು. ಸೈತಾನ ದೇವರಿಗೆ ಅವಶ್ಯಕತೆ ಏನಿಲ್ಲ. ವಿಜ್ಞಾನ ಅಂದರೆ ಏನ್ರಿ? ಲೋಕದ ಜ್ಞಾನ. ವಿಜ್ಞಾನ ಅಂದರೆ ಲೋಕದ ಜ್ಞಾನ ಎಂದರ್ಥ. ನಾವು ಕೇಳ್ತಿರುವ ಎಲ್ಲವೂ ವಿಜ್ಞಾನ. ನಾವು ಕೇಳ್ತಿರುವ ಎಲ್ಲವೂ ಕೂಡ ಏನಾಗಿದೆ? ವಿಜ್ಞಾನವಾಗಿದೆ. ಒಂದು ಮೋಟ್ರ್ ಸೈಕಲ್ ತಯಾರಿಸಿದ್ದೇವೆ, ಆದರೆ ನಾವು ನಡೆಯುವುದನ್ನು ಬಿಟ್ಟಿದ್ದೇವೆ. ಮೋಟ್ರ್ ಸೈಕಲ್ ತಯಾರು ಮಾಡಿ ಏನು ಮಾಡಿದ್ದೀವಿ? ನಾವು ನಡೆಯೋದನ್ನೇ ಬಿಟ್ಟಿದ್ದೇವೆ. ಏನಾಗಿದೆ ಈಗ? ನಡೆಯೋದನ್ನು ಬಿಟ್ಟದ್ರಿಂದ ಇದರಿಂದ ನಮ್ಮಲ್ಲಿ ಬೊಜ್ಜು ಬೆಳೀತು, ಕೊಬ್ಬು ಬೆಳೀತು. ಅಲ್ಲೆಲೂಯ. ಪುರುಷ ಸ್ವಭಾವ ಬಿಟ್ಟು ಮೀನಿನಂತೆ ನಾವೇನಾಗಿದ್ದೀವಿ? ಹತ್ತಿತ್ತ ತಿರುಗಾಡೋರಾಗಿದೆ. ನಡ್ಕೊಂಡು ಹೋಗೋದು ಬಿಟ್ಟು ಏನಾಗಿದ್ದೀವಿ? ಮೀನ್ ಹೆಂಗೆ ಬೈಕ್ ಹಾಕ್ಯಂದು ತಿರುಗಾಡೋರಾಗಿದ್ದೇವೆ. ಸ್ತ್ರೀ ಕೊಳೆ ಬಟ್ಟೆಯನ್ನು ಒಂದು ಮಿಷಿನ್ನಲ್ಲಿ ಹಾಕ್ತಾಳೆ. ಅಲ್ಲಲ್ವಯ್ಯ? ಹಾಕಿ ಒಂದು ಬಟನನ್ನು ಒತ್ತಿದ್ರೆ ಸಾಕು, ನಿಮ್ಮ ತಾಯಂದಿರು ಹಿಂದಿನ ಕಾಲದಲ್ಲಿ ನೀರಿನ ಕಾಲುವೆಗಳ ಹತ್ತಿರ ಹೋಗಿ ನೀರು ಬೇರೆ ಕಡೆಯಿಂದ ತೆಗೆದುಕೊಂಡು ಬಂದು ಬಟ್ಟೆ ತೊಳಿತಿದ್ರು. ಅವುಗಳ ಕೊಳೆಯನ್ನು ತೆಗೆಯಲು ಬಹಳ ತಿಕ್ಕಿ ಶುದ್ಧ ಮಾಡ್ತಾ ಇದ್ರು. ಅಲ್ಲಲ್ವಯ್ಯ? ಹೀಗೆ ಬಹು ಶ್ರಮೆ ಅದರಲ್ಲಿ ಇತ್ತು. ಅದರಿಂದ ನಮ್ಮ ಆರೋಗ್ಯ ಭಾಳ ಚೆನ್ನಾಗಿತ್ತು. ಆದರೆ ಇವತ್ತು ತಗೊಂಡು ಬಹುತೇಕ ಮಂದಿ ಏನು ಮಾಡ್ತಿದ್ದಾರೆ? ತಗೊಂಡು ಮಿಷಿನ್ ಒಳಗೆ ಹಾಕಿ ಬಟನ್ ಎತ್ತಿದ ಕೂಡಲೇ ಏನಾಗಿದೆ ಈ ಕಾಲ? ಮಿಷಿನ್ ಬಂದು ಬಲವನ್ನು ಹಾಳು ಮಾಡಿದೆ, ನಮ್ಮ ಶಕ್ತಿನೇ ಕುಂದಿಸ್ಬಿಡುತ್ತೆ. ಒಗೆಯೋದು ಬಿಟ್ವಿ, ಕೆಲಸ ಮಾಡೋದು ಬಿಟ್ವಿ, ಶಕ್ತಿ ಹೋಯ್ತು. ಆಯಸ್ಸು ಕೂಡ ತಗ್ಗಿ ಹೋಯ್ತು. ನಮ್ಮ ಆಯಸ್ಸು ಕೂಡ ಏನಾಯ್ತು? ತಗ್ಗಿ ಹೋಯ್ತು. 190 ಬದುಕಿದವರ ಗುಟ್ಟು ಅದರ ಕುದುರೆ ಮೇಲೆ ನಡೆದು ಪ್ರಯಾಣಿಸುವುದಾಗಿದೆ. ಈಗ ವಿಮಾನದ ಮೂಲಕ ಹೋಗ್ತಾ ಇದ್ದೇವೆ. ನಾವು ಕುದುರೆ ಮೇಲೆ ಹೋಗೋದು ಬಿಟ್ಟು ಈಗ ವಿಮಾನ ಹತ್ತಿದ್ದೀವಿ. ಯೋಚನೆ ವೇಗದಲ್ಲಿ ಚಲಿಸೋದಕ್ಕೆ ಪ್ರಾರಂಭಿಸಿದ್ವಿ ನಾವು. ಎಂಥ ಯೋಗದಲ್ಲಿ? ಯೋಚನೆ. ನಮ್ಮ ಯೋಚನೆಗೆ ಯಾವ ರೀತಿ ಆ ರೀತಿ ಫಾಸ್ಟಾಗಿ ನಾವು ವಿಮಾನದಲ್ಲಿ ಚಲಿಸಿದ್ವಿ, ಕುದುರೆ ಬಿಟ್ಟು, ನಡ್ಕೊಂಡು ಆಡೋದು ಬಿಟ್ಟು. ಅಲ್ಲೆಲ್ಲೂಯ. ವಿಜ್ಞಾನ ಅದನ್ನು ಸಾಧಿಸಿದೆ. ಕಾಯನನು ಆದಿಕಾಂಡ 4ನೇ ಅಧ್ಯಾಯದಲ್ಲಿ ಯೆಹೋವನ ಸನ್ನಿಧಿಯಿಂದ ಹೊರಗಡೆ ಬಂದು, ನಾನು ಅವಲ್ಲಿ ಹೇಳಿದ್ನಲ್ಲ, ಯೆಹೋವನ ಸನ್ನಿಧಿಯಿಂದ ಹೊರಗಡೆ ಬಂದು ಅಲ್ಲಿ ತಪ್ಪು ಮಾಡುವನಾಗಿದ್ದಾನೆ. ನೀವು ನಾನು ಅಲ್ಲಿಯೇ ತಪ್ಪು ಮಾಡೋರಾಗಿದ್ದೇವೆ. ದೇವರ ಸನ್ನಿಧಿಯನ್ನು ಬಿಟ್ಟು ಹೊರಟೋದ ಕ್ಷಣ ದೇವರಿಂದ ದೂರವಾಗಿ
ತಪ್ಪು ಮಾಡೋರಾಗಿದ್ದೇವೆ. ಇಂಥವೆಲ್ಲ ಮಿಷನ್ಗಳು ಕಂಡುಹಿಡಿದವನು ದೇವರಿಂದ ದೂರ ಆಗಿ ತಪ್ಪು ಮಾಡಿದವನು. ಅದೇ ರೀತಿ ನಾವು ಕೂಡ ದೇವರಿಂದ ದೂರ ಆಗೋ ಕ್ಷಣದಲ್ಲಿ ನಾವೇನಾಗ್ತೀವಿ, ತಪ್ಪು ಮಾಡೋರಾಗಿರ್ತೇವೆ. ಅನೋಕನಿಂದ ಈರಾದುಟ್ಟಿದ ಲೆಮೆಕ್ ಇಬ್ಬರು ಹೆಂಡತಿ ಮದುವೆ ಆದರು. ಇಬ್ಬರು ಹೆಂಡತಿ ಬಂದದ್ದೇ ಇಲ್ಲಿ ಆದಿಕಾಂಡದಲ್ಲಿ. ಮರಣ ಬಂದಿದ್ದು ಆದಿಕಾಂಡದಾಗನೇ, ಇಬ್ಬರು ಹೆಂಡರು ಮದುವೆ ಆಗಂಥ ಪದ್ಧತಿ ಬಂದಿದ್ದು ಕೂಡ ಆದಿಕಾಂಡದಾಗನೇ. ಲೆಮೆಕ್ ಏನು ಮಾಡ್ದ, ಇಬ್ಬರು ಹೆಂಡ್ರನ್ನು ಮದುವೆ ಆಗ್ತಾನವನು. ಹಲ್ಲೆಲೂಯಾ. ಈ ಊರಿಗೆ ತನ್ನ ಮಗನ ಹೆಸರನ್ನಿಟ್ಟನು, ಅನೋಕ್ ಎಂದು ಹೆಸರು. ಅನೋಕನಿಂದ ಈರಾದ್ ಹುಟ್ಟಿದನು. ಲೆಮೆಕ್ ಇಬ್ಬರು ಹೆಂಡ್ರ ಮದುವೆ ಮಾಡಿಕೊಂಡ. ಅವರ ಹೆಸರು ಆದಾ ಚಿಲ್ಲ. ಆದಳು ಯಾಬಾಲನ್ನು ಎತ್ತಳು. ಅವನು ಪಶುವನ್ನು ಕಾಯುವನಾದ ಗುಡಾರದಲ್ಲಿದ್ದನು. ಅವರಿಗೆ ಮೂಲ ಪುರುಷ. ಅವನ ತಮ್ಮನ ಹೆಸರು ಯುಬಾಲ. ಸಿತಾರು ಕೊಳಲುಗಳನ್ನು ನುಡಿಸುವವರಿಗೆ ಮೂಲ ಪುರುಷ ಅವನೇ. ಸಂಗೀತ ವಿಜ್ಞಾನ ಲೋಕ, ಹಲ್ಲೆಲೂಯಾ, ಬಂದಿರೋದನ್ನು ನೋಡ್ರಿ. ಇವೆಲ್ಲ ಮೂಲ ಪುರುಷರು ಇವರೆಲ್ಲ, ವಿಜ್ಞಾನಕ್ಕೂ ಮತ್ತು ಸಂಗೀತಕ್ಕೂ. ದನ ಕಾಯೋರಿಗೆ ಮೂಲ ಪುರುಷ ಯಾರು? ಯುಬಾಲ. ಚಿಲ್ಲ ತೂಬಾಲ್ ಕಾಯನ್ನೆತ್ತಳು. ಕುಲ್ಮೆ ಕಬ್ಬಿಣ ಆಯುಧಗಳನ್ನು ಕರೆಯಿಸಿ ಲೋಹ ಮಾಡುವನಾದನವನು. ಹಲ್ಲೆಲೂಯಾ. 19ನೇ ವಚನದಲ್ಲಿ ಲೆಮೆಕನು ಆದಾ ಚಿಲ್ಲ ಎಂಬ ಇಬ್ಬರು ಹೆಂಡ್ರನ್ನು ಮದುವೆ ಮಾಡಿಕೊಂಡು ಯಾಬಾಲನನ್ನು ಎತ್ತಳು. ದನ ಕರುಗಳನ್ನು ಸಾಕುವರಾಗಿದ್ದು ಗುಡಾರದಲ್ಲಿ ವಾಸಿಸುವರೆಲ್ಲರ ಮೂಲ ಪುರುಷನು ಇವನೇ. ಇವನ ತಮ್ಮನ ಹೆಸರು ಯುಬಾಲ. ಇವನು ಕಿನ್ನರಿ ಕೊಳಲುಗಳನ್ನು ನುಡಿಸುವವರ ಮೂಲ ಪುರುಷನು. ಚಿಲ್ಲ ಎಂಬುವಳು ತೂಬಲ್ ಕಾಯನನ್ನು ಎತ್ತಳು. ಅವನು ಕುಲುಮೆ ಮಾಡಿ ಕಬ್ಬಿಣ ತಾಮ್ರದ ಆಯುಧಗಳನ್ನು ಕಲ್ಪಿಸುವನಾದನು. ತೂಬಲ್ ಕಾಯನನ ತಂಗಿ ನಯಾಮ. ಲೆಮೆಕನು ತನ್ನ ಹೆಂಡತಿಗೆ ಹೀಗೆ ಹೇಳಿದನು. ಹಲ್ಲೆಲೂಯಾ. ಈ ರೀತಿ ಹಲ್ಲೆಲೂಯಾ. ಇವರು ಕಾಯನನ ಸಂತಾನದವರು. ದೇವರ ಸನ್ನಿಧಿಯಿಂದ ಹೊರಟು ಹೋಗಿ ನಗರಗಳನ್ನು ಕಟ್ಟುವುದಕ್ಕೆ, ಸಂಗೀತ ವಾದ್ಯಗಳನ್ನು ಮಾಡೋದಕ್ಕೆ ಪ್ರಾರಂಭಿಸಿದರು. ಅವರು ವಿಜ್ಞಾನದಿಂದ ಅವರ ಜೀವನವನ್ನು ಅವಲಂಬಿಸಿಕೊಂಡು ಜೀವಿಸಲು ಪ್ರಾರಂಭಿಸಿದರು. ವಿಜ್ಞಾನದಿಂದ ದೇವರನ್ನು ಬಿಟ್ಟ ಮೇಲೆ ಅವರಿಗೆ ಜೀವನ ಇಲ್ಲಲ್ಲ, ಮತ್ತೆ ಏನಾದರೂ ಒಂದು ಪ್ಲಾನ್ ಮಾಡ್ಬೇಕಲ್ಲ. ಏನು ಮಾಡಿದ್ರಂತ, ಅವರು ವಿಜ್ಞಾನವನ್ನು ಜೀವನವನ್ನಾಗಿ ಅವಲಂಬಿಸಿಕೊಂಡು ಜೀವಿಸಲು ಪ್ರಾರಂಭಿಸಿದರು. ವಿಜ್ಞಾನದಿಂದ ಉಂಟಾದದ್ದೆಲ್ಲ ಎಲ್ಲಿಂದ ಬಂತು? ಹಲ್ಲೆಲೂಯಾ. ಎಲ್ಲಿಂದ ಬಂತು? ಯಾರು ಹೊರಗೆ ಹೋದರು? ಆ ಸರ್ಪ ಸಂತಾನದ ಕಾಯನನು ದೇವರನ್ನು ಬಿಟ್ಟು ಹೋದ ನಂತರ ಅದು ವಿಜ್ಞಾನದಿಂದ ಜೊತೆಯಾಗಿ ಬಾಳೋದಕ್ಕೆ ಪ್ರಾರಂಭವಾಯಿತು. ದೇವ್ರ ಸನ್ನಿಧಿಯಿಂದ ಬಿಟ್ಟು ಹೋದ ನಂತರ ಏನು ಮಾಡಿದವನು? ವಿಜ್ಞಾನದ ಜೊತೆಗೆ, ದೇವರಿಂದ ಬಿಟ್ಟು ವಿಜ್ಞಾನದ ಜೊತೆಗೆ ಹೋಗಿ ಜೀವನ ಮಾಡೋದಕ್ಕೆ ಪ್ರಾರಂಭಿಸಿದನು. ವಿಜ್ಞಾನದ ಜೊತೆಗೆ, ದೇವ್ರ ಜೊತೆಗೆ, ವಿಜ್ಞಾನದ ಜೊತೆಗೆ. ದೇವ್ರ ಜೊತೆ ಇದ್ರೆ ಚೆನ್ನಾಗಿ, ವಿಜ್ಞಾನದ ಜೊತೆಗೆ ಇದ್ರೆ ಚೆನ್ನಾಗಿ. ಆತನು ಎಲ್ಲಿ ತನ್ನ ಕ್ರಿಯೆ ಮಾಡ್ತಿದ್ದಾನಂದರೆ, ವಿಜ್ಞಾನ, ವಿದ್ಯೆ, ನಗರಗಳು ಕಟ್ಟುವುದು, ಸಂಸ್ಕೃತಿ, ನಾಗರಿಕತೆ, ಇವೆಲ್ಲವೂ ದೆವ್ವದ ಕಾರ್ಯಗಳು. ಅವುಗಳನ್ನು ಯಾರು ಪ್ರಾರಂಭಿಸಿದ್ರು? ದೆವ್ವವೇ ಪ್ರಾರಂಭಿಸಿತು ತನ್ನ ಮಗನ ಮೂಲಕ. ಯಾವ ಮಗ ರೀ? ಐದಿರಾ? ಎಚ್ಚರವಾಗ ಇದ್ದೀರಾ? ಯಾವ ಮಗ? ದೆವ್ವದ ಮಗ ಯಾರು? ನಿನಗೆ ಮಾತ್ರ ಗೊತ್ತಿದೆ, ಬೇರೆಯವ್ರಿಗೆ ಗೊತ್ತಿಲ್ಲ. ದೆವ್ವವು ಏನಾಗ್ತದೆ? ನಾಶ ಮಾಡುವ ಆ ಅಣುಶಕ್ತಿ. ಹಲ್ಲೆಲೂಯಾ. ದೆವ್ವದಿಂದ ಏನಾಯ್ತು? ಪ್ರಾರಂಭಿಸಿ. ಆತನು ತನ್ನ ಎಲ್ಲ ಕ್ರಿಯೆ ಮಾಡುತ್ತಿದ್ದಾನೆ. ವಿಜ್ಞಾನ, ವಿದ್ಯೆ, ನಗರ ಕಟ್ಟುವ, ಸಂಸ್ಕೃತಿ, ಇದೆಲ್ಲ ದೆವ್ವ ಮಾಡಿದ ಕಾರ್ಯಗಳು. ಅವುಗಳನ್ನು ಯಾರು ಪ್ರಾರಂಭಿಸಿ? ದೆವ್ವವೇ ಪ್ರಾರಂಭಿಸ್ತು. ಇದರ ಕೂಡ ಯಾರಿಂದ ನಡೆಸಲ್ಪಡ್ತಾ ಇದ್ದಾರೆ ಜನ ಅಂದರೆ ದೆವ್ವದಿಂದಲೇ ನಡೆಸಲ್ಪಡ್ತಾ ಇದ್ದಾರೆ. ನಾಶ ಮಾಡುವ ಅಣುಶಕ್ತಿ ಯಾರು ಕಂಡುಹಿಡಿದಿದ್ದು? ಎಲ್ಲ ಜನ ಪಾಸ್ಟರ್ ಎಂತ್ಕೊಂಡ್ಬಿಟ್ರೆ, ದೇವರು ಎಂಟು ಜ್ಞಾನ ಕೊಟ್ಟರು, ಕಾರ್ ಕಂಡುಹಿಡಿದ್ರು, ಮಾನ ಕಂಡುಹಿಡಿದ್ರು, ಕ್ರಿಶ್ಚಿಯನ್ನೇ, ಬಸ್ ಕಂಡುಹಿಡಿದವರು ಅವರೇ ಎಲ್ಲ ನೋಡ್ರಿ. ಜ್ಞಾನ ದೇವರದ್ದು ಅಂತ ತಿಳ್ಕೊಂಡ್ಬಿಟ್ರು. ಜ್ಞಾನ ದೇವ್ರದಲ್ಲ ಅದು. ಅಣುಶಕ್ತಿ ಯಾರ್ದು? ನಾಶ ಮಾಡುವ ಶಕ್ತಿ.
ಅಲ್ಲೆಲೂಯ. ಅಣುಶಕ್ತಿ ಅಂಥ ಕಾರ್ಯವೆಲ್ಲ ಸೈತಾನನ ಕಾರ್ಯಗಳು, ಇವುಗಳಿಂದ ಜೀವಿಸ್ತಾ ಇದ್ದೇವೆ ನಾವು. ಇವುಗಳೆಲ್ಲ ಪಕ್ಕದಾಗ ಇಟ್ಕೊಂಡು, ಬಾಂಬ್ಗಳು ಪಕ್ಕದಾಗ ಇಟ್ಕೊಂಡು ಏನು ಮಾಡ್ತಾ ಇದ್ದೀವಿ ನಾವು? ಜೀವಿಸ್ತಾ ಇದ್ದೀವಿ. ನಮ್ಮ ನಾಶಕ್ಕೆ ನಾವೇ ಗುಂಡಿಯನ್ನು ತೋಡಿಕೊಂಡಿದ್ದೇವೆ. ದೇವ್ರ ನಾಶ ಮಾಡಲ್ಲ. ನಮ್ಮ ಒಂದು ಜ್ಞಾನವೇ, ಕಾಯನದ ಜ್ಞಾನವೇ ಅದನ್ನು ಅವಲಂಬಿಸಿದ ನಾವು, ಅದೇ ನಮ್ಮನ್ನು ನಾಶ ಮಾಡ್ತದೆ. ಆದರೆ ದೇವರ ನಾಗರಿಕತೆಯಲ್ಲಿ ಇಂಥ ಕಾರ್ಯಗಳು, ದೇವರ ನಾಗರಿಕತೆಯಲ್ಲಿ ಇಂಥ ಕಾರ್ಯಗಳು ಇರಲ್ಲ. ವಿಜ್ಞಾನ ಸಹಜವಾಗಿ ದೇವರ ಸೃಷ್ಟಿಸಿದ ಕಾರ್ಯ ವಸ್ತುಗಳನ್ನು ತೆಗೆದುಕೊಂಡು, ದೇವರು ಸೃಷ್ಟಿ ಮಾಡಿದಂಥ ವಸ್ತುಗಳನ್ನು ತೆಗೆದುಕೊಂಡು ವಿಜ್ಞಾನ ತಯಾರಾಗಿದೆ. ಅಲ್ಲವಯ್ಯ. ಅದರಿಂದ ಉದ್ದೇಶವಿಲ್ಲದ ಕಾರ್ಯವನ್ನು ಸೃಷ್ಟಿಸಿ ಸೃಷ್ಟಿಯನ್ನು ತಾರುಮಾರು ಮಾಡಿ, ಅದರಿಂದ ಅಗತ್ಯನೇ ಇಲ್ಲ ಅಂಥದನ್ನು ಕಂಡುಹಿಡಿದು ತಾರುಮಾರು ಮಾಡಿದೆಲ್ಲ. ಅಗತ್ಯ ಇಲ್ಲ ಅದು. ಅಲ್ಲಲ್ವಯ್ಯ. ಎಲ್ಲ ಕುಂಟ್ರಾಗಿದ್ದೀನಪ್ಪ ಬೈಕ್ ಕಂಡಿಡಿಯೋಕೆ. ನೋಡಿ, ನಡ್ಕೊಂಡು ಅಡ್ಡಾಡ್ತಿದ್ರಲ್ಲ. ಮೊಬೈಲ್ ಕಂಡಿಡಿಯೋಕೆ ಏನಿತ್ತು? ಹೋಗಿ ಕೇಳಿ ಬರ್ತಿದ್ರ, ಒಂದಿನ ಲೇಟ್ ಆದ್ರೆ ಚಿಂತಿಲ್ಲ. ಆರೋಗ್ಯ ಇರ್ತತ್ತ? ಕೆಪ್ಪಾಗಿತ್ತು. ಈಗೆಲ್ಲ ಕೆಪ್ಪಾಗ್ಬಿಟ್ರಿ. ಈಗೆಲ್ಲ ಕಣ್ಣುಗಳೆಲ್ಲ ಹೋಗಕ್ಕೆ ಹಚ್ಚಿಬಿಟ್ರಿ. ಈಗ ಮೊಬೈಲ್ ನೋಡಿ 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 ಎಲ್ಲ ಕೆಟ್ಟ ಕೆರೆ ಹಿಡ್ದಾಬಿಟ್ರಿ ಜನ. ಮೊಬೈಲ್ನಾಗ ಮದುವೆ, ಇಂಟರ್ನೆಟ್ನಾಗ ಮದುವೆ, ಫೇಸ್ಬುಕ್ನಾಗ ಮದುವೆ, ವಾಟ್ಸಪ್ನಾಗ ಮದುವೆ. ಈಗೆಲ್ಲ ಮದುವೆ ಹಂಗೀಗ. ಹಿಂಗಿಲ್ಲ. ನಾನು ನಿನ್ನ ನೋಡೋಂಥದ್ದು ಏನಿಲ್ಲ ಅದ್ರಾಗ. ಅವ್ರಿಗೊಂದು ಫೋನ್ ಕೊಟ್ಬಿಟ್ರೆ ಅವರೇ ಮದುವೆ ಮಾಡ್ಕೊಂತ. ಇಂಥ ಕಾಲ ಇದೆ. ಆಕೆ ಎಲ್ಲೇ ಇರ್ತಾಳೆ, ಇವನು ಎಲ್ಲೇ ಇರ್ತಾನೆ, ಇಬ್ಬರು ಫೋನ್ನಾಗೆ ಮದುವೆ ಆಗ್ತಾರೆ, ತಾಳಿ ಕಟ್ಕೊಂತಾರಂತ. ಅದೇನಂತ ವಿಚಿತ್ರ ಪದ್ಧತಿ ಅಂತ ಗೊತ್ತಿಲ್ಲ. ಎಲ್ಲ ನಾಶ. ಅಲ್ಲಲ್ವಯ್ಯ. ಎಲ್ಲ ಬಂದಿದ್ದರಿಂದ ಒಳ್ಳೇದಾತ, ಕೆಟ್ಟದ್ದಾತು. ಇವತ್ತು ಎಲ್ಲ ಜನ ಭಯದಲ್ಲಿದ್ದಾರೆ. ಜನ ಏನಾಗಿದ್ದಾರೆ ಇವತ್ತು? ಆದ್ದರಿಂದ ಆ ರೀತಿಯಲ್ಲಿ, ವಿಜ್ಞಾನ ರೀತಿಯಲ್ಲಿನೇ ಮತವೂ ಕೂಡ ಇದೆ. ದೇವರ ವಾಕ್ಯಗಳು ಹೇಳುವ ಕಾರ್ಯಗಳು ಇದ್ದ ಹಾಗೆ ಮಾಡುವ ಬದಲು ವಿಜ್ಞಾನ ಮತವು ದೇವರಾಗಿದೆ. ದೇವರ ವಾಕ್ಯ ಕೇಳೋ ಬದಲು ವಿಜ್ಞಾನದ ಮಾತು ಕೇಳ್ತಾರೆ ಜನ. ವೈಜ್ಞಾನಿಕ, ಎಲ್ಲ ವೈಜ್ಞಾನಿಕ. ದೇವರ ಸೃಷ್ಟಿಯ ಕಾರ್ಯಗಳನ್ನು ತೆಗೆದುಕೊಂಡು ಅದರಿಂದ ಉದ್ದೇಶವಿಲ್ಲದ ಕಾರ್ಯಗಳನ್ನು ಸೃಷ್ಟಿ ಮಾಡೋದೇ ಸೈತನ ಕೆಲಸ. ಉದ್ದೇಶನೇ ಇಲ್ಲ. ಏನು ಉದ್ದೇಶ? ಭತ್ತ ಕೊಯ್ಯ ಮಿಷಿನ್ ಮಾಡ್ಬೇಕಂದ್ರೆ ಅಂದರೆ ಭತ್ತ ಕೊಯ್ಯಕ್ಕೆ ಜನ ಇದ್ದಿಲ್ಲ ಅಂದರೆ ನೋಡಿ, ಉದ್ದೇಶ ಇಲ್ಲ ಅವನಿಗೆ. ಎಲ್ಲ ರೋಗ ತರಬೇಕು, ಎಲ್ಲ ಮೂಲಿಗೆ ಹಾಕ್ಬೇಕು ಜನರ ಅವನ ಪ್ಲಾನಿಂಗ್ ಅಷ್ಟೇ. ಸೈತನ್ ಪ್ಲಾನಿಂಗ್ ಏನು? ದೇವ್ರ ಸೃಷ್ಟಿ ನಾಶ ಮಾಡೋದೇ ಸೈತನ್ ಪ್ಲಾನಿಂಗ್. ನೋಡಿ, ಅದೇ ದೇವರು ಒಂದು ಸೃಷ್ಟಿ ಒಳಗಿರ್ತಕ್ಕಂಥ ವಸ್ತುಗಳನ್ನು ತೆಗೆದುಕೊಂಡು ಅವಶ್ಯಕತೆ ಇಲ್ಲದಂಥ ಕಾರ್ಯಗಳನ್ನು ಮಾಡ್ದವ. ಅವಶ್ಯಕತೆ ಇಲ್ಲ, ಬೇಕಿಲ್ಲ ಅದು. ಅಲ್ಲವ್ಯ. ಎಲ್ಲ ಮಿಷಿನೋಮಯ ಆಗ್ಬಿಟ್ಟೈತಿ. ಮನುಷ್ಯರಿಗೆ ಕೆಲಸ ಇಲ್ಲ ಅಷ್ಟೇ. ಈ ರೀತಿ ಮಾಡ್ಬೇಕಂತ ಒಂದು ಪ್ಲಾನ್ ಬಹುದಿನದಿಂದ ಇತ್ತು. ಅದು ಈಗ ನೆರವೇರ್ತಾ ಇದೆ ಕೊನೆ ಅಂತ್ಯ ಕಾಲದಾಗ. ಎಲ್ಲ ಜನರದ್ದು ಒಟ್ಟು ಒಂದು ಕೆಲಸ ಏನಪ್ಪ ಅಂದ್ರೆ ಮೂಲಿ ಹಾಕೋದು, ಕಾಯಿಲೆ ಹಚ್ಚೋದು. ಇನ್ನೊಂದು 10 ವರ್ಷ 20 ವರ್ಷ ಬದುಕ್ತಿದ್ದಂಗೆ ಕೊಂದು ಸಮಾಧಿಗೆ ಸೇರಿಸ್ಬೇಕನ್ನೋದೇ ಅವನ ವಿಚಾರ ಅಷ್ಟೇ. ಒಳ್ಳು ಗುಂಡು ಎಲ್ಲ ಇದ್ವಪ್ಪ, ಮಿಕ್ಸಿ ಹಾಕ್ಬೇಕಾಗಿತ್ತಪ್ಪ, ಇದ್ದಿಲ್ಲ, ಎಲ್ಲ ಹೋಗಿದ್ವು ಅವು. ಬಿಡಪ್ಪ ಮೂಲಿಗೆ ಹೋದು ಅವ ಅಂದರೆ ಇಲ್ಲ, ಬಂಡೆನೇ ಇಲ್ಲಿ ಇವತ್ತು ಅನ್ನೋದಾದರೆ ಮಿಕ್ಸಿ ನಮಗೆ ಬೇಕು. ಬಂಡೆ ಐತೆ, ಗುಂಡು ಐತೆ, ಇನ್ನು ಎಂತೆಂಥ ಗುಂಡು ಬೇಕು ಅದಾವೆ. ಮಿಕ್ಸಿ ಹಾಕಬೇಕಾಗಿತ್ತು, ಮಧ್ಯಕ್ಕೆ ಯಾಕೆ ಬಂತಿದ್ದು? ಎಲ್ಲ ಸೋಮರಿಗಳ ಬಂದ ಕೂಡಲೇ ಸೋಮರಿಗಳಾಗ. ನೋಡ್ರಿ, ಎಲ್ಲ ಆರೋಗ್ಯ ಎಲ್ಲ ನಷ್ಟ ಮಾಡಿಕೊಳ್ಳುವಂಥದ್ದು. ನಮಗಿಂತ ಹೈಬ್ರಿಡ್ ನಮ್ಮ ಮಕ್ಕಳೀಗ. ಅಲ್ಲೆಲ್ಲೂಯ್ಯ. ಈಗಿನ ಜನಸಂಖ್ಯೆ ಏನಾಗೈತೆ? ನಮಗಿಂತ ಹೈಬ್ರಿಡ್. ಏನಕ್ಕೆ ನಾವು ಸ್ವಲ್ಪ ಅದೇ ಇದು ಕೆಲಸ ಮಾಡ್ತಿದ್ದೀವಿ. ಈಗ ಅವ್ರು ಏನು ಮಾಡೋಂಗಿಲ್ಲ. ನಾವೆಲ್ಲ ಕುಟ್ತಿದ್ವಿ. ಈಗ ಅವ್ರು ಏನು ಕುಟ್ಟೋದು ಏನು ಗೊತ್ತಿಲ್ಲ ಅವ್ರಿಗೆ. ಕೊಡ ಹೊತ್ಕೊಂಡು ಹೋಗೋಕ್ಕಾಗಲ್ಲ. ನಾವು ಎಲ್ಲಿಂದ 2 ಕಿಲೋಮೀಟರ್ 3 ಕಿಲೋಮೀಟ್ರಿಂದ ಹೆಗಲ ಮೇಲೆ ಹೊತ್ಕೊಂಡು ಬರ್ತಿದ್ವಿ. ಕೊಡನೇ ಹೊರಗೆ ಬರಂಗಿಲ್ಲ. ಈಗ ಸೊಂಟ ಆಯ್ತತೆ. ಯಾಕೆ ಸೊಣ್ಣ ಆಯ್ತಂದ್ರೆ ಶಕ್ತಿ ಇಲ್ಲ ಅಷ್ಟೇ. ಅಲ್ಲೆಲ್ಲೂಯ್ಯ. ವಿಜ್ಞಾನ ನೋಡಿ ಇಷ್ಟೊಂದೆಲ್ಲ ಇನ್ನೂ ಏನೇನು ಅಧ್ವಾನ ಮಾಡ್ತಂತ ಗೊತ್ತಿಲ್ಲ. ಒಟ್ಟು ಮನುಷ್ಯನ ಶಕ್ತಿ ತೆಗಿಬೇಕನ್ನೋದು ಪ್ಲಾನಿಂಗ್ ಅದು.
ದೇವ್ರ ಸೃಷ್ಟಿಗೆ ವಿರುದ್ಧವಾಗಿ ಸೈತನ್ ಕೆಲಸ ಮಾಡ್ತಾನೆ. ದೇವರಿಗೆ ಏನು ಮಾಡಿದ ಅವನು ವಿರುದ್ಧವಾಗಿ ನಿಂತು ಕೆಲಸ ಮಾಡ್ತಾನೆ. ದೇವ್ರ ಸೃಷ್ಟಿನ ಒಟ್ಟು ನಾಶ ಮಾಡ್ಬೇಕನ್ನೋದು ಪ್ಲಾನಿಂಗ್ ಅವನು. ಆ ಪ್ಲಾನಿಂಗ್ನೊಳಗೆ ಬೇಕಾದ್ದು ಏನೇನೈತಲ್ಲ, ಇವೆಲ್ಲ ಡ್ರೈವರೆಲ್ಲ ಈಗ ಮನುಷ್ಯರಿಲ್ಲ ಅಂತ ಈಗ ಕಾರುಗಳಿಗೆ ಬಸ್ಗಳಿಗೆ ಈಗ ಇವು ಬರ್ತದೆ, ಈಗ ರೋಬೋಟ್ ಬರ್ತದವೆ, ಈಗ ಮಿಷಿನ್ಗಳು ಏನು ಬರ್ತದವೆ, ರೋಬೋಟ್ ಬರ್ತದವೆ, ಅವೇ ಡ್ರೈವಿಂಗ್ ಮಾಡೋದು. ನಾವು ಕುತ್ಕೊಂಡು ನೋಡ್ಬೇಕಂದ್ರೆ ಮಿಷಿನ್ನ ಡ್ರೈವಿಂಗ್ ಮಾಡಿ ಹೆಂಗೆ ಮಾಡ್ತದೆ. ಮತ್ತು ಒಂದು ಆಕ್ಸಿಡೆಂಟ್ ಮಾಡಲ್ಲ ಅಂತ ಆ ಥರ ಇವನು ಮನುಷ್ಯ ಮಾಡ್ತಾನೆ. ಆಕ್ಸಿಡೆಂಟ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದು ಎಷ್ಟು ಫಾಸ್ಟಾಗಿ ಎದುರು ಗಾಡಿ ಬಂದ್ರೂ ಕಂಟ್ರೋಲ್ ಮಾಡೋದು. ಅದನ್ನ ಯಾಕೆ ನಾವು ಬೇಡ ಅನ್ನಬಾರ್ದು ಅಂತ ಮನುಷ್ಯ ಆಲೋಚನೆ ಮಾಡಿ ಈಗ ಎಲ್ಲ ಡ್ರೈವರ್ಗಳು ಮತ್ತೆ ಬೇರೆ ಕೆಲಸನ ಹುಡ್ಕೋಬೇಕು. ಆರಾಮ್ ನಿದ್ದೆ ಮಾಡ್ಕೊಂಡು ಹೋಗೋದು. ಹೇಳಿ ಊರು ಹೆಸ್ರು ಹೇಳಿ ದಾರಿ ಕೊಟ್ಬಿಟ್ರೆ ಅದಕ್ಕೆ ಗೂಗಲ್ನಾಗೆ ಸೀದಾ ಅವ್ರ ಮನೆ ತಗೊಂಡೋಗಿ ಯಾರನ್ನು ಮಾಡ್ತದೆ ನಮ್ಮನ್ನು ಎಬ್ಬಿಸ್ತೀವಿ. ಇದ್ದಾಳಪ್ಪ ಬಂತು, ಇನ್ನೂ ಏನೇನು ಬರ್ತದೆ ನೋಡ್ಬೇಕು ಅಷ್ಟೇ. ಅಲ್ಲಯ್ಯ, ಓದ್ಯವ್ರನ್ನೇ ಹೆಬ್ಬಟ್ಟು ಮಾಡಿದಂಥ ಕಾಲ ಇದು. ಓದ್ಯವ್ರು ಕೂಡ ಏನಾಗಿದ್ದಾರೆ ಇವತ್ತು, ಹೆಬ್ಬಟ್ಟುಗಳಾಗಿದ್ದಾರೆ. ಓದಿದ್ದೀವಿ ಅಂತ ನಾವು ಧೈರ್ಯವಾಗಿ ಹೇಳ್ಕೊಳಕ್ಕೆ ಬರಲ್ಲ. ಈಗ ಹೆಬ್ಬಟ್ಟು ಹೊತ್ತಪ್ಪ ಅಂತಾರೆ. ಅಕ್ಕಿ ಬೇಕಂದ್ರೆ ಹೆಬ್ಬಟ್ಟು ಹೊತ್ತಪ್ಪ. ನೀನು ಎಷ್ಟು ಓದಿದ್ದು ನನಗೆ ಗೊತ್ತಿಲ್ಲ, ಎಷ್ಟು ಓದಿದ್ದೀವ, ಹೆಬ್ಬಟ್ಟು ಹೊತ್ತಿಲ್ಲ ಅಂತಾರೆ. ಹೆಬ್ಬಟ್ಟು ಐತಿಲ್ಲ ನಿನಗೆ, ನಡಿ ನೋಡಿ. ಎಲ್ಲ ಪಾಪ ಓದಿಲ್ಲ ಅವ್ರಿಗೆ ಹೆಬ್ಬಟ್ಟುಗಳು ಅಂತಿದ್ರು. ಈಗ ಇವ್ರು ಹೆಬ್ಬಟ್ಟುಗಳನ್ನಕ ಭಯಪಡ್ತಾರೆ. ಈಗ ಉದ್ಯವರು ಕಾಲ ಬದಲಾಗಿದೆ, ಕಾಲ ಇನ್ನೂ ಬದಲಾಗ್ತದೆ. ಇನ್ನೂ ಏನೇನೈತೆ ಗ್ರಾಚಾರ ನೋಡ್ರಿ. ಮಿಷಿನ್ ಕಾಲಾಗೆ, ವಿಜ್ಞಾನದ ಕಾಲಾಗೆ ಇನ್ನೂ ಭಯಂಕರ ಐತೆ ಕೆಲಸ. ಅಲ್ಲೆಲ್ಲೂಯ್ಯ. ಮನೆ ಕೆಲಸ ಎಲ್ಲ ಮಾಡಿಸೋದಕ್ಕೆ ರೋಬೋಟ್ ಬಂದವೀಗ. ಹೆಣ್ಮಕ್ಳು ಇಡೋದು ತಗೋತಿಲ್ಲ. ಬಟ್ಟೆ ಸೆಳೆಯೋಕ್ಕೆ, ಮನೆ ಕೆಲಸ ಮಾಡೋಕ್ಕೆ, ನೆಲ ಒರ್ಸೋಕ್ಕೆ ಎಲ್ಲ ರೋಬೋಟ್ ಬಂದವೀಗ, ಮಿಷಿನ್ಗಳು ಬಂದವೀಗ. ಸೀಟಾಗಿ ಭಾಳ ಅನುಕೂಲ ಆತು ಈಗ ಅವ್ರಿಗೆ. ಅಲ್ಲಿ ಮನೆ ಕೆಲಸ ಮಾಡೋಕೆ ಏನಾಯ್ತು, ಕೆಲಸ ಇಲ್ದಂಗೆ ಆಯ್ತು. ಅವ್ರಿಗೆ ಮನೆ ಕೆಲಸ ಮಾಡೋಲ್ಲ, ಬೇರೆ ಕೆಲಸ ನೋಡ್ಕೋಬೇಕೀಗ. ಅಲ್ಲೆಲ್ಲೂಯ್ಯ. ನೋಡ್ರಿ, ಅದಕ್ಕೆ ಪ್ರವಾದಿ ಹೇಳ್ತಾರೆ, ಅವಶ್ಯಕತೆನಿಲ್ಲ ದೇವ್ರ ಸೃಷ್ಟಿನ ವಸ್ತುಗಳು ತಗೊಂಡು ಅವಶ್ಯಕತೆ ಇಲ್ಲದನ್ನು ಸೃಷ್ಟಿ ಮಾಡಿದಾನೆ ಸೈತಾನ್. ಅಲ್ಲೆಲ್ಲೂಯ್ಯ. ಅದರಿಂದ ಅದೇ ರೀತಿ ವಿಜ್ಞಾನದ ರೀತಿಯಲ್ಲಿ ಮತವೂ ಕೂಡ ಇದೆ. ಇವತ್ತು ದೇವರ ವಾಕ್ಯಗಳು ಹೇಳುವ ಕಾರ್ಯಗಳು ಇದ್ದ ಹಾಗೆ ಮಾಡೋ ಬದಲು ವಿಜ್ಞಾನವು ಮತ ದೇವರ ಆಗಿದೆ. ವಿಜ್ಞಾನ ಏನಾಗಿದೆ ಇದು ಇವತ್ತು, ಮತ ಮತ್ತು ವಿಜ್ಞಾನ ಏನಾಗಿದೆ, ದೇವರ ಸ್ಥಾನವನ್ನು ತೆಗೆದುಕೊಂಡಿದೆ. ಅದರಿಂದ ಒಂದು ಸಭೆ ಸಂಸ್ಥೆಗಳನ್ನು ಸ್ಥಾಪಿಸಿಕೊಂಡು ಅದ್ಭುತ ನಡೆಯುವ ದಿನಗಳು ಮುಗಿದು ಹೋಗಿವೆ ಎಂದು ಹೇಳುತ್ತಾರೆ. ಆದರೆ ಬೈಬಲ್ ಹೇಳುತ್ತದೆ, ನಿನ್ನೆ ಇದ್ದ ಹಾಗೆ ಇಂದು ಎಂದೆಂದೂ ಯೇಸು ಕ್ರಿಸ್ತನಿದ್ದಾನಂತ, ಏಕರೀತಿಯಾಗಿರುವನು ಅಂತ. ಅಲ್ಲೆಲ್ಲೂಯ್ಯ. ದೈವಿಕ ಸ್ವಸ್ಥತೆ ಕಾರ್ಯ ಇಲ್ಲವೇ ಇಲ್ಲವೆಂದು ಹೇಳುತ್ತಾರೆ. ಸಮಸ್ತ ಜನರಿಗೆ ಸುವಾರ್ತೆ ಸಾರಿ ನಂಬುವರಿಂದ ಸೂಚಿ ಕಾರ್ಯಗಳು ಉಂಟಾಗ್ತವೆ. ಯಾರಿಗದು ಸಮಸ್ತ ದೇಶಗಳವರಿಗೆ, ಪ್ರತಿಯೊಬ್ಬರಿಗೂ, ಪ್ರತಿ ಸೃಷ್ಟಿಗೂ ಯುಗದ ಸಮಾಪ್ತಿವರೆಗೆ ನಿನ್ನ ಜೊತೆ ಇರುವೆನು. ಅಲ್ಲಲ್ವಯ್ಯ. ಪ್ರಪಂಚದ ಕಾರ್ಯ, ಸಮಸ್ತ ಕಾರ್ಯ ಮುಗಿಯುವವರೆಗೂ ನಿಮ್ಮ ಜೊತೆ ಇರುವನು ಎಂದು ಯೇಸು ಕ್ರಿಸ್ತನು ಹೇಳಿದ್ದಾನೆ. ಅಲ್ಲಲ್ವಯ್ಯ. ಮತ್ತೆ ಹೇಗೆ ಹೇಳುತ್ತಾರೆ, ವಿಜ್ಞಾನದ ಮೇಲೆ ಆಧಾರ ಹೊಂದಿರಿ, ಒಂದು ಸಂಸ್ಥೆ ಮಾಡಿರಿ, ಅಲ್ಲಿ ಕೂಡಿ ಸಭೈಕ್ಯತೆಯಿಂದ ಇದ್ದರೆ ಸಾಕು ಅಂತ. ವಿಜ್ಞಾನದ ಮೇಲೆ ಆಧಾರಗೊಂಡು ಏನು ಮಾಡ್ಬೇಕಂತೆ, ಒಂದು ಸಭೆಯಾಗಿ ಕೂಡ್ರಿ, ಸಭೆಯನ್ನು ಸಂಸ್ಥೆ ಮಾಡಿರಿ, ನಮ್ಮ ಒಂದು ಕಾಣಿಕೆ ಆಗ ನಾವು ಸಲ್ಲಿಸ್ತೇವೆ ಅಂತಾರಂತೆ. ಸಭೆ ಮಾಡಿರಿ, ಒಂದು ಇದನ್ನು ಮಾಡಿರಿ, ಅದನ್ನು ಮಾಡಿರಿ, ಒಂದು ಟ್ರಸ್ಟ್ ಮಾಡಿರಿ, ಇದನ್ನು ಮಾಡಿರಿ, ಯಾವ ದುಡ್ಡು ಕೊಡ್ತೀವಿ ಅಂತಾರಂತೆ. ಈ ಜನನ ಹಂಗೆ ಮಾರ್ಪಾಟಾಗ್ಯಾರ ಇವತ್ತು. ದೇವರ ವಾಕ್ಯವನ್ನು ಬಿಟ್ಟು ಏನು ಮಾಡಿದ್ದಾರೆ ಇವರು, ಸಂಸ್ಥೆಗಳಿಗೆ ದುಡ್ಡು ಕೊಡೋದು, ಅವ್ರಿಗೆ ಇವ್ರು ರಿಸಿಪ್ಟ್ ಕೊಡೋದು. ಇವತ್ತೆಲ್ಲ ಸಭೆಗಳು ರಿಸಿಪ್ಟ್ ಕೊಡ್ತಾರೆ. ದೇವ್ರ ಕೇಳ್ತಿದ್ದು, ನೀವು ಕೊಟ್ಟದ್ದನ್ನು ಎಡಗೈ ಗೊತ್ತಾಗಿರ್ಬಾರ್ದು, ಬಲಗೈ ಕೊಟ್ಟಿದ್ದು ಎಡಗೈ ಗೊತ್ತಿರೋ ಅಲ್ಲ. ಇವರು ಚೀಟಿ ಕೇಳ್ತಾರೆ ದುಡ್ಡು ಕೊಟ್ಟೋದಕ್ಕೆ. ಎಲ್ಲ ವಿಜ್ಞಾನ. ಎರಡು ನಾನು ಕೊಟ್ಟದಕ್ಕೆ ಎರಡು ಆಗೋ, ಕೊಟ್ಟದಕ್ಕೆ ಚೀಟಿ ಬೇಕು, ಬಿಲ್ ಕೊಡ್ರಿ, ರಿಸಿಪ್ಟ್ ಕೊಡ್ರಿ. ಎಲ್ಲ ವಿಜ್ಞಾನ ಆಗಿಬಿಟ್ಟತ್ತೆ ಇವತ್ತು. ಕಡೇ ದಿನಗಳಲ್ಲಿ ಯೇಸು ಅಲ್ಲ, ಸುಳ್ಳು ಕ್ರೈಸ್ತರು ಎಂದು ಬರೆದಿದೆ.
ಕಡೆ ದಿನ ಸಭೆಯಲ್ಲಿ ಏನಿರ್ತಾರೆ, ಯಾರು ಇರ್ತಾರಂತೆ? ಯೇಸು ಇರಲ್ಲ, ಸುಳ್ಳು ಕ್ರೈಸ್ತರು ಇರ್ತಾರೆ. ಸುಳ್ಳಾಗಿ ಅಭಿಷೇಕ ಹೊಂದಿದವರು, ಹಲ್ಲೆಲೂಯಾ, ಸುಳ್ಳಾಗಿ ಅಭಿಷೇಕ ಹೊಂದಿದವರು ಎಂದು ಅರ್ಥ. ಅವರು ನಿಜವಾಗಿ ಅಭಿಷೇಕಿಸಲ್ಪಟ್ಟಿದ್ದಾರೆ, ಸೂಚಕಾರ್ಯ ಅದ್ಭುತ ಕಾರ್ಯಗಳನ್ನು ಮಾಡ್ತಾರೆ, ಅಭಿಷೇಕಿಸಲ್ಪಟ್ಟಿದ್ದಾರೆ, ಅದಕ್ಕೆ ಅವರು ಅದನ್ನು ಮಾಡುತ್ತಾರೆ. ಸುಳ್ಳು ಕ್ರೈಸ್ತರು ಸುಳ್ಳಾದ ಅಭಿಷೇಕ ಹೊಂದಿ ಇವತ್ತು ಅದ್ಭುತ ಕಾರ್ಯ ಮಾತು ಕಾರ್ಯಗಳನ್ನು ಇಡೀ ಜಗತ್ತಿನಾಗೆಲ್ಲ ಕೂಡ ಮಾಡ್ತಾರೆ. ನಾವು ಕೊನೆಯ ಕಾಲದಲ್ಲಿದ್ದೇವೆ. ಹಿಂದೆ ಇರುವ ಪೆಂತೆಕೋಸ್ಟ್ ಕಾಲ ಈಗ ಇಲ್ಲ. ಮೊದಲ ಕಾಲ ವಾಕ್ಯದಿಂದ ಪ್ರಾರಂಭ ಆಯಿತು, ಅದು ಕ್ರಿಸ್ತನೇ ಆಗಿದ್ದನು. ಮೊದಲ ಪ್ರಾರಂಭದಲ್ಲಿ ಪೆಂತೆಕೋಸ್ಟ್ದಿಂದ 2ನೇ ಅಧ್ಯಾಯ, ಅಪೊಸ್ತಲರ 2ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಏನಂದರೆ ಅಲ್ಲಿ ದೇವರ ವಾಕ್ಯ ಪವಿತ್ರಾತ್ಮನಿಂದ ಪ್ರಾರಂಭವಾಯಿತು. ದೇವರ ವಾಕ್ಯದಿಂದಲೇ ಅದು ಪ್ರಾರಂಭ ಆಯಿತು. ಮೊದಲ ಬೀಜ ಯಾವ ರೀತಿ ಇತ್ತೋ ಅದೇ ರೀತಿ ಕಡೆ ಬೀಜ ಇರಬೇಕು. ಪರಿಪೂರ್ಣ ಬೆಳವಣಿಗೆಯಾಗಿ ಈಗಿನ ಗಿಡ ಒಟ್ಟು ಇದೆ. ಹಲ್ಲೆಲೂಯಾ. ಆತನು ತನ್ನ ಹೆಂಡತಿಯನ್ನು ಕೂಡಲು ಆಕೆ ಮಗನನ್ನು ಎತ್ತಳು, ಅದಕ್ಕೆ ಸೇತು ಅಂತ ಹೆಸರಿಟ್ಟನು. ಆದವನು ಮತ್ತೆ ಏನು ಮಾಡ್ದ? ಎಬೇಲ್ ಕಳ್ಕೊಂಡು ಏನಾಗಿದ್ರು? ಅವರು ಮಕ್ಕಳಿದ್ದವರು ಆಗಿದ್ದರು. ಮತ್ತೆ ದೇವರ ಅನುಗ್ರಹದಿಂದ ದೇವರೇನು ಮಾಡ್ದ? ಅವರಿಗೆ ಸಂತಾನ ಕೊಟ್ಟಾಗ ಅವನಿಗೆ ಸೇತನು. ಸೇತನು ಯಾರು? ಎಬೇಲಿನಿಗೆ ಬದಲಾಗಿ ದೇವರು ಕೊಟ್ಟದ್ದು. ನನಗೊಂದು ಮಗ ಹುಟ್ಟಿದಂತ ಹೇಳಿಲ್ಲ ಅವರು, ಎಬೇಲಿನಿಗೆ ಬದಲಾಗಿ ಇವನು ಕೊಟ್ಟಿದ್ದಾನೆ ದೇವರು. ಹಲ್ಲೆಲೂಯಾ. ಎಬೇಲಿನಿಗೆ ಬದಲಾಗಿ ಅಂದ್ರೇನು? ಅವನಿಗೆ ಸೇತನೇ ಮೊದಲನೇ ಮಗ. ಹಲ್ಲೆಲೂಯಾ. ನೋಡ್ತೆ, ಎಬೇಲಿನಿಗೆ ಬದಲಾಗಿ ಈಗ ಸೇತು ಹುಟ್ಟಿಕೊಂಡ. ಆಮೇಲೆ ಎನೋಷನ ಎತ್ತು ಅಲ್ಲಿ ಯೆಹೋವನೆಂದು ಹೆಸರು ಹೇಳಿ ಆರಾಧಿಸುವುದಕ್ಕೆ ಪ್ರಾರಂಭಿಸಿದರು. ಹಲ್ಲೆಲೂಯಾ. ಇವರು ವಿಜ್ಞಾನದ ಜೊತೆ ಜೀವಿಸ್ಲಿಕ್ಕೆ, ಕಾಯಿನ ಸಂತಾನ ವಿಜ್ಞಾನದ ಜೊತೆ ಜೀವಿಸ್ಲಿಕ್ಕೆ ಇದು ಪ್ರಾರಂಭಿಸಿತು. ಆದರೆ ಇವರು ದೇವರ ಜೊತೆಗೆ, ಆದಾಮನ ಸಂತಾನ ದೇವರ ಜೊತೆಗೆ ಜೀವಿಸ್ಲಿಕ್ಕೆ ಪ್ರಾರಂಭಿಸಿತು. 4ನೇ ಅಧ್ಯಾಯ ಅದು ಕಾಯನನು ವಿಜ್ಞಾನದ ಜೊತೆಗೆ ಜೀವಿಸುವಂಥದ್ದು. ಅಲ್ಲಿ ದೇವರಿಲ್ಲಲ್ಲಿ 4:26 ತರುವಾಯ ಸೇತನು ಸಹ ಮಗನನ್ನು ಪಡೆದು ಅವನಿಗೆ ಎನೋಷ್ ಎಂದು ಹೆಸರಿಟ್ಟನು. ಆ ಕಾಲದಲ್ಲಿ ಯೆಹೋವಾ ಎಂಬ ಹೆಸರನ್ನು ಹೇಳಿಕೊಂಡು ಆರಾಧಿಸಕ್ಕೆ ಪ್ರಾರಂಭಿಸಿದರು. ಕಾಯಿನ್ಸ ನೋಡು, ಒಂದು ಸಂತಾನ ಸೈತಾನದ ಬಂದ ಸಂತಾನ ವಿಜ್ಞಾನದ ಜೊತೆಗೆ ಜೀವಿಸಲಿಕ್ಕೆ ಪ್ರಾರಂಭಿಸಿತು. ಇನ್ನೊಂದು ಸಂತಾನ ದೇವರ ಜೊತೆ ಯೆಹೋವಾ ಅಂತ ಹೆಸರು ಹೇಳ್ಕೊಂಡು ಆರಾಧನೆ ಮಾಡಲಿಕ್ಕೆ ಪ್ರಾರಂಭಿಸಿತು. ಅಲ್ಲಿ ಕಾಯನ ಮಕ್ಕಳು ಯಾರಿಲ್ಲ, ಕಾಯನ ಮಕ್ಕಳಾಗಲಿ ಯಾರಿಲ್ಲ. ಅಲ್ಲಿ ಯಾರ್ಯಾರಿದ್ದಾರಲ್ಲಿ? ಅವ್ವ ಆದಾಮ್ ಇದ್ದಾರೆ, ಸೇತ ಅವನ ಮಗ ಎನೋಷ, ಸೇತನ ಹೆಂಡತಿ ಹೆಸರೇನಂತ ಗೊತ್ತಿಲ್ಲ. ಹಲ್ಲೆಲೂಯಾ. ಅವ್ರ ಕುಟುಂಬ ಒಟ್ಟು ಎಷ್ಟು ಜನ? ಅವರ 5 ಜನ ದೇವರನ್ನು ಆರಾಧಿಸಲಿಕ್ಕೆ ಪ್ರಾರಂಭಿಸಿದರು. 26ನೇ ವಚನ, 4ನೇ ಆದಿಕಾಂಡ 4:26 ವಚನ. ಸೇತ ಅಂತ ಹೆಸರಿಟ್ಟಲು. ತರುವಾಯ ಸೇತಂತಹ ಮಗನನ್ನು ಪಡೆದನು, ಅವನಿಗೆ ಎನೋಷ್ ಎಂದು ಹೆಸರಿಟ್ಟನು. ಆ ಕಾಲದಲ್ಲಿ ಯೆಹೋವಾ ಎಂಬ ಹೆಸರನ್ನು ಹೇಳಿಕೊಂಡು ಆರಾಧಿಸೋದಕ್ಕೆ ನೋಡಿ, ಇಲ್ಲಿ ಆರಾಧನೆ ಪ್ರಾರಂಭ ಆಯಿತು. ದೇವರ ಆರಾಧನೆ ಪ್ರಾರಂಭವಾಯಿತು. ದೇವರ ಮಕ್ಕಳು ದೇವರನ್ನು ಆರಾಧಿಸ್ತಾರೆ, ಮತ್ತು ಸೈತನ ಮಕ್ಕಳು ವಿಜ್ಞಾನನ ಆರಾಧಿಸ್ತಾರೆ. ಹಲ್ಲೆಲೂಯಾ. ದೇವರ ಮಕ್ಕಳು ದೇವರನ್ನು ಆರಾಧಿಸ್ತಾರೆ, ವಿಜ್ಞಾನ ಏನು ಮಾಡ್ತದೆ? ವಿಜ್ಞಾನದ ಮಕ್ಕಳು ವಿಜ್ಞಾನವನ್ನು ಆರಾಧಿಸ್ತಾರೆ. ಹಲ್ಲೆಲೂಯಾ. ಸರ್ಪ ಬೀಜ ಏನಾಗಿದೆ? ವಿಜ್ಞಾನದ ಜೊತೆಗೆ ಓದು, ವಿದ್ಯೆ, ನಗರಗಳನ್ನು ಕಟ್ಟುವುದರಲ್ಲಿ, ಸಂಗೀತ, ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಮಾಡುವುದರಲ್ಲಿ ನಿರತವಾಗಿದೆ ನೋಡ್ರಿ. ಆದರೆ ನೀತಿ ಬೀಜ, ಅವುಗಳಲ್ಲಿ ಬೀಜ ಇಲ್ಲ. ಹಲ್ಲೆಲೂಯಾ. ನಿಮಗೆ ಗೊತ್ತಿದೆ, ಸ್ತ್ರೀಯಲ್ಲಿ ಬೀಜ ಇರಲ್ಲ, ಆದರೆ ದೇವರು ಕೊಟ್ಟ ಬೀಜವನ್ನು ತನ್ನಲ್ಲಿ ಇಟ್ಟುಕೊಂಡಳು. ದೇವರು ಒಂದು ದೊಡ್ಡ ಬೀಜ ಸ್ತ್ರೀಯಿಂದ ಬಂದಿದೆ. ಕಾಯನನ್ನು ಸಾಯಿಸಿದ ಎಬೇಲನಿಗೆ ಬದಲಾಗಿ ಆ ಬೀಜ ದೇವರು ಆಕೆಗೆ ಕೊಟ್ಟನು. ಶತ್ರು ಮತ್ತು ಮರಣ ಅಲ್ಲಿ ತಾರುಮಾರಾದ ಕಾರಣ ಸರ್ಪ ಸಂತಾನ ದೇವರ ಒಂದು ಸಂತಾನವನ್ನು ಕೊಂದಿತ್ತು. ಸರ್ಪ ಸಂತಾನ ಏನು ಮಾಡ್ತಿತ್ತು? ದೇವರ ಸಂತಾನವನ್ನು ಕೊಂದು ಹಾಕಿತು. ಮತ್ತೆ ಸ್ತ್ರೀ ಮೂಲಕ ಮತ್ತೆ ಒಂದು ಬೀಜ ಆದಿ ಸಂತಾನವನ್ನು ತೆಗೆದುಕೊಂಡು ಬಂದಿತ್ತು. ದೇವರು ಕ್ರಿಸ್ತನು ಆ ಬೀಜವನ್ನು, ಕ್ರಿಸ್ತನು ಅನ್ನುವಂಥ ಬೀಜವನ್ನು ಸ್ತ್ರೀ ಮೂಲಕ ಏರ್ಪಡಿಸಿದನು. ಅದನ್ನು ನೀವು ನೋಡಿದಿರಿ.
ಕ್ರಿಸ್ತನಂತ ಬೀಜವನ್ನು ಏನು ಮಾಡಿದ ಈ ಮರಿಯಾಳಲ್ಲಿ ದೇವರು ಏರ್ಪಡಿಸಿದನು. ಸಮಸ್ತ ತಲೆಕೆಳಗಾದ ಕಾರಣ ಈ ದಿನಗಳಲ್ಲಿ ಅರ್ಪಿಸುವ ವಿದ್ಯೆ, ಜ್ಞಾನ ಇವೆಲ್ಲವೂ ಮರಣವನ್ನು ತೆಗೆದುಕೊಂಡು ಬರ್ತಾ ಇದ್ದಾವೆ. ಮರಣವನ್ನು ಏನು ಮಾಡ್ತಿದ್ದಾರೆ? ತೆಗೆದುಕೊಂಡು ಬರ್ತಾರೆ. ಅಲ್ಲಲ್ಲಿ ಏನು ಮಾಡ್ತಿದ್ರು? ಮರಣವನ್ನು ತೆಗೆದುಕೊಂಡು ಓದಿದ್ದೀವಿ ಅಂತ ಹೇಳ್ಕೊಳ್ರಿ. ನೋಡ್ರಿ, ಭಾಳ ಕೆಟ್ಟೋಗಿರೋದು ಜನ. ಕೆಟ್ಟೋಗಿರೋದು ಯಾರು ರೀ? ಓದಿದ್ದೀವಿ ಅಂತ ಹೇಳ್ಕೊಳ್ಳೋರೆ ಅರ್ಧ ಉಟ್ಕೊಂಡು ತಿರುಗಾಡೋದು ಪ್ಯಾಟ್ಗಳಾಗ, ಟೈಟ್ ಪ್ಯಾಂಟ್ ಹಾಕ್ಯಂಡು, ಈ ಮುಖಕ್ಕೆಲ್ಲ ಬಣ್ಣ ಹಚ್ಕೊಂಡು ಡೆಕೋರೇಷನ್ ಮಾಡ್ಕೊಳ್ಳೋದು ಯಾರು? ಪಾಪ ಏನು ಓದು ವಿದ್ದಿಲ್ದಂಥ ಹಳ್ಳಿಗಿರ್ತಕ್ಕಂಥ ಜನ ಅಲ್ಲ. ಹೆಚ್ಚಾಗಿ ಪ್ಯಾಟ್ಗಳಿಗೆ ಹುಡುಗರು ಹುಡುಗಿಯರು ನೋಡ್ರಿ ಹೆಂಗದಾರಂತ. ಅದಕ್ಕೆ ಪ್ರವಾದಿ ಹೇಳ್ತಾರೆ, ಪ್ಯಾಟಿನ ಹುಡುಗಿಯರು ನೋಡ್ರಿ ನೀವು ಅಂತ. ವಿದ್ಯೆ ಒಳಗೆ ಹೋದ ತಕ್ಷಣ ಏನಾಯ್ತು? ಟಸ್ ಪುಸ್ ಅಂತ ಇಂಗ್ಲೀಷ್ ಒಳಗೋದ ತಕ್ಷಣ ಏನಾಯ್ತು? ಇವರಿಗೆ ಹೊರಗಡೆ ಎಲ್ಲ ಓಪನ್ ಆಗ್ಬಿಟ್ಟು. ಪಾಪ ಹಳ್ಳಿ ಹುಡುಗಿಯರಿಗೆ ಏನು ಪಾಪ ಇಂಗ್ಲೀಷ್ ಇಲ್ಲ, ಏನು ಕನ್ನಡ ಓದೋಕ್ಕೂ ಬರಲ್ಲ. ಅವ್ರು ಪಾಪ ಒಳಗಡೆ ಖಾಲಿ ಇರೋದ್ರಿಂದ ಹೊರಗಡೆ ಎಲ್ಲ ಮೈ ತುಂಬ ಬಟ್ಟೆ ಹಾಕ್ತಾರೆ. ಇವರು ಒಳಗಡೆ ವಿದ್ಯೆ ತುಂಬ್ಕೊಂಡು ಇವ್ರೇನು ಮಾಡ್ತಾರೆ? ನೀಟಿಟೆ ಬಟ್ಟೆಗಳು ಹಾಕ್ಯಂಡು, ಚಡ್ಡಿಗಳು ಹಾಕ್ಯಂಡು, ಟೈಟ್ ಪ್ಯಾಂಟ್ಗಳು ಹಾಕ್ಯಂಡು, ಎದೆ ಕುಣಿಸ್ಕೊಂಡು ಓಡಾಡ್ತಾರೆ. ವಿದ್ಯೆ ವಿಜ್ಞಾನ ಇವೆಲ್ಲವೂ ಮರಣವನ್ನು ತೆಗೆದುಕೊಂಡು ಬರ್ತದೆ. ವಿದ್ಯೆ ವಿಜ್ಞಾನ ಇವೆಲ್ಲ ಏನು ಮಾಡ್ತವೆ ಜನರಿಗೆ? ನೋಡ್ರಿ, ವಿಜ್ಞಾನ, ಮತ ಮಾರ್ಗ ಅಂತ ಎಲ್ಲ ಕಾರ್ಯಗಳು ಈ ದಿನ ಮರಣವನ್ನು ತರ್ತಾ ಇದ್ದಾವೆ. ಆದರೆ ಆಕೆಯಲ್ಲಿ ಒಂದು ಬೀಜವನ್ನು ದೇವರು ಏರ್ಪಡಿಸಿದನು. ಅಂದಿನಿಂದ ಯೆಹೋವನ ಹೆಸರಿನಲ್ಲಿ ಆರಾಧಿಸಲು ಪ್ರಾರಂಭಿಸಿದರು. ಹಲ್ಲೆಲೂಯಾ. ಮತ್ತೆ ಆ ವಾಕ್ಯ ಬರುವುದಕ್ಕೆ ಪ್ರಾರಂಭಿಸಿತು. ಹಲ್ಲೆಲೂಯಾ. ನಾಗರಿಕತೆ, ವಿದ್ಯೆ, ವಿಜ್ಞಾನ ಇವು ಸೈತಾನಿಂದ ಬಂದಿವೆ, ದೇವರಿಂದ ಬಂದವು ಅಲ್ಲ. ನೀವು ತಿಳ್ಕೊಡ್ರಿ, ನೀವು ಇವುಗಳನ್ನು ಹೊಂದಿಕೊಳ್ಳಬಾರದು ಎಂದು ಹೇಳುತ್ತಿಲ್ಲ. ಇವನೇನು ತೊಗೋಬಾರ್ದು ಅಂತಲ್ಲ, ಬೈಕ್ ಓಡಿಸ್ಬಾರ್ದು ಅಂತಲ್ಲ, ಎಲ್ಲ ಉಪಯೋಗಿಸ್ರಿ. ಆದ್ರೆ ಎಷ್ಟು ಅಷ್ಟ. ಹಲ್ಲೆಲೂಯಾ. ಇವತ್ತು ಸಾಧಾರಣ ರೋಗ ಬಂದು ಸತ್ತರ ಸಂಖ್ಯೆಗಿಂತ ಆಕ್ಸಿಡೆಂಟ್ ಆಗಿ ಸತ್ತರ ಸಂಖ್ಯೆ ಜಾಸ್ತಿ ಐತಿ ಇವತ್ತು. ನೋಡ್ರಿ ಸೈತಾನ ಏನು ಮಾಡ್ದಂಗೆ ಆದರೆ ಈ ಕಾರುಗಳೆಲ್ಲ ಕಂಡಿಡಿದು, ವಿಮಾನ ಕಂಡಿಡಿದು, ಅಲ್ಲೇ ತುರ್ಬ್ ಅಂತ ಬಿದ್ದು ಎಷ್ಟು ಜನ ಸತ್ತೋಗ್ಯಾರ. ಎಲ್ಲ ಬ್ರಿಲಿಯಂಟ್ಗಳೇ ಅದ್ರಾಗಿರೋದು, ಹಣ ಇರತಕ್ಕಂಥವ್ರೆ. ಹೆಂಗೆ ಕೊಂತಾನ ಅವನು, ಎಷ್ಟು ಪ್ಲಾನಿಂಗ್ ಐತೆ ಅವನಿಗೆ. ಕಾಳಪ್ಪ ಸ್ವಲ್ಪ ವಿಷ ಕುಡಿದ್ರೆ ಕುಡಿತಾರೇನು? ಇದು ಹೆಂಗೆ ಕೊಲ್ಲಬೇಕು ಗೊತ್ತೈತೆ ಅಂತೇಳಿ ಎಲ್ಲ ಇರ್ತಾವೆಲ್ಲ ಅನುಕೂಲತೆ ಕೊಟ್ಟು ಅದ್ರಾಗೆ ಅವನ ಉದ್ದೇಶ ಇದೆ. ಏನು? ರೋಗ ಬಂದು ಸಾಯೋಕ್ಕಿಂತ ಇದನ್ನು ಸಾಯೋ ಸಂಖ್ಯೆ ಜಾಸ್ತಿ ಆಕತಿ. ಆಕ್ಸಿಡೆಂಟ್ ಆದ್ರೆ ಒಂದು ಕುಟುಂಬದವರೆಲ್ಲ ಹೋಗ್ಬಿಟ್ಟಾರೆ. ಕುಟುಂಬದಾಗ ಅರ್ಜನ ಒಂದೇ ಸರ ಸ್ಪಾಟ್ ಆಗಿಬಿಟ್ಟಾರೆ. ಅಂಥ ಸಂಗತಿಗಳು, ಅಂಥ ಒಂದು ಸಂಗತಿಗಳು ಕೇಳಿದ್ರೆ ನೀವು? ಹಲ್ಲೆಲೂಯಾ. ನೋಡಿ, ಪಾಪಿನ ಇರ್ತಿದ್ರು, ಆ ಕಾರ್ ಕೊಂಡ್ಕೊಂಡು ಅವ್ರ ಜೀವ ಕಾಪಾತ್ ಮಾಡಿಕೊಂಡ್ರು. ಅನುಕೂಲತೆ ಅನ್ನುವಂಥದ್ದು ಏನೈತಲ್ಲ, ಅದು ವಿಜ್ಞಾನದಿಂದ ಬರ್ತಾರೆ. ಅದೆಲ್ಲ ಡೇಂಜರ್ ಐತಿ. ಅದನ್ನು ಯಾವ ರೀತಿ ಉಪಯೋಗಿಸ್ಬೇಕೋ ಆ ರೀತಿ ಉಪಯೋಗಿಸ್ರೆ ಅಷ್ಟೇ. ನಮ್ಮದು ವಸ್ತ್ರಗಳೇ ಇದ್ದಿಲ್ಲ, ಅವಾರಾಮ ಏನಿದ್ದಿಲ್ಲ, ವಸ್ತ್ರಗಳೇ ಇದ್ದಿಲ್ಲ. ಅದಕ್ಕಾಗಿ ಈ ಕಾಲದಲ್ಲಿ ಬಟ್ಟೆ ಹಾಕಬೇಕು. ಬಟ್ಟೆ ಪಟ್ಟಣದ ಮೇಲೆ ಬಟ್ಟೆ ಹಾಕ್ಬೇಕು ಮೈ ತುಂಬ. ಹಲ್ಲೆಲೂಯಾ. ಪಾಪ ಹೆಚ್ಚಾಗಿರೋದ್ರ ಬಟ್ಟೆ ಏನಾಗಬೇಕು? ಹೆಚ್ಚಾಗಿ ನಾವು ಧರಿಸುವಂಥದ್ದು. ಮೋಟ್ರ್ ವಾಹನದಿಂದ ಅನುಕೂಲ ಇದೆ, ವಿಜ್ಞಾನದಿಂದ ತಯಾರು ಮಾಡಿದ ವಸ್ತುಗಳಿಂದ ಅನುಕೂಲ ಇದೆ. ಆದರೆ ಅವನು ಉಪಯೋಗಿಸುವಂಥದ್ದು ಭಾಳ ಇದಾಗಿರ್ಬೇಕು, ಭಾಳ ಬುದ್ಧಿವಂತಿಕೆಯಿಂದ. ಅನೇಕರು ಭೇಟಿಯಾಗುವ ಅವಶ್ಯಕತೆ ಇದೆ. ಆ ಒಂದು ಕಾಯಿನ್ ಮಾಡಿದ ಒಂದು ಕಾರು ಅಥವಾ ವಾಹನಗಳಿಂದ ಅನೇಕ ಅನುಕೂಲತೆ ಇದೆ, ಬೇಗ ಬೇಗ ಭೇಟಿಯಾಗಿ ಬರ್ಬೋದು ನಾವೆಲ್ಲರೂ. ಆದರೆ ಅದು ಜಾಗೃತಿ. ಹಲ್ಲೆಲೂಯಾ. ಅದೇನೋ ಒಂದು ದೊಡ್ಡ ಏನೋ ಅಂತ ನಾವು ಅದನ್ನು ಏನು ಮಾಡಬಾರ್ದು, ಮಿಸ್ಯೂಸ್ ಮಾಡ್ಕೊಂಡ್ರೆ ಅದು ನಮ್ಮನ್ನು ಕಳಿಸೋ ಜಾಗಕ್ಕೆ ಕಳಿಸ್ತಾವೆ. ದೇವ್ರ ವಿದ್ಯಾಭ್ಯಾಸ, ನಾಗರಿಕತೆ, ವಿಜ್ಞಾನ ಆದಿಯಲ್ಲಿ ಈಗ ಮಾಡುವ ಕಾರ್ಯಗಳಿಗಿಂತ ವಿಶ್ವಾಸಿಯಾಗಿ ಹೆಚ್ಚಿನ ಸ್ಥಾನ ಇದೆ. ನೋಡಿರಿ, ವಿಶ್ವಾಸಿ ಆಗಿರುವಂಥದ್ದೇ ದೊಡ್ಡ ಸ್ಥಾನ. ವಿದ್ಯೆ, ವಿಜ್ಞಾನ ಅದು ಇದು ಗಳಿಸುವಂಥದ್ದು ಇದಕ್ಕಿಂತಲೂ ವಿಶ್ವಾಸಿಯಾಗಿ ಜೀವಿಸುವಂಥದ್ದು ಸ್ಥಾನ ಅವೆಲ್ಲ ಏನು ಕೊಡಲ್ಲ. ಹಲ್ಲೆಲೂಯಾ. ಇದಕ್ಕಿಂತ ಹೆಚ್ಚಿನದ್ದು ಏನಪ್ಪ ಅಂದರೆ ವಿಜ್ಞಾನಕ್ಕಿಂತ, ವಿದ್ಯೆಗಿಂತ, ಎಲ್ಲ ಆಡಂಬರಕ್ಕಿಂತ, ಬಿಟ್ಟು ಹೋಗ್ತಕ್ಕಂಥ ಈ ಸಂಗತಿಗಿಂತ ಎಲ್ಲದಕ್ಕಿಂತ ದೊಡ್ಡದು ಯಾವುದು ಅಂದರೆ ವಿಶ್ವಾಸ. ಹಲ್ಲೆಲೂಯಾ. ಬಂಗಾರಕ್ಕಿಂತ ಶ್ರೇಷ್ಠವಾದ ವಿಶ್ವಾಸ ಅಂತ ಪೇತ್ರ ಬರೀತಾನೆ. ಹಲ್ಲೆಲೂಯಾ. ದೇವ್ರ ವಾಕ್ಯಗಳನ್ನು ಆಶೀರ್ವದಿಸಲಿ. ಹಲ್ಲೆಲೂಯಾ.